ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕ್ಷೇತ್ರ ಸ್ವಾಮಿಯಾದ ಶ್ರೀನಿವಾಸನಲ್ಲಿ ಮನನೆಟ್ಟು ನೆರೆದಿರುವ ಭಗವದ್ಭಕ್ತರಲ್ಲೆಲ್ಲ ವಿಶೇಷವಾಗಿ ಅಭಿನಂದಿಸಿ, ಮಹಾಭಾರತ ಅಂತನ್ನುವಂಥದ್ದು ಅದು ಹೇಳಿ ಮುಗಿಸ್ಲಿಕ್ಕಾಗುವಂಥದ್ದಲ್ಲ, ಆದರೆ ಸಮಯದ ಚೌಕಟ್ಟಿನಲ್ಲಿ ಮುಗಿಸಬೇಕಾದ್ದು. ವೇದವ್ಯಾಸರ ಪರಿಚಯವನ್ನು ಮಾಡಿಕೊಡುವಾಗ ಪ್ರತಿಯೊಂದು ಪುರಾಣವೂ ಕೂಡ ವೇದವ್ಯಾಸರು ಯಾರು ಗೊತ್ತಾ? ಮಹಾಭಾರತವನ್ನು ಬರೆದವರು, ಅವರೇ ಈ ಪುರಾಣ ಬರೆದದ್ದು ಅಂತ ಮೊದಲು ಅವರ ಮ್ಯಾಗ್ನಮ್ ಒಪಸ್ ಅನ್ನು ಪರಿಚಯಿಸಿ, ಆಮೇಲೆ ಇಂಥವರು ವೇದವ್ಯಾಸರು, ಅಂಥ ವೇದವ್ಯಾಸರು ಬರೆದಂತಹ ಈ ಪುರಾಣಗಳನ್ನು ನಾನು ನಿಮಗೆ ತಿಳಿಸ್ತೇನೆ ಅಂತ ಪ್ರತಿ ಪುರಾಣದಲ್ಲೂ ಕೂಡ ಅವರ ಮಹತ್ವವನ್ನು ಹೇಳದೆ ಪುರಾಣದ ವೈಶಿಷ್ಟ್ಯ ಅರಳುವುದಿಲ್ಲ. ಏನು ವಿಶೇಷ ಅಂತ ಹೇಳುವಾಗ, ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ಅಂತ ಅದಕ್ಕೊಂದು ವಿಶೇಷವಾದ ಅಂಶವನ್ನ ಹೇಳಿ, ಮಹಾಭಾರತದ ವಿಶೇಷತೆ ಏನು ಅಂದ್ರೆ, ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ. ಪ್ರತಿ ಒಂದು ಶ್ಲೋಕವೂ ಕೂಡ ಮಿನಿಮಮ್ 10 ಅರ್ಥಗಳಿಂದ ಕೂಡಿರುವಂಥದ್ದು. ನಿರಂತರ ದಶಾರ್ಥತ, 10 ಅರ್ಥ ಮಿನಿಮಮ್ ಇದೆ. ಅದರ ಮೇಲೆ ನಿಮ್ಗೆ ಇನ್ನೇನಾದ್ರೂ ಹೊಳೆಯಿತು ಅಂದ್ರೆ ಅದು ಒಂದು ಅರ್ಥವೇ. ಇದನ್ನು ಮೀರಿ ಇನ್ನೂ ಹೇಳುವಂತಹದ್ದು ವಿಷ್ಣು ಸಹಸ್ರನಾಮಕ್ಕೆ, ಅದು ಶತಾರ್ಥತ. ಮಿನಿಮಮ್ 100 ಅರ್ಥ ಒಂದೊಂದು ನಾಮಕ್ಕಿದೆ. ಈಗ ವಿಶ್ವಾಯ ನಮಃ ಅನ್ನುವ ಒಂದು ನಾಮಕ್ಕೆ ಕನಿಷ್ಠ ಅಂದ್ರೆ 100 ಅರ್ಥ. ಇದರ ಮೇಲೆ ನಿಮ್ಮ ಅಧ್ಯಯನ ವಿಸ್ತಾರ ಆಗಿದೆ ಅಂದ್ರೆ ಅದು 100ಕ್ಕಿಂತಲೂ ಹೆಚ್ಚು ಹೋಗ್ತಾ ಇರುತ್ತೆ. ಅಂತಹ 100 ಅರ್ಥಗಳಿಂದ ಕೂಡಿದ ಭಾರವನ್ನ ಹೊತ್ತದ್ದು ಇದೇ ಮಹಾಭಾರತ. ಮಹಾಭಾರತದ ರಚನೆಯಾದ ಉದ್ದೇಶವನ್ನ ಹೇಳುವಾಗಲೂ ಇದು ಎಲ್ಲರಿಗೂ ಸಂಬಂಧಿಸಿದ್ದು. ಇದನ್ನು ಯಾರು ಅಧ್ಯಯನ ಮಾಡಬೇಕು ಅಂದ್ರೆ, ಯಾರಿಗೆಲ್ಲ ಮೋಕ್ಷ ಬೇಕು, ಯಾರೆಲ್ಲ ಮೋಕ್ಷ ಬೇಕು ಅಂತ ಹೇಳ್ಬೋದು, ಯಾರಿಗೆಲ್ಲ ಜೀವ ಉಂಟು, ಮೋಕ್ಷ ಬೇಕು ಅಂತ ಆಸೆ ಉಂಟು, ಅವರೆಲ್ಲ ಮೋಕ್ಷ ಬೇಕು ಅಂತ ಆಸೆ ಪಡ್ಬೋದು. ಮೋಕ್ಷ ಬೇಕು ಅಂತ ಆಸೆ ಪಡ್ಲಿಕ್ಕೆ ಅವರು ಇಂಥ ವರ್ಗದವರಾಗ್ಬೇಕು, ಇಂಥ ಲಿಂಗದವರಾಗ್ಬೇಕು, ಇಂಥ ದೇಶದವರಾಗ್ಬೇಕು, ಇಂಥ ಭಾಷೆಯವರಾಗ್ಬೇಕು, ಇಂಥ ಮತದವರಾಗ್ಬೇಕು, ಇಂಥ ಮಠದವರಾಗ್ಬೇಕು. ಮೋಕ್ಷ ಬೇಕು ಅನ್ನೋದು ಭಗವಂತನ ಮಕ್ಕಳಿಗೆ ಎಲ್ರಿಗೂ ಅಧಿಕಾರ ಇದೆ. ಆ ಅಧಿಕಾರವನ್ನು ಸಂಪಾದನೆ ಮಾಡ್ಲಿಕ್ಕೆ ಕೆಲವರಿಗೆ ಸಾಧ್ಯ ಇಲ್ಲಲ್ಲ ಅಂತ ಯೋಚನೆ ಮಾಡಿದ್ರೆ, ಇಲ್ಲ, ಸಾಧ್ಯ ಇಲ್ಲ ಅನ್ನೋ ಮಾತಿಲ್ಲ. ಸಾಧ್ಯ ಆಗಬೇಕು ಅಂತಾನೆ ಮಹಾಭಾರತ ರಚನೆ ಮಾಡಿದ್ದು. ವೇದಾದಪಿ ಪರಂ ಚಕ್ರೆ ಮಹಾಭಾರತ ಉತ್ತಮಂ, ಇದು ಮಹಾಭಾರತದ್ದೇ ಮಾತು. ಆರಂಭದಲ್ಲಿ ವೇದವನ್ನು ಓದುವಾಗ್ಲೂ ಕೆಲವೊಂದು ಸರ್ತಿ ಅದರ ನೈಜ ಅರ್ಥ ಏನು ಅಂತ ಬಹಳ ತಿಣುಕಾಡಿದ್ರೆ, ತಲೆ ಸಾಣೆ ಹಿಡಿದ್ರೆ ಗೊತ್ತಾಗುತ್ತೆ.
ಆದ್ರೆ ಅಷ್ಟು ಕಷ್ಟಪಡಬಾರದು ಅಂತನ್ನುವ ದೃಷ್ಟಿಯಿಂದಲೇ ಅದನ್ನ ರಸವತ್ತಾಗಿ ಸೆಳೆದು ಪದ್ಯಗಳಲ್ಲಿ ತುಂಬಿಟ್ಟದ್ದು ಮಹಾಭಾರತದಲ್ಲಿ. ಮಹಾಭಾರತ ಓದಿದವನಿಗೆ ಮೋಕ್ಷ ಸಿದ್ಧ ಅಂತ. ಸಿದ್ಧ ಅಂದ್ರೆ ಹೀಗೆ ಪುಟ ತಿರುಗಿಸಿ ಓದಿದ್ರೆ ಆಗುತ್ತೆ ಅಂತಲ್ಲ. ಓದಿದ ಮೇಲೆ ಅದರ ಭಾವ ಏನು ಅಂತ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವನಿಗೆ ಖಂಡಿತ ಅದರ ಪ್ರಭಾವದಿಂದ ಅವನ ಬದುಕಿನಲ್ಲಿ ಗುರುಗಳ ಮಹಿಮೆಯನ್ನು ಅರ್ಥೈಸಿಕೊಳ್ತಾನೆ, ದೇವತೆಗಳ ಹಿರಿಮೆಯನ್ನು ಅರ್ಥ ಮಾಡಿಕೊಳ್ತಾನೆ, ದೇವತೆಗಳೆಲ್ಲ ಭಗವಂತನಿಗೆ ಹೇಗೆ ಪರಿವಾರವಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದನ್ನೆಲ್ಲ ಸರಳೀಕರಿಸಿ ತಿಳಿಸ್ಲಿಕ್ಕೋಸ್ಕರನೇ ಮಹಾಭಾರತ ಇರುವುದು. ಅದರ ಇನ್ನೊಂದು ಮಹಾಗುಣ ಏನು ಅಂದ್ರೆ, ಮಹಾಭಾರತ ಅನ್ನುವುದು ಕೃಷ್ಣ ಮಾಹಾತ್ಮ್ಯ ಉತ್ತಮಂ. ಕೃಷ್ಣನ ಮಹಿಮೆಯನ್ನೇ ಹೇಳಲಿಕ್ಕೋಸ್ಕರನೇ ಈ ಮಹಾಭಾರತ ರಚನೆಗೊಂಡಿದೆ. ಗಮನಿಸಿ, ಈ ಪಾತ್ರಗಳಲ್ಲಿರುವಂತವ್ರು ಎಲ್ಲರೂ ಒಂದಲ್ಲ ಒಂದು ದೇವತೆಗಳು ಮತ್ತು ಒಂದ ವಿರೋಧಿಗಳಾಗಿ ನಿಂತ ರಕ್ಕಸರು. ಇದು ನಮ್ಮ ಬದುಕು ಹೀಗೇನೆ. ಆದ್ರೆ ದೇವತೆಗಳ ನಡುವಿನ ವ್ಯವಸ್ಥೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತನೂ ಈ ಕಥೆಗಳಿಂದ ತಿಳ್ಕೊಳ್ಬಹುದು. ನೋಡಿ, ಉಳಿದ ದೇವತೆಗಳಿಗೆ ಅಥವಾ ಉಳಿದ ಮಂದಿಗೆ ಯುದ್ಧ ಮಾಡಬೇಕು ಅಂದ್ರೆ ಏನಾದ್ರೂ ಆಯುಧ ಬೇಕು. ನಮ್ಮ ಭೀಮಸೇನ್ ದೇವರಿಗೆ ಆಯುಧವೇ ಬೇಡ, ಅಯಮ್ಮೆ ದಕ್ಷಿಣೋ ಬಾಹು ಅಂದ್ರು, ಸೀದಾ ಯುದ್ಧಕ್ಕೆ ಹೋದ್ರು. ಪ್ರಾಣದೇವರಿಗೆ ಉಳಿದ ಎಲ್ಲ ಜೀವರಾಶಿಗಳಿಗಿಂತ ಅತ್ಯಂತ ಹೆಚ್ಚಿನ ಬೆಲೆ ಇದೆ ಅನ್ನೋದನ್ನ ಭೀಮಸೇನ ತನ್ನ ವರ್ತನೆಯಿಂದ ತೋರಿಸಿದ. ಆದ್ರೆ ತುಂಬಾ ಕೇಳುವುದು, ಕೇಳಿದ್ದನ್ನು ರೂಢಿಸುವುದು ಇದೆಲ್ಲವೂ ಇಂದ್ರನಿಗೆ ಸಂಬಂಧಪಟ್ಟ ಗುಣ. ಅದನ್ನ ಅರ್ಜುನ ತೋರಿಸಿದ. ಧರ್ಮದಲ್ಲಿ ಎಂದೂ ಚ್ಯುತಿಬಾರದಂತೆ ನಡೆಯುವುದು ಅದು ಯಮಧರ್ಮನ ಗುಣ. ಅದನ್ನು ಧರ್ಮರಾಜ ತೋರಿಸಿದ. ವಿನಯವಂತಿಕೆಯಿಂದ ಇರಬೇಕು, ಅದನ್ನು ನಕುಲ ತೋರಿಸಿದ. ತುಂಬಾ ನೀತಿವಂತನಾಗಿ ಬದುಕಬೇಕು, ಅದನ್ನು ಸಹದೇವ ತೋರಿಸಿದ. ಹೀಗೆ ಪ್ರತಿಯೊಂದು ಪಾತ್ರವೂ ಕೂಡ ನಮ್ಮ ಬದುಕಿನ ಚಿತ್ರಣವೂ ಹೌದು, ದೇವತೆಗಳ ಕಥಾ ವಿವರಣೆಯೂ ಹೌದು. ಮಹಾಭಾರತ ಚೆನ್ನಾಗಿ ಗೊತ್ತಾದ್ರೆ ದೇವತಾ ಪ್ರಪಂಚದ ಜೊತೆಗೆ ದೇವೋತ್ತಮನಾದ ಪರಮಾತ್ಮನ ಮಹಿಮೆಯನ್ನು ಎಲ್ಲಿ ಎಲ್ಲಿ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದನ್ನ ನೀವು ನೇರ ವೇದ ಓದಿದ್ರೆ ಏನೂ ಗೊತ್ತಾಗುದಿಲ್ಲ. ಮತ್ತೆ ಬಿಡಿಸಿ ಹೇಳಬೇಕು, ವಿವರಣೆ ಕೊಡಬೇಕು, ಒಂದಕ್ಕೊಂದು ಎಲ್ಲಿಂದಲೋ ಎಲ್ಲಿಗೋ ಸಂಬಂಧವನ್ನ ಕಲ್ಪಿಸಿಕೊಂಡು ಅಲ್ಲಿ ಹೇಳಿದ ವಿವರಣೆಯನ್ನ ಈ ಮಂತ್ರದಲ್ಲಿ ಮುಂದುವರೆಸಿದ್ದಾರೆ ಅಂತ ಗೊತ್ತಾಗಬೇಕು. ಆದ್ರೆ ಭಾರತದಲ್ಲಿ ಹಾಗೆ ಕಷ್ಟಪಡಬೇಕು ಅನ್ನುವ ಅವಕಾಶವೇ ಇಲ್ಲದಂತೆ ಸರಳೀಕರಿಸಿ ಸುಲಭೀಕರಿಸಿ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಮೊದಲು ಗೊತ್ತಿರಬೇಕು. ಅದರ ಒಂದು ಅಂಶವೇ ನಮಗೆ ಹುಟ್ಟಿನಲ್ಲಿ ಅಂಶಾವತರಣ ಪರ್ವ ಅಂತ ಯಾರ್ಯಾರು ದೇವತೆಗಳು ಯಾವ್ಯಾವ ರಾಕ್ಷಸರು ಏನೇನಾಗಿ ಹುಟ್ಟಿ ಬಂದ್ರು ಅಂತ ಹೇಳಿದ್ರು. ಅವರ ಕಥೆಯ ಮುಂದುವರಿದ ಭಾಗವೇ ಇಡೀ ಮಹಾಭಾರತದ ಪೂರ್ವದ ರಾಜರ ಕಥೆಯನ್ನು ಹೇಳಿತು. ಪೂರ್ವದ ರಾಜರ ಕಥೆಯನ್ನು ಹೇಳಿ ನೇರವಾಗಿ ಯಾದವರು ಮತ್ತು ಪೌರವರು ಅನ್ನುವ ಪರಿಚಯವನ್ನು ಮಾಡಿಕೊಟ್ಟು ದುಷ್ಯಂತನ ಕಥೆಯ ಮೂಲಕ ಅಲ್ಲಿ ಹುಟ್ಟಿದ ಅಂದ್ರೆ ಭಾರತ ವಂಶಕ್ಕೆ ಹೇಗೆ ಕಾರಣನಾದ ಅಂತ ಹೇಳಿತು. ಎರಡಿದೆ, ಒಂದು ಭಾರತ ದೇಶ ಇದೆ, ಇನ್ನೊಂದು ಭಾರತ ವಂಶ ಇದೆ. ಭಾರತಕ್ಕೆ ದೇಶದ ಹೆಸರು ಬರಲಿಕ್ಕೆ ಕಾರಣನಾದವ ಋಷಭದೇವನ ಮಗನಾದ ಭರತ. ಭಾರತ ವಂಶಕ್ಕೆ ಕಾರಣನಾದವ ದುಷ್ಯಂತನ ಮಗನಾದ ಶಕುಂತಲೆಯ ಮಗನಾದ ಭರತ. ಅದರಿಂದಾಗಿ ತಸ್ಮಾದ್ ಯುದ್ಧಸ್ವ ಭಾರತ ಅಂತ ಮುಂದೆ ಗೀತೆಯಲ್ಲೆಲ್ಲ ಕಡೆಯಲ್ಲೂ ಕೂಡ ಆತಿಷ್ಠೋತ್ತಿಷ್ಠ ಭಾರತ, ಎಲ್ಲಿ ಎಲ್ಲಿ ಅರ್ಜುನನಿಗೆ ಅಥವಾ ಪಾಂಡವರಿಗೆ ಭಾರತ ಅಂತ ಹೆಸರು ಬರುವ ವಿಶೇಷತೆ ಕಾಣುತ್ತೋ ಅದೆಲ್ಲದಕ್ಕೂ ಮೂಲ ಪುರುಷ ಈ ಭರತ. ಈ ಪರಂಪರೆಯಲ್ಲಿ ಒಂದು ಕಡೆಯಿಂದ ಯಯಾತಿಯ ಮೊದಲ ಮಗನಾಗಿ ಯದು, ಕೊನೆಯ ಮಗನಾಗಿ ಪೂರು, ಅದೇ ಒಂದು ಕಡೆಯಿಂದ ಯಾದವರು, ಇನ್ನೊಂದು ಕಡೆಯಿಂದ ಕೌರವರು. ಈ ಕೌರವರಲ್ಲಿ ಮತ್ತೆ ವಿಭಾಗ ಆಗುವುದು ಈ ಪಾಂಡವರು ಹುಟ್ಟಿದ ಮೇಲೆ. ಪಾಂಡುವಿನ ಮಕ್ಕಳಾಗಿ 5 ಜನ ಹುಟ್ಟಿದ ಮೇಲೆ ಅವರು ಕೌರವರೇ ಆಗಿದ್ರು ಕೂಡ ಕುರುವಿನ ಮನೆತನದವರೇ ಆದ್ರೂ ವಿಶೇಷವಾಗಿ ಗುರುತಿಸಿಕೊಂಡ್ರು. ಕೌರವರ ಹಾಗೆ ದುರುಳರಾಗ್ಲಿಲ್ಲ, ದುಷ್ಟರಾಗ್ಲಿಲ್ಲ, ದುರ್ಮಾರ್ಗರಾಗ್ಲಿಲ್ಲ, ಹೊರತು ನ್ಯಾಯ ನಿಷ್ಠೆಗಳಿಂದ ತಮ್ಮ ಬದುಕನ್ನು ಅದಕ್ಕೋಸ್ಕರ ಮುಡಿಪಾಗಿಡುವುದಕ್ಕೆ ಹಠತೊಟ್ಟು ಬದುಕಿದ್ರು. ಹಾಗಾಗಿ ಅವರು ಪಾಂಡವರು ಅಂತ ಬೇರೆಯಾಗಿ ಗುರುತಿಸಲ್ಪಟ್ರು. ಅವರ ಹುಟ್ಟೇ ವಿಚಿತ್ರ. ಮಹಾಭಾರತಕ್ಕೆ ಇನ್ನೊಂದು ಹೆಸರು ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ ಅಂತ. ನೀವು ಸರಿಯಾಗಿ ಗಮನಿಸಿದ್ರೆ ಮಹಾಭಾರತದಲ್ಲಿ ಒಂದೇ ಒಂದು ನಾರ್ಮಲ್ ಡೆಲಿವರಿ ಇಲ್ಲ, ಸಿಸರಿಯನ್ನು ಅಲ್ಲ. ಅಲ್ಲಿರುವುದು ಎಲ್ಲ ವಿಚಿತ್ರ ಹುಟ್ಟು. ಒಬ್ರು ದೊನ್ನೆಯಲ್ಲಿ ಹುಟ್ಟುತ್ತಾರೆ ದ್ರೋಣರು, ಒಬ್ರು ಕಾಲಡಿಯಲ್ಲಿ ಹುಟ್ಟುತ್ತಾರೆ ದ್ರುಪದ, ಒಬ್ರು ಪಾತ್ರೆಗಳಲ್ಲಿ ಹುಟ್ಟುತ್ತಾರೆ ಕೌರವರು, ಎಲ್ಲ ಮಡಿಕೆಗಳಲ್ಲಿ ಹುಟ್ಟುವಂತವರು. ಇನ್ನೊಬ್ರು ದೇವತೆಗಳಿಂದ ಹುಟ್ಟುತ್ತಾರೆ ಪಾಂಡವರು. ಎಲ್ಲೋ ಕಾಡಿನಲ್ಲಿ ಬಿದಿರಿನ ಮೇಳೆಯಲ್ಲಿ ಸಿಗ್ತಾರೆ ಅವರು ಕೃಪಿ ಅಂತ ಇಬ್ರು. ಇನ್ನು
ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಇಬ್ರು ಯಜ್ಞದ ಕುಂಡದಲ್ಲಿ ಹುಟ್ಟಿ ಬರ್ತಾರೆ. ನೀವು ಯಾವ ಪಾತ್ರ ಬೇಕಾದ್ರೂ ತೆಗೆದುಕೊಳ್ಳಿ, ನಾರ್ಮಲ್ ಡೆಲಿವರಿ ಇಲ್ವೇ ಇಲ್ಲ. ಜನ್ಮ ಅನ್ನೋದು ಪ್ರತಿಯೊಂದು ಭರತರದ್ದು ಮಹತ್, ಅದರಿಂದಾಗಿ ಇದಕ್ಕೆ ಮಹಾಭಾರತ ಅಂತ ಹೆಸರು. ಇಲ್ಲಿರುವ ಅಂದ್ರೆ ಯಾರ ಹುಟ್ಟು ವಿಚಿತ್ರವೋ ಅವರೆಲ್ಲರೂ ಕೂಡ ಅಸಾಧಾರಣ ವ್ಯಕ್ತಿಗಳು ಅಂತ ತೋರಿಸ್ಲಿಕ್ಕೋಸ್ಕರ ಹಾಗೆ ಮಾಡುವುದು. ಕೇವಲ ಅದು ನಮ್ಮ ನಿಮ್ಮ ಹಾಗೆ ಹುಟ್ಟಿದ್ರೆ ಅದು ಮಹಾಭಾರತ ಆಗ್ತಿರ್ಲಿಲ್ಲ, ಅದು ಭಾರತದ ಇತಿಹಾಸದಲ್ಲೂ ಇರ್ತಿರ್ಲಿಲ್ಲ. ಆದ್ರೆ ನಮ್ಗಿಂತ ವಿಚಿತ್ರವಾಗಿ ಹುಟ್ಟಿದ್ರು, ಅಲ್ಲಿಂದಲೇ ಅವರ ಕಥೆ ಶುರುವಾಯಿತು, ಅಲ್ಲಿಂದಲೇ ಜಗತ್ತಿನ ವಿಶೇಷ ವಿವರಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ ಇಂಥ ಒಂದು ವಿಚಿತ್ರವಾದ ಹುಟ್ಟುಗಳಿಗೆ ಕಾರಣವಾಗಿ ಮಹಾಭಾರತದ ಕಥೆ ಬೆಳೀತಾ ಹೋಗುತ್ತೆ. ಅದೆಲ್ಲ ಕಥೆಯನ್ನು ಹೇಳುತ್ತೆ, ಹುಟ್ಟಿದ್ದು ಹೇಗೆ ಅನ್ನುವ ಕಥೆಯನ್ನು ಹೇಳ್ತಾ ಬರುತ್ತೆ. ಹೇಳಿ 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 ಸುಮಾರು ಕಾಡಿನಲ್ಲಿ ಹುಟ್ಟಿದಂತಹ ಹುಡುಗರು 14ರಿಂದ 18 ವರ್ಷದವರಾಗುವಾಗ ನಾಡಿಗೆ ಬರ್ತಾರೆ. ಬಂದಾಗ ಅಣ್ಣ ತಮ್ಮಂದ್ರ ಜೊತೆಗೆ ಅವರು ಸುಖವಾಗೇ ಇರ್ತಾರೆ. ಆದ್ರೆ ತಮ್ಮಂದಿರಾಗಿ ಹುಟ್ಟಿದ ದುರ್ಯೋಧನಾದಿಗಳು ಅವರ ವಿರುದ್ಧ ಛಲ ಸಾಧಿಸ್ತಾರೆ. ಛಲ ಸಾಧಿಸಿ ಕೊನೆಗೆ ಅವರು ಅನಿವಾರ್ಯವಾಗಿ ವಾರಣಾವತಕ್ಕೆ ತಳ್ಳಲ್ಪಡ್ತಾರೆ, ಅಲ್ಲಿ ಕೊಲ್ಲಲ್ಪಡ್ತಾರೆ ಕೂಡ. ಆದ್ರೆ ಕೊಲ್ಲಲ್ಪಡ್ತಾರೆ ಅಂತ ಊರಿನ ಜನ ಅನ್ಕೊಳ್ತಾರೆ. ವಿದುರನ ಬುದ್ಧಿವಂತಿಕೆಯಿಂದ ಅವರು ಒಂದು ಸುರಂಗದಲ್ಲಿ ತಪ್ಪಿಸಿಕೊಂಡು ಹಿಡಿಂಬವನಕ್ಕೆ ಸಾಗಿ ಅಲ್ಲಿಂದ ಏಕಚಕ್ರ ನಗರದಲ್ಲಿ ಹೋಗಿ ಅಲ್ಲಿಂದ ದೃಪದನ ಆಸ್ಥಾನದಲ್ಲಿ ದ್ರೌಪದಿ ಅನ್ನುವಂತಹ ಅತ್ಯಂತ ಸುರಸುಂದರಿಯಾದಂತಹ ಹೆಣ್ಣು ಮಗಳನ್ನ ಪಡೆದು ಸ್ವಯಂವರದಲ್ಲಿ, ಆ ಸ್ವಯಂವರ ಏರ್ಪಡಿಸಿದ್ದು ಕೂಡ ಇಷ್ಟಕ್ಕೇನೆ, ಪಾಂಡವರು ಬದುಕಿದ್ದಾರೆ ಅನ್ನುವ ಕನ್ಫರ್ಮೇಶನಿಗೋಸ್ಕರ ಅವರು ಆ ಸ್ವಯಂವರವನ್ನು ಇಡುತ್ತಾರೆ. ಯಾಕೆಂದ್ರೆ ಅವನು ಆ ಯಾಗ ಮಾಡಿದ ಉದ್ದೇಶ ಏನು ಅಂದ್ರೆ ದ್ರೌಪದಿಯನ್ನ ಪಾಂಡವರಿಗೆ ಕೊಡ್ಲಿಕ್ಕೋಸ್ಕರನೇ ಪಡೆದದ್ದು. ಅವರೇ ಸತ್ತು ಹೋದ್ರು ಅಂತಂದ್ರೆ ನನ್ನ ಮಂತ್ರ ವ್ಯರ್ಥ ಆಗುತ್ತೆ, ಜಪ ವ್ಯರ್ಥ ಆಗುತ್ತೆ, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲೋ ಇದ್ದಾರೆ ಅಂತ ಅಂದುಕೊಂಡೇ ಮಾಡಿದ್ದು. ಸರಿಯಾಗಿ ಪಾಂಡವರು ಬಂದ್ರು, ಮತ್ತೆ 1.5 ವರ್ಷಗಳ ಕಾಲ ದೃಪದನ ಆಸ್ಥಾನದಲ್ಲಿ ಉಳಿದ್ರು. ಕೃಷ್ಣ ಅವರ ಪರವಾಗಿ ಹೋಗಿ ಧೃತರಾಷ್ಟ್ರನಿಗೆ ಎಚ್ಚರಿಕೆ ಕೊಟ್ಟು ಅವರಿಗೊಂದು ಪಾಲು ಕೊಡ್ಲೇಬೇಕು. ಯಾಕೆಂದ್ರೆ ನಿಜವಾಗಿ ಪಾಂಡು ಇದರ ಹಕ್ಕುದಾರ. ಆದ್ರೆ ಅವನಿಗೆ ಮುಂದೆ ವೈರಾಗ್ಯ ಬಂದು ಕಾಡಿಗೆ ಹೋಗ್ತೇನೆ ಅಂತ ಹೇಳಿದಾಗ ಧೃತರಾಷ್ಟ್ರನಿಗೆ, ಯಾಕಂದ್ರೆ ಕಣ್ಣಿಲ್ಲದವನಿಗೆ, ಕುರುಡನಿಗೆ ಯಾವತ್ತೂ ಕೂಡ ರಾಜ್ಯದ ನೇರ ಅಧಿಕಾರ ಸಿಗುವ ಸಾಧ್ಯತೆ ಇಲ್ಲ. ಅಲ್ಲಿ ಭೀಷ್ಮಾಚಾರ್ಯರು ಒಂದು ಕಾವಲಾಗಿ ಇದ್ರು ಅನ್ನುವ ಕಾರಣಕ್ಕೋಸ್ಕರ ಧೃತರಾಷ್ಟ್ರ ರಾಜನಾಗಿ ಉಳಿದಾದ್ರಿಂದಾಗಿ ನಿಜವಾಗಿ ಪಾಂಡವರಿಗೆ ಸಿಗಬೇಕಾದ್ದು ಅಂತ ಹೇಳಿ ಮುಂದೆ ಪಾಂಡವರಿಗೆ ಒಂದು ಪಾಲು ಕೊಡುವುದಾಯಿತು. ಅಲ್ಲೂ ಪೂರ್ತಿ ಕೈ ಹಾಕಿದ್ದು ಮತ್ತೆ ದುರ್ಯೋಧನನೇ, ಯಾವುದು ಕೊಡಬೇಕು ಯಾವುದು ಕೊಡಬಾರದು ಅಂತ. ಯಾವುದು ಅತ್ಯಂತ ಬಡಕಲಾಗಿದ್ದ, ಮರುಭೂಮಿಯಾಗಿದ್ದ, ಬೇಡವಾಗಿದ್ದ ಕಾಡುಗಳ ಅಥವಾ ಪೊದೆಗಳಿಂದ ತುಂಬಿದ್ದ ಇಂದ್ರಪ್ರಸ್ಥ ಅನ್ನುವ ಜಾಗ ಇತ್ತೋ ಅದನ್ನ ಪಾಂಡವರಿಗೆ ಕೊಟ್ಟರು. ಅತ್ಯಂತ ಧರ್ಮಿಷ್ಠ ಯಾವ ಜಾಗಕ್ಕೆ ಹೋದ್ರು ಅಲ್ಲಿ ಮಳೆ ಬೆಳೆ ಆಗುತ್ತೆ ಅನ್ನೋದಕ್ಕೆ ಪಾಂಡವರು ಮತ್ತೆ ಉದಾಹರಣೆ. ಆ ಜಾಗ ವಿಶ್ವಕರ್ಮನ ಸಹಾಯದಿಂದ ಅತ್ಯಂತ ಸುಸಂಸ್ಕೃತವಾಯಿತು, ಸುಸಂಗತವಾಯಿತು, ನಾಗರಿಕ ವಲಯದಲ್ಲಿ ಅತ್ಯಂತ ಹಿರಿಮೆಯನ್ನ ಸಾಧಿಸಿತು. ಸುಮಾರು 24 ವರ್ಷಗಳ ಕಾಲ ಹಿರಿಮೆ ಗರಿಮೆಗಳಿಂದ ರಾಜ್ಯಭಾರವನ್ನ ಮಾಡಿದ್ರು. ಈ ಮಾತನ್ನ ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮಲ್ಲೊಂದು ಗಾದೆ ಇದೆ, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಸಿಕ್ತು ಅಂತ. ಈ 24 ವರ್ಷ ಆಳಿದವರು ಯಾರು? ನಮ್ಮ ಧಾರಾವಾಹಿಗಳಲ್ಲೆಲ್ಲ ನೀರು ಇಳಿಸಿ 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 ಶೋಕದ ಕಥೆಯೇ ಕಥೆ ಅಂತ ಆದದ್ರಿಂದ ಪಾಂಡವರ ವನಪರ್ವದ ಕಥೆ ದೊಡ್ಡದಾಗಿ ಬಿಡ್ತು. ವಸ್ತುತಃ ನಾನು ಹೇಳುವ ವನಪರ್ವದ ಕಥೆಗಿಂತ ಪೂರ್ವದಲ್ಲಿ ಅವರು 24 ವರ್ಷಗಳ ಕಾಲ ಅತ್ಯಂತ ವೈಭವದಿಂದ ರಾಜ್ಯಭಾರ ಮಾಡಿದ್ದಾರೆ. ಆ ವೈಭವದಿಂದ ರಾಜ್ಯಭಾರ ಮಾಡಿದ್ದೇ ದುರ್ಯೋಧನನ ಹೊಟ್ಟೆಯಲ್ಲಿ ಭಗ ಭಗ ಅಂತ ಉರಿಲಿಕ್ಕೆ ಶುರುವಾಗಿದ್ದು. ಬಾಯಲ್ಲಿ ಹೇಳ್ತಿದ್ದ ಮಗ ಮಗ ಅಂತ ಎಲ್ಲರನ್ನು ಪ್ರೀತಿಯಿಂದ. ಆದ್ರೆ ಆ ಅಸೂಯೆ ತಡೀಲಿಕ್ಕಾಗದೆ ಕೊನೆಗೆ ಅವಮಾನನೂ ಆಯ್ತು. ಅದಕ್ಕೊಂದು ಸರಿಯಾಗಿ ಬೇಡವಾದ ಉಸಾಬ್ರಿ ಎಲ್ಲ ಮನೆಗಳನ್ನ ಕೈ ಬೆನ್ನ ಹಿಂದೆ ಕಟ್ಟಿಕೊಂಡು ನೋಡ್ಕೊಂಡು ಬರ್ಲಿಕ್ಕೆ ಹೋದ. ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗ್ಬೇಕಲ್ವ. ಹೊಸ ಮನೆಗೆ ಹೋಗುವಾಗ ನಮ್ಮೊಟ್ಟಿಗೆ ಬಂದ್ರೆ ನಾವು ಹೇಳ್ತೀವಿ ಇದು ಇಲ್ಲಿ ಇದು ಇದು ಇಲ್ಲ ಅಂದ್ರೆ ಹೇಳ್ತೀವಿ ಅಲ್ಲಿ ಎಡವತ್ತೆ, ಸ್ವಲ್ಪ ಜಾಗ್ರತೆ, ಸ್ವಲ್ಪ ಎತ್ತರ ಕಟ್ಟಿದೀವಿ, ಅದು ಯಾಕೆಂದ್ರೆ ನೀರು ಬರುತ್ತೆ ಅಂತ ನಮ್ದೊಂದು ಪ್ಲಾನ್ ಇರುತ್ತೆ. ಅದಿಲ್ಲದೆ ಸೀದ ನುಗ್ಗಿದ, ಎಡವಿ ಬಿದ್ದ. ಎಲ್ಲರೂ ನಗುವ ಸ್ಥಿತಿ ಬಂದಾಗ ಧರ್ಮರಾಜ ತಡೆದು ನಿಲ್ಲಿಸಿದ್ರು. ಕೃಷ್ಣನ ಕಣ್ಸನ್ನೆಯನ್ನ ಗಮನಿಸಿ ಭೀಮಸೇನ ಜೋರಾಗಿ ನಕ್ಕು ಬಿಟ್ಟ. ಇಡೀ ಹೆಣ್ಣುಮಕ್ಕಳ ಕುಟುಂಬವೇ ಜೊತೆಗೆ ಸೇರಿ ದ್ರೌಪದಿಯನ್ನು ಮುಂದಾಳಾಗಿಟ್ಟುಕೊಂಡು ನಕ್ಕಿತು. ಅವಳ ಒಂದು ನಗೆ ಅವನಿಗೆ ವಿಪರೀತವಾದ ದ್ವೇಷಕ್ಕೆ ಕಾರಣವಾಯಿತು. ಅಂದ್ರೆ ಒಳಗೆ ಇದ್ರೆ ತಾನೇ ದ್ವೇಷ ಬರುದು, ಇಲ್ಲ ಅಂದ್ರೆ ಗಮನಿಸಿ ಸಹಜವಾಗಿ ಎಲ್ಲೇ ಸಾರ್ವಜನಿಕವಾಗಿ ಒಂದು ಜಾರಿದಾಗ ಕಿಸಕ್ಕಂತ ಒಂದು ನಗು ಬಂದೇ ಬರುತ್ತೆ. ಅದನ್ನೇನು ಬೇಸರ ಪಡ್ಲಿಕ್ಕಿಲ್ಲ, ನಾವು ಜಾರಿ ಬಿದ್ದ ಮೇಲೆ ಅನುಭವಿಸ್ಬೇಕು. ಆದ್ರೆ ಇವನು ಹಠ ಸಾಧಿಸಿ ಹೋಗಿ
ಕೊನೆಗೆ ದ್ಯೂತದಲ್ಲಿ ಪಾಂಡವರನ್ನ ಸೋಲಿಸುವ 2 ಬಾರಿ ದ್ಯೂತವಾಯಿತು. ಮೊದಲನೇದರಲ್ಲಿ ದ್ರೌಪದಿಗೆ ಅವಮಾನ ಮಾಡುವ ಪ್ರಸಂಗ ನಡೆಯಿತು. ಕೃಷ್ಣನ ಅಕ್ಷಯಾಂಬರದ ಕಾರಣದಿಂದಾಗಿ ದ್ರೌಪದಿಯ ಮಾನ ಉಳಿಯಿತು. ದ್ರೌಪದಿಯ ಮಾನ ಉಳಿಯುವುದು ಅಂದ್ರೆ ಇವತ್ತಿಗೂ ಈ ದ್ರೌಪದಿ ಅಂದ್ರೆ ಪ್ರಕೃತಿ. ಈ ಪ್ರಕೃತಿಯನ್ನ ಬೆತ್ತಲೆ ಮಾಡಬೇಕು ಅಂತ ನಮ್ಮ ವಿಜ್ಞಾನಿಗಳು ಅಥವಾ ನಾವು ಏನೋ ಒಂದು ರೀತಿಯಿಂದ ಅದರ ಮೇಲೆ ಹಠ ಸಾಧಿಸ್ಲಿಕ್ಕೆ ಹೋಗ್ತಾ ಇರ್ತೇವೆ. ಆದ್ರೆ ಪ್ರಕೃತಿ ಯಾವತ್ತೂ ಬತ್ತಲಾಗುವಂಥದ್ದಲ್ಲ, ನಮ್ಮ ಕೈಗೆ ವಶವಾಗುವಂಥದ್ದಲ್ಲ ಅನ್ನುವುದನ್ನ ಸೂಚನೆ ಮಾಡುವ ಹಾಗೆ. ಯಾಕೆಂದ್ರೆ ಭಗವಂತನ ರಕ್ಷೆ ಇದೆ ಈ ಪ್ರಕೃತಿಗೆ. ನಾವು ತುಂಬಾ ಅದರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಒಂದ್ಸರ್ತಿ ಜೋರ್ ಮಳೆ ಬಂದ್ಬಿಡುತ್ತೆ, ಒಂದ್ಸರ್ತಿ ಸಿಕ್ಕಾಪಟ್ಟೆ ಬಿಸಿಲಾಗುತ್ತೆ, ಒಂದೋ ಭೂಮಿ ನಡಗುತ್ತೆ, ಒಂದೋ ಇನ್ನೇನೋ ಪ್ರಾಕೃತಿಕ ವಿಕೋಪ ಆಗಿ ನಮ್ಮ ಎಲ್ಲ ಆಟೋಪಗಳನ್ನ ಕ್ಷಣ ಮಾತ್ರದಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದರಿಂದಾಗಿ ನಾವು ಪ್ರಕೃತಿಯ ಜೊತೆಗೆ ಬದುಕಬೇಕು ಹೊರತು, ಅದಕ್ಕೆ ಉಪನಿಷತ್ತು ಹೇಳಿತು, ತಪಂತನ್ನ ನಿಂದ್ಯಾ ತದ್ವ್ರತಂ ವರ್ಷಂತನ್ನ ನಿಂದ್ಯಾ ತದ್ವ್ರತಂ ಮಾತಿದೆ. ಇದು ನಮ್ಗೆ ವೇದದಲ್ಲಿ ಹೇಳುವಾಗ ಏನು ಗೊತ್ತಾಗುದಿಲ್ಲ. ಅದನ್ನ ಪಾಂಡವರು ಅನುಸರಿಸಿ ತೋರಿಸಿದ ಬಗೆಯನ್ನು ಮುಂದೆ ವನಪರ್ವದಲ್ಲಿ ಹೇಳುತ್ತೆ. ಎಂದೂ ಕೂಡ ಬಂದ ಮಳೆಯನ್ನ ಅವ್ರು ಬೈಲಿಲ್ಲ ಅಂತ. ಯಾಕೆಂದ್ರೆ ಮಳೆ ಬರುದು ಪ್ರಕೃತಿಯ ಲಕ್ಷಣ, ಬರಬೇಕು. ನಮ್ದು ಸಮಸ್ಯೆ ಏನ್ ಗೊತ್ತಾ, ಮಳೆ ಬಂದ್ರೆ ಏನ್ರಿ ಚಿರಿ ಪಿರಿ ಮಳೆ ಬರ್ತಾನೆ ಇರುತ್ತೆ ಅಂತ. ಬಿಸಿಲಾದ್ರೆ ಅಯ್ಯೋ ಎಷ್ಟು ಬಿಸಿಲು ರೀ, ಮಳೆ ಹೊರಗೆ ಬರುದಿಲ್ಲ, ಮೈಯಲ್ಲೇ ಇಳಿಯುತ್ತೆ ಅಂತೀವಿ. ಹೇಗಿರ್ಬೇಕು ಹೇಳಿ ಪ್ರಕೃತಿ? ಮಳೆ ಬಂದ್ರೆ ಮಳೆಗೂ ಅಂತೀವಿ, ಚಳಿ ಬಂದ್ರೆ ಚಳಿಗೂ ಅಂತೀವಿ, ಬೇಸಿಗೆ ಅಂದ್ರೆ ಬೇಸಿಗೆಗೂ ಅಂತೀವಿ, ಒಟ್ಟು ಬದುಕಲೇಬಾರದು. ಆದ್ರೆ ಜ್ಞಾನಿಯಾದವನು ಎಲ್ಲವೂ ಪರಮಾತ್ಮನ ಎಲ್ಲಾ ಕಾಲದ ವ್ಯವಸ್ಥೆಗೆ ತಕ್ಕ ಅದು ಅವನ ಒಂದು ನಿಭಾಯಿಸುವ ರೀತಿ ಅಂತ ಭಾವಿಸಿ ಒಪ್ಪಿಕೊಂಡ್ರೆ ದೇವರ ಸಂಕಲ್ಪವನ್ನ ವಿರೋಧ ಮಾಡದೇ ಇರುವ ಒಂದು ತಪಸ್ಸಾಗುತ್ತೆ. ತದ್ವ್ರತಂ, ಅದು ವ್ರತ. ಪ್ರತಿಯೊಂದು ಕಾಲದಲ್ಲೂ ಒಂದಲ್ಲ ಒಂದು ರೀತಿ ಜೀವನದಲ್ಲಿ ಏನೋ ಒಂದು ರೀತಿ ಆಗ್ತಾ ಇರುತ್ತೆ. ಬಂದದ್ದನ್ನ ಬಂದಂತೆ ಸ್ವೀಕರಿಸುವ ನಮಗೆ ರಾಯರ ಬದುಕು ಅದಕ್ಕೆ ಸ್ಪಷ್ಟ ಉದಾಹರಣೆ. ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆಯೆಂದಿರಲಿ. ನಾವು ಹೇಳ್ತೇವೆ ತೊಡೆ ತಟ್ಟಿಕೊಂಡು ಇಟ್ಟಂಗೆ ಇರುವೆನೋ ಹರಿ ಅಂತ. ತೊಡೆ ನೋವತ್ತೆ ಹೊರತು ಇಟ್ಟಂಗೆ ಇರುವುದಿಲ್ಲ. ಮತ್ತೆ ಮುಗಿಯುವಾಗ ಬೈತಾ ಇರ್ತೇವೆ, ಏನ್ರಿ ಮಳೆ ಮನೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ. ಅಂದ್ರೆ ನಾವು ಏನು ಹೇಳ್ತಾ ಇದ್ದೇವೋ ಅದಕ್ಕೆ ತಕ್ಕಾಗಿ ಬದುಕ್ತಾ ಇಲ್ಲ. ಇದೇ ನಮಗೂ ದೇವರಿಗೆ ನಡುವಿಗೆ ಅಂತರಕ್ಕೆ ದೊಡ್ಡ ಕಾರಣ. ದೇವರಿಗೂ ನಮ್ಗೆ ಅಂತರ ಎಲ್ಲಿ ಗೊತ್ತಾ, ನಮ್ಮ ಆಲೋಚನೆ ಒಂದು ರೀತಿ, ಮಾಡುವುದೊಂದು ರೀತಿ. ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ ಅಂತ ಹೇಳುವಾಗ ಮೈಕ್ ಹೋಗ್ಬಿಡುತ್ತೆ, ಸಿಟ್ಟೆ ಬರುತ್ತೆ. ಏನ್ರಿ ಎಂತ ಮೈಕ್ ಇಟ್ಟಿದ್ದೀರಾ ಅಂತ ತಾಳ್ಮೆ ಕಳ್ಕೊಂಡ ಅಂದ್ರೆ ಅವನು ಆ ಹೇಳಿದ್ದಕ್ಕೂ ಅವ್ನು ಬದುಕಿದ್ದಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ನಮ್ಗೆ ಇನ್ನು ಕೆಲವೆಲ್ಲ ಇದೆ. ಏನದು, ಉಂಡ ಮೇಲೆ ಶಯನ, ಬೈ ತನಕ, ಊಟದ ಕೆಲಸ. ಊಟದಲ್ಲೇ ಹೇಳ್ತಿರ್ತೇವೆ ನಾವು, ಊಟ ಮಾಡಿ ಮತ್ತೆ ಹೋಗಿ ಮತ್ತೆ ಮಾಡುವ ಶಯನನೇ. ಆ ಹಾಡು ಹೇಳುವುದರ ಉದ್ದೇಶ ಏನು? ನಾವು ಹಾಗೆ ಬದುಕಬಾರದು ಅನ್ನೋದನ್ನು ಹೇಳುದು. ಆದ್ರೆ ನಮಗೆ ಮತ್ತೆ ಆ ಹಾಡಿನಲ್ಲಿರೋ ತಪ್ಪನ್ನೇ ಮಾಡ್ತೇವೆ. ಮತ್ತೆ ಮರುದಿವಸ ಚೆನ್ನಾಗಿ ಹೇಳಿದ್ರಿ ನಿನ್ನೆ ಹಾಡು, ಇವತ್ತು ಹೇಳ್ರಿ ಒನ್ಸ್ ಮೋರ್ ಅಂತ ನಾವು ಮತ್ತೆ ಅದನ್ನು ಕೇಳ್ತಾ ಇರ್ತೇವೆ. ಹಾಡು ಹೇಳಿದ ಉದ್ದೇಶ ಏನು? ನಮ್ಮನ್ನು ತಿದ್ದಿಕೊಳ್ಳಿಕ್ಕೆ ಬರುತ್ತೆ. ನಾನು ನಿದ್ದೆ ಅನ್ನೋದು ಮಹಾ ಅಪರಾಧ, ನರಕಕ್ಕೆ ಹೋಗುವ, ಸಮಸ್ಯೆಗೆ ಹೋಗುವ ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅದರಿಂದ ಮೀರಿ ಬರ್ಲಿಕ್ಕೆ ನಮ್ಮ ಪ್ರಯತ್ನ ಬೇಕು. ಮನುಷ್ಯ ಬದುಕಿದ್ದಾಗ ನಿದ್ದೆ ಅನ್ನೋದು ಸ್ವಲ್ಪ ಆದ್ರೂ ಬರಲೇಬೇಕು. ಯಾಕೆಂದ್ರೆ ನಿದ್ದೆಯು ಅನಿವಾರ್ಯ. ಯಾವುದಕ್ಕೆ ಅನಿವಾರ್ಯ ಅಂದ್ರೆ ಸ್ವಲ್ಪ ಎಚ್ಚರಾಗಿ ಮತ್ತೆ ಉತ್ಸಾಹ ತುಂಬಲಿಕ್ಕೆ ಅನಿವಾರ್ಯ. ನಿದ್ದೆ ನಮ್ಮ ಪ್ರಯಾರಿಟಿ ಆಗಿಬಿಟ್ರೆ, ಮುಖ್ಯ ಕ್ರಿಯೆ ಆಗಿಬಿಟ್ರೆ, ಕುಂಭಕರ್ಣ ಅಸ್ತು ಅಂತ ನನ್ನ ಸಮಾಜದಲ್ಲಿ ಒಬ್ಬ ಇದ್ದಾನೆ, ನನ್ನ ಜೊತೆಗೆ ಬಾ ಅಂತ ಅವನು ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಕುಂಭಕರ್ಣ ಅಥವಾ ರಾವಣ ಯಾರು ಸತ್ತಿಲ್ಲ, ಅವರೆಲ್ಲ ನಮ್ಮಲ್ಲೇ ಚೂರ್ ಸೇರ್ಕೊಂಡಿದ್ದಾರೆ. ಹಾಗಾಗಿ ರಾವಣನಾಗ್ಲಿ ಕುಂಭಕರ್ಣರಾಗ್ಲಿ ಇದು ಯಾವುದೂ ಕೂಡ ಪೂರ್ಣ ಬೇರು ಸಮೇತ ಕಿತ್ತು ಹೋದ ರಕ್ಕಸ ಶಕ್ತಿಗಳಲ್ಲ. ಅದನ್ನೇ ಎಚ್ಚರಿಸಲಿಕ್ಕೋಸ್ಕರ ನಾವು ರಾಮಾಯಣ ಓದಬೇಕು, ಮಹಾಭಾರತ ಓದಬೇಕು. ಯಾಕೆಂದ್ರೆ ನಮ್ಮಲ್ಲಿರುವ ಆ ಗುಣಗಳ ಎಚ್ಚರಿಕೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ರಾವಣನ ನೆನೀತೇವೆ, ಕೃಷ್ಣನನ್ನ ನೆನೀತೇವೆ. ಹೇಳುವಾಗ ಹೇಳ್ತೇವೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆಗೆ. ಏನದು ಸಕ್ಕರೆ ಪಾಯಸ ಅಂದ್ರೆ? ನಮ್ಮ ಬದುಕು ಮಧುರ ಆಗಬೇಕು ಅಂತ ಅವರನ್ನ ದೂರೀಕರಿಸಿ ನಮ್ಮ ಗುಣವನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ. ಹಾಗೆ ದ್ಯೂತದ 2ನೆಯ ಭಾಗವಾಗಿ ಷರತ್ತಿನಿಂದ ಕೂಡಿದ ಒಂದು ವ್ಯವಸ್ಥೆಯನ್ನ ಮಾಡಿ ಸೋತವರು 12 ವರ್ಷ ಕಾಡಿಗೆ, 1 ವರ್ಷ ಅಜ್ಞಾತವಾಸಕ್ಕೆ ಅಂತ ತಳ್ಳಲ್ಪಡ್ತಾರೆ. ನೀವು ಈ ವನವಾಸ ಅಂದಾಗ ನಿಮ್ಗೆ ಇನ್ನೊಂದು ನೆನಪಾಗುತ್ತೆ. ಏನ್ ನೆನಪಾಗುತ್ತೆ ಹೇಳಿ? ವನವಾಸ ಅಂದಾಗ ಏನ್ ನೆನಪಾಗುತ್ತೆ ಹೇಳಿ? ತೊಂದ್ರೆ ಇಲ್ಲ, ತಪ್ಪಾದ್ರೆ ಏನ್ ನಾನು ಕ್ಲಾಸಲ್ಲಿ ಮಾರ್ಕ್ ಕೊಟ್ಟು ಪಾಸ್ ಫೇಲ್ ಮಾಡ್ತಿಲ್ಲ. ಹೇಳಿ, ಧೈರ್ಯವಾಗಿ ಹೇಳಿ. ಮಾತಾಡ್ಬೇಕು, ಒಬ್ಬರೇ ಮಾತಾಡಿದ್ರೆ ಉಪಯೋಗ ಇಲ್ಲ. ಹಾ ಕರೆಕ್ಟ್, ರಾಮದೇವರ ವನವಾಸ ನೆನಪಾಗುತ್ತೆ ಅಲ್ವಾ? ಆದ್ರೆ ಅಲ್ಲಿ ಒಂದು ಸಮಸ್ಯೆ ಕಾಣುತ್ತೆ. ಯಾಕೆಂದ್ರೆ ಅಲ್ಲಿ 14 ವರ್ಷ, ಇಲ್ಲಿ 12 ವರ್ಷ. ಇದೇನು ಸ್ಪೆಷಲ್ಲು? ಏನೋ ಒಂದು ಕಾರಣ ಇರಬೇಕಲ್ಲ. ಏನೂ ಕಾರಣ ಇಲ್ಲದೆ ಒಂದೇ ಒಂದು ಘಟನೆ ನಡೆಯುವುದಿಲ್ಲ. ಮತ್ತು ಅದರಲ್ಲಿರೋ ವ್ಯತ್ಯಾಸಕ್ಕೂ ಕಾರಣ ಇರುತ್ತೆ. ಈಗ ನೋಡಿ, ಅವರಿಬ್ರು ಯಾರಿಬ್ರು?
ಅಲ್ಲಿ ವನವಾಸಕ್ಕೆ ತಳ್ಳಿದವಳು ಕೈಕೇಯಿ, ಅವಳ ಮೂಲದಲ್ಲಿ ಮಂಥರೆ. ಇಲ್ಲಿ ವನವಾಸಕ್ಕೆ ತಳ್ಳಿದವನು ದುರ್ಯೋಧನ. ಇವರಿಬ್ರು ಚೆನ್ನಾಗಿ ಧರ್ಮಶಾಸ್ತ್ರ ಓದ್ಕೊಂಡಿದ್ರು ಅಂತ ಗೊತ್ತಾಗುತ್ತೆ ನನಗೆ. ಧರ್ಮಶಾಸ್ತ್ರದಲ್ಲಿ ಏನಿದೆ ಅಂದ್ರೆ, ಒಬ್ಬ ವ್ಯಕ್ತಿ ಮನೆಯಿಂದ ಅಕಸ್ಮಾತ್ ಕಳೆದು ಹೋದ್ರೆ 14 ವರ್ಷ ಕಾಯಬೇಕು ಅಂತಿದೆ. ಎಷ್ಟು ವರ್ಷ? 14 ವರ್ಷ ಕಾಯಬೇಕು ಅಂತಿದೆ. 14 ವರ್ಷದ ನಂತರ ಅವರು ಸಿಗ್ಲಿಲ್ಲ ಅಂದ್ರೆ, ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ ಅಂದ್ರೆ, ಆಮೇಲೆ ಕಡ್ಕೊಳ್ಬಹುದು. ಶ್ರಾದ್ದಾದಿಗಳನ್ನ ಮಾಡಿ ಕೃಷ್ಣಾರ್ಪಣ ಅಂತ ಬಿಟ್ಟು, ಗೊತ್ತಿಲ್ಲ ಯಾಕೆಂದ್ರೆ ಎಷ್ಟು ಅಂತ ಕಾಯುದು. ಮಾಡುವವನೇ ನಾಳೆ ಅವ್ಯವಸ್ಥೆ ಆದ್ರೆ ಅದಕ್ಕೋಸ್ಕರ ಅವನ ಸಂಬಂಧವನ್ನು ಕಡ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ. ಇನ್ನು ಸರಿ, ಇದು 14 ವರ್ಷ ಸರಿ ಹೋಯಿತು. ಆದ್ರೆ ಮಹಾಭಾರತದಲ್ಲಿ ಯಾಕೆ 12 ವರ್ಷ ಆಯಿತು ಅಂದ್ರೆ, ಅದರಲ್ಲೂ ಅಂತೆ ಒಂದು ಸೂಕ್ಷ್ಮ ಇದೆ. 50 ವರ್ಷದ ಒಳಗಿನವರು ಕಳೆದು ಹೋದ್ರೆ ಆವಾಗ 14 ವರ್ಷ ಕಾಯ್ಬೇಕು. 50 ವರ್ಷಕ್ಕೆ ಮೇಲ್ಪಟ್ಟವರು ಕಳೆದು ಹೋದ್ರೆ, ಯಾಕೆಂದ್ರೆ ಸಾಮಾನ್ಯ ಒಂದು ಅರ್ಧ ಆಯುಷ್ಯ ಮುಗ್ದಿದೆ ಅಂತ ಅರ್ಥ, ಆವಾಗ ಅದರ ಡ್ಯೂರೇಷನ್ ಕಮ್ಮಿ ಆಗುತ್ತೆ. ಯಾಕೆಂದ್ರೆ ದೇಹದಲ್ಲಿ ಶಕ್ತಿ ಕಮ್ಮಿ ಆಗೋದ್ರಿಂದ ಇನ್ನು ಬಹಳ ಬೇಗನೆ ಅವರಿಗೆ ಬದುಕುವುದು ಅವಕಾಶಗಳೆಲ್ಲ ಕಮ್ಮಿ ಆಗತ್ತೆ ಅನ್ನೋ ದೃಷ್ಟಿಯಿಂದ 12 ವರ್ಷಕ್ಕಾದ್ರೆ ಸಾಕು. 50 ವರ್ಷದ ಮೇಲೆ ಕಳೆದು ಹೋದ್ರೆ 12 ವರ್ಷ ಕಾಯ್ಬೇಕು. ಅಲ್ಲ, 12 ವರ್ಷ ಕಾಯುದು ಸರಿ, ಇವ್ನು ಯಾಕೆ 13 ವರ್ಷ ಮಾಡದ ಅಂದ್ರೆ, ಅಲ್ಲೂ ಅವನದೊಂದು ಬುದ್ಧಿವಂತಿಕೆ ದುರ್ಯೋಧನನದ್ದು. ಏನು ಅಂದ್ರೆ, 12 ವರ್ಷದಲ್ಲಿ ಗ್ಯಾರಂಟಿ ಇವ್ರು ವಾಪಸ್ ಬರ್ತಾರೆ ಅಂತ ಅವನಿಗೊಂದು ಅಂದಾಜಿತ್ತು. ಯಾಕೆಂದ್ರೆ ಇದರಲ್ಲಿ ಒಂದು ಮಧ್ಯದಲ್ಲಿ ಒಬ್ಬ ಗಟ್ಟಿ ಪಿಂಡ ಇದ್ದಾನೆ, ಭೀಮಸೇನ. ಇವನು ಯಾರನ್ನೂ ಸಾಯ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಇವನು ಖಂಡಿತ ಪಾಂಡವರನ್ನು ಉಳಿದವರನ್ನ ಬದುಕಿಸಿ ಕರ್ಕೊಂಡು ಬರ್ತಾನೆ. ನಾವು ಮತ್ತೆ ರಾಜ್ಯದ ಆಸೆಯನ್ನು ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನೊಂದು ನಿಯಮ ಸೇರಿಸಿ ಇವರನ್ನು ಕಳುಹಿಸಿ ಬಿಟ್ರೆ ಅಜ್ಞಾತವಾಸ. ಇದು ಎಲ್ಲೂ ಇಲ್ಲದು, ಇದು ಅವನದೇ ಒಂದು ಸ್ಪೆಷಲ್ ಮೈಂಡ್. ಬಹಳ ಚುರುಕಾದ, ಬಹಳ ದುರುಳರಿಗೆ ಬುದ್ಧಿವಂತಿಕೆ ಬಹಳ ಜೋರಿರುತ್ತೆ. ಬುದ್ಧಿವಂತಿಕೆ ಇದೆ ಅಂತ ಮಾತ್ರ ಒಳ್ಳೆಯವರಾಗಬೇಕಾಗಿಲ್ಲ. ಬುದ್ಧಿವಂತಿಕೆಗೂ ಒಳ್ಳೆಯತನಕ್ಕೂ ಸಂಬಂಧ ಇಲ್ಲ. ಬುದ್ಧಿವಂತಿಕೆಗೂ ಸಂಸ್ಕಾರಕ್ಕೂ ಸಂಬಂಧ ಬಂದ್ರೆ ಅವನು ಒಳ್ಳೆಯವನಾಗ್ತಾನೆ. ಸಂಸ್ಕಾರ ಹಾಳಾಯಿತು ಅಂದ್ರೆ ಬುದ್ಧಿವಂತಿಕೆ ಅತ್ಯಂತ ಹಾನಿ ಮಾಡುತ್ತೆ. ಈಗ ಸಾಮಾನ್ಯ ಕೋರ್ಟ್ನಲ್ಲೂ ಬುದ್ಧಿವಂತಿಕೆ ಮತ್ತು ಸತ್ಯ ಒಟ್ಟಿಗಿದ್ರೆ ಮಾತ್ರ ಗೆಲುವು ಸರಿ ಇರುತ್ತೆ. ಬುದ್ಧಿವಂತಿಕೆ ಅಕಸ್ಮಾತ್ ಸುಳ್ಳಿನ ಜೊತೆಗೆ ವೇಷ ಹಾಕೊಂಡ್ಬಿಟ್ರೆ ಆಮೇಲೆ ಅದಕ್ಕೆ ಗೆಲುವು ಇಲ್ಲವೇ ಇಲ್ಲ. ಬುದ್ಧಿವಂತಿಕೆಯಲ್ಲಿ ವಾ ಅನ್ನಿಸುತ್ತೆ, ಆದ್ರೆ ಗೆದ್ದದ್ದು ಸುಳ್ಳಾಗಿರುತ್ತೆ. ಹಾಗೆ ದುರ್ಯೋಧನ ಒಳಗಿನಿಂದ ಉಪಾಯವನ್ನ ಹೂಡಿ ಅಜ್ಞಾತವಾಸದ ಒಂದು ಹೊಸ ನಿಯಮದಲ್ಲಿ ಪಾಂಡವರು ಎಲ್ಲಿ ಅಂದ್ರೆ ತುಂಬಾ ನಮಗೆ ಹತ್ತಿರವಾದ ಊರಿನಲ್ಲಿ ವಾಸ ಮಾಡಬೇಕು, ಆದ್ರೆ ನಮಗೆ ಗೊತ್ತಾಗಬಾರದು. ಗೊತ್ತಾಯ್ತಾ? ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ರಿನ್ಯೂವಲ್ ಕಾರ್ಡ್ ಇಟ್ಟೇ ಕಳಿಸಿದ್ದಾನೆ. ಇವರು ವಾಪಸ್ ಮತ್ತೆ ಭೂಮಿ ಅಂದ್ರೆ ನಮ್ಮ ರಾಜ್ಯದ ಅಧಿಕಾರದ ವಲಯಕ್ಕೆ ಬರಲೇಬಾರದು ಅಂತ. ಹೇಗಾದ್ರೂ ಮಾಡಿ ಅವರಿಗೆ ಮುಂದೆ ಅಧಿಕಾರ ಸಿಗಬಾರ್ದು ಅನ್ನುವಂತಹ ಒಂದು ದುರಾಲೋಚನೆ ಎಲ್ಲ ಸೇರ್ಕೊಂಡಿದೆ ಅದರಲ್ಲಿ. ಹಾಗೆ ಅವನ ಧರ್ಮಶಾಸ್ತ್ರದ ಅರಿವಿಗೆ ಮೀರಿ ಪಾಂಡವರಿದ್ದಾರೆ ಅಂತ ಗೊತ್ತಾದದ್ರಿಂದ ಅವನು ಇಂಥದ್ದೊಂದು ನಿಯಮವನ್ನ ಹೆಚ್ಚು ಮಾಡಿ ಪಾಂಡವರು ಒಪ್ಪಿದ್ರು. ದ್ಯೂತವಾಯಿತು, ಸೋತು ಕಾಡಿಗೆ ಹೊರಡಬೇಕಾಯಿತು. ಹೊರಡುವಾಗ ಏನೇನು ಅವರ ವರ್ತನೆ ಇತ್ತು ಅನ್ನೋದನ್ನು ನಾವು ಸಭಾಪರ್ವದ ಕೊನೆಯಲ್ಲಿ ನೋಡಿದೆವು. ಹೊರಟು ಕಾಡಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಪ್ರಜೆಗಳೆಲ್ಲ ಅನುಸರಿಸಿ ಬರ್ತಾ ಇದ್ದಾರೆ. ಪಾಂಡವರು ಹೊರಟಾಗ ಬಹಳ ದೂರದ ತನಕ ಬಂದ್ರು. ಕೆಲವೊಂದು ಸರ್ತಿ ಏನು ಅಂದ್ರೆ, ಬರುವಾಗ ಬೇಡ ಹೇಳಿಕ್ಕಾಗಲ್ಲ, ಒಂದು ನಿಯಮ ಇದೆ. ಊರವರನ್ನು ಕಳುಹಿಸಿಕೊಡುವಾಗ ಒಂದು ನೀರಿನ ಭಾಗದ ತನಕ ಆದ್ರೂ ಅವರನ್ನು ಬಿಟ್ಟು ಕೊಡಬೇಕು, ಇಲ್ಲ ಮನೆ ಗೇರ್ ತನಕ ಆದ್ರೂ ಬಿಡಬೇಕು. ಈಗ ಸಾಮಾನ್ಯ ನಮಗೆ ಬಸ್ ಸ್ಟ್ಯಾಂಡ್ ತನಕ ಬಿಡುವುದು ಅಂತ ಇಟ್ಕೊಳ್ಳೋಣ. ಇಲ್ಲ ಅಂದ್ರೆ ಅದು ಇರಲ್ಲ. ಬಾಗಿಲು ಹಾಕಿದ್ಮೇಲೆ ಅವ್ರು ನೀಚೆ ತಿರುಗಿ ನೋಡಲ್ಲ, ಹೋದ್ರ ಹಬ್ಬ ಸಮಾಧಾನ ಆಯ್ತು ಅಂತ. ಅಂದ್ರೆ ಅತಿಥಿಯನ್ನ ಕಳುಹಿಸಿಕೊಡುವಾಗ ಊರವರಿಗೆ ಒಂದು ರೀತಿ ತಮ್ಮ ಯಜಮಾನನನ್ನೇ ಕಳೆದುಕೊಳ್ಳುವ ಒಂದು ವೇದನೆ. ಹಾಗಾಗಿ ಅವರು ಎಲ್ಲರೂ ಹಿಂಬಾಲಿಸಿ ಎಲ್ಲಿ ಹೋದ್ರು ಅಲ್ಲಿ ಬರ್ತಿದ್ದಾರೆ. ಕೊನೆಗೆ ಧರ್ಮರಾಜ ನಿಂತು ಹೇಳಿದ, ಸಮೂಹದಲ್ಲಿ ಕೂತು ಹೇಳಿಸಿದ, ದಯವಿಟ್ಟು ಯಾರೂ ಕೂಡ ನನ್ನನ್ನು ಹಿಂಬಾಲಿಸಬೇಡಿ. ಯಾಕೆಂದ್ರೆ ನಾವು ಹೋಗ್ತಾ ಇರೋದು ವನವಾಸಕ್ಕೆ. ನಿಮ್ಮನ್ನು ಇಡೀ ಕರ್ಕೊಂಡು ಹೋಗಿ ನಾನು ಅಲ್ಲೇ ಒಂದು ದೊಡ್ಡ ರಾಜ್ಯ ಮಾಡಿ ಆ ಪ್ರಜಾವರ್ಗಕ್ಕೆ ಮತ್ತೆ ನೀವು ನನ್ನನ್ನ ಜೈ ಜೈ ಉದೋ ರಾಜ ಮಹಾರಾಜ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಬೊಬ್ಬೆ ಹೊಡಿತಾ ಕೂತ್ರೆ ನನ್ನ ವನವಾಸ ಹಾಳಾಗುತ್ತೆ. ಮತ್ತೆ ಇಲ್ಲಿ
ಒಬ್ರು ಅಧಿಕಾರದಲ್ಲಿ ಇರಬೇಕಾದ್ರೆ, ಪೀಠದಲ್ಲಿ ಕೂತಿರ್ಬೇಕಾದ್ರೆ ನನ್ನ ದೊಡ್ಡಪ್ಪ ಧೃತರಾಷ್ಟ್ರ ಇದ್ದಾರೆ, ಅವರನ್ನ ಅವಮಾನಿಸುವುದು ನಾವು ಮಾಡುವ ತಪ್ಪು. ಆಗ್ಲೂ ಅವನ ಧರ್ಮದ ಯೋಚನೆ ಕೆಲಸ ಮಾಡುವುದೇನೆಂದ್ರೆ ನಾವು ಅವರ ವಿರೋಧಿಗಳಾಗಿ ನಿಲ್ಬಾರ್ದು, ನಮ್ಮ ಕೆಲಸದಲ್ಲಿ ಅವರಿಗೆ ಹಾನಿ ಉಂಟಾಗುವಂತೆ ಮಾಡಬಾರ್ದು. ಆದ್ರಿಂದ ತಾವೆಲ್ಲ ದಯವಿಟ್ಟು ಹೊರಡಬೇಕು ಅಂತ ಬಹಳ ಒತ್ತಾಯ ಮಾಡ್ತಾನೆ. ಒತ್ತಾಯ ಮಾಡುವಾಗ ಆ ಜನರು ಹೇಳುವ ಮಾತು, ನಮಗೆ ಈ ಸಣ್ಣ ಸಣ್ಣ ಅಂಶಗಳಲ್ಲಿ ನಾವು ಸೋಲ್ತೇವೆ. ಮಹಾಭಾರತ ಓದುವಾಗ ಪ್ರತಿಯೊಂದು ಅಂಶದಲ್ಲೂ ಕೂಡ ಜನರ ಮನಸ್ಸು ಹೇಗಿತ್ತು ದುರ್ಯೋಧನನ ಬಗ್ಗೆ ಒಂದೇ ಒಂದು ಮಾತಿನಲ್ಲಿ ಇಡೀ ಅವನ ಗುಣವನ್ನ ಸಾರಿ ಹೇಳ್ತಾರೆ. ದುರ್ಯೋಧನೋ ಗುರುದ್ವೇಷಿ ತ್ಯಕ್ತ ಧರ್ಮ ಪ್ರಿಯಾನೃತಃ ಅರ್ಥಲುಬ್ಧೋಭಿಮಾನಿ ಚ ನೀಚ ಪ್ರಕೃತಿ ನಿರ್ಘೃಣ. ಸುಮಾರಿದೆ, ಒಂದು ಸಾಲು ಓದಿದೆ. ದುರ್ಯೋಧನ ಗುರುದ್ವೇಷಿ, ದೊಡ್ಡವರನ್ನು ಒಬ್ಬರನ್ನು ಕೂಡ ಬಹುವಚನ ಕೊಟ್ಟು ಮಾತನಾಡುವ ಅಭ್ಯಾಸವೇ ಇಲ್ಲ ಅವನಿಗೆ. ಎಲ್ಲರನ್ನು ಏಕವಚನದಲ್ಲೇ ಮಾತಾಡಿ ಅವನಿಗೆ ಅಭ್ಯಾಸ. ಅದು ಎಷ್ಟು ದೊಡ್ಡ ಪೀಠಕ್ಕೆ ಹೋದ್ರೂ ಕೂಡ ಗುರುವಾಗಿದ್ದವರನ್ನ ಕಂಡು ನಮಸ್ಕಾರ ಮಾಡುವಾಗ ಗುರುಗಳೇ ಅನ್ಬೇಕು, ಹೇಗಿದ್ಯಪ್ಪ ಅನ್ಬಾರ್ದು. ಅವನು ಪ್ರಜೆ ಆಗಿರ್ಬೋದು, ಆದ್ರೆ ಅದಕ್ಕಿಂತ ಮೊದಲು ಅವನು ಗುರು. ಆದ್ರೆ ನಮ್ಮಲ್ಲಿ ಆ ಅಧಿಕಾರದ ವಲಯಕ್ಕೆ ಬಂದಾಗ ಸಂಸ್ಕಾರ ಹೊರಟೋಗ್ಬಿಡುತ್ತೆ. ಅವ್ರಿಗೊಂದು ನಮಸ್ಕಾರ ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಮರ್ತು ಹೋಗುತ್ತೆ. ಇದೆಲ್ಲ ದುರ್ಯೋಧನನ ಪರಂಪರೆಯದ್ದು. ಈಗಲೂ ಕೆಲವೊಮ್ಮೆ ನೋಡ್ತೇವೆ ನಾವು ರಾಜಕಾರಣಿಗಳು ಹೇಗಿರ್ತಾರೆ ಅಂತ. ಅವರಿಗಿಂತ ಹಿರಿಯರನ್ನ ಒಂದು ಗೌರವಿಸುವ ಪದ್ಧತಿಯೇ ಗೊತ್ತಿಲ್ಲ. ಅದೇನೋ ಅಧಿಕಾರ ಸಿಕ್ಕಿದ್ಮೇಲೆ ನಾವು ಸುಪೀರಿಯರ್, ಜಗತ್ತಲ್ಲಿ ನಾವು ಎಲ್ಲರಿಗಿಂತಲೂ ದೊಡ್ಡವರು ಅನ್ನುವ ಹುಚ್ಚು ಭ್ರಮೆ ಅಂಟಿಕೊಳ್ಳುತ್ತೆ. ಅದರ ಗುರು, ಆ ಗುರುದ್ವೇಷ ಮಾಡಬೇಕು ಅನ್ನೋದರ ಗುರು ಹತ್ರದಲ್ಲಿರುವುದು ದುರ್ಯೋಧನ. ಹಾಗಾಗಿ ಅವನ ಪರಂಪರೆ ಅಂತ ಅನ್ನಿಸು ಅವರು ಬಹಳ ಇಷ್ಟಪಡ್ತಾರೆ. ದುರ್ಯೋಧನ ಗುರುದ್ವೇಷಿ ತ್ಯಕ್ತ ಧರ್ಮ, ಧರ್ಮದ ಚೌಕಟ್ಟಿನಲ್ಲಿ ಅವನು ಬಾಳುವುದು ಅನ್ನೋದು ಗೊತ್ತೇ ಇಲ್ಲ. ಎಲ್ಲಾ ಧರ್ಮಗಳನ್ನ ಮೀರುವುದು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾನೆ. ಇಂತಹ ಧರ್ಮವನ್ನ ತೊರೆದ ಬಹಳ ಚೆನ್ನಾಗಿ ಸುಳ್ಳು ಹೇಳ್ತಾನೆ. ಪ್ರಿಯಾನೃತ, ನಿಮ್ಗೆ ಸುಳ್ಳು ಹೇಳಿದ್ದು ಅಂತಾನೆ ಗೊತ್ತಾಗುದಿಲ್ಲ. ನಿಮ್ಗೆ ಮೂಗಿನ ಮೇಲೆ ತುಪ್ಪ ಸವರಿ ಇಟ್ಟಿರ್ತಾನೆ, ನಿಮ್ಗೆ ಪರಿಮಳ ಬರ್ತಾ ಇರುತ್ತೆ, ಆದ್ರೆ ಒಂದೇ ಒಂದು ದಿವಸ ನಾಲಿಗೆಗೆ ಅದರ ರುಚಿ ಗೊತ್ತಾಗದ ಹಾಗೆ ನಿಮ್ಮ ಸಮಯವನ್ನ ದೂಡ್ತಾ ಇರ್ತಾನೆ. ಇದೆಲ್ಲ ರಾಜಕಾರಣಿಗಳ ಗುಣ. ಏನ್ ಮಾಡ್ಬೇಕು ಅಂತಂದ್ರೆ ರಸ್ತೆ ಆಗ್ಬೇಕು ಸರ್, ಅಯ್ಯೋ ಚುನಾವಣೆ ಬಂತು ರೀ, ಈಗ ಮಾಡಿದ್ರೆ ಅದು ನಾವು ಮಾಡಿದ್ದು ಅಂತ, ಅದಕ್ಕೋಸ್ಕರ ಮಾಡಿದ್ದು ಅಂತ ಕಿರಿಕಿರಿ ಮಾಡ್ತಾರೆ. ಸರಿ, ಚುನಾವಣೆ ಮುಗಿಯಿತು, ಅಲ್ಲರಿ ಇನ್ನೂ ಅಧಿಕಾರದ ವಲಯದಲ್ಲಿ ಯಾರ್ಯಾರು ಏನೇನು ಅಂತ ನಿಶ್ಚಯನೇ ಆಗಿಲ್ಲ, ನೀವು ಈಗಲೇ ಬಂದ್ರೆ ಹೇಗೆ ರೀ? ಸರಿ, ಇನ್ನೇನು ಅಂತ ನೋಡಿ, ಆ ಪಕ್ಕದ ಊರಿನಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅವಘಡ ಆಯ್ತು, ಅಲ್ಲಿಗೆ ದುಡ್ಡು ಕಳಿಸ್ಬೇಕಾಯ್ತು, ಅದು ಬಜೆಟ್ ಅಲ್ಲಿ ಇಟ್ಟಿದ್ದು ಆ ಕಡೆಗೆ ಹೋಯ್ತು, ಹಾಗಾಗಿ ಸ್ವಲ್ಪ ತಡ ಆಗುತ್ತೆ, ಸ್ವಲ್ಪ ಇರಿ, ಯಾಕೆ ಈಗಲೇ ಮಾಡ್ತಾರೆ, ಇನ್ನೂ 4 ವರ್ಷ ಇದೆ, 5 ವರ್ಷ ಇದೆ, ಹೀಗೆ ಕಾರಣ ಹೇಳಿ 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 5 ವರ್ಷ ಮುಗಿದೋಗುತ್ತೆ. ನಾವು ರಸ್ತೆಯಲ್ಲಿ ಹೋಗಿ ಆರಾಮಾಗಿ ನಾವು ಬೇಕಾದನ್ನ ಅಂದ್ರೆ ಯಾರೋ ಒಬ್ಬ ಜ್ಯೋತಿಷಿ ಅಂತ ಬಂದು ಕೇಳಿದಂತೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಸ್ವಾಮಿ, ಏನ್ ಮಾಡ್ಬೇಕು? 6 ತಿಂಗಳು ಹೀಗೆ ಇರುತ್ತಪ್ಪ, ಮತ್ತೆ ಎಲ್ಲ ಅಡ್ಜಸ್ಟ್ ಆಗುತ್ತೆ, ಅಭ್ಯಾಸ ಆಗ್ಬಿಡುತ್ತೆ, ತೊಂದರೆ ಇಲ್ಲ ಅಂತ. ಹಾಗೆ ನಾವು ಪ್ರಜಾಪ್ರಭುತ್ವದಲ್ಲಿ ಈ ಬದುಕುವುದು ಹೀಗೇನೆ, ರಾಜಕಾರಣಿಗಳು ಇರುವುದು ಹೀಗೇನೆ ಅಂತ ನಾವೇ ಅಂದುಕೊಂಡು ಅವರ ಮಣೆ ಹಾಕಿ ಆಕಾಶದಲ್ಲಿ ಕೂಡಿಸಿ ಆಗಿದೆ. ಆದ್ರೆ ದುರ್ಯೋಧನನ ಈ ವರ್ತನೆ ಅದು ಅನೂಚಾನ ಪರಂಪರೆಯನ್ನ ಉಳಿಸ್ಕೊಂಡು ಬರುವ ಹಾಗೆ ನಾವು ಅದನ್ನು ನೋಡ್ಕೊಳ್ತಾ ಇದ್ದೇವೆ. ಅರ್ಥಲುಬ್ಧ, ಅಧಿಕಾರ ಯಾಕೆ ಬೇಕು ಅಂದ್ರೆ, ಅದು ಹಿಂದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಇತ್ತು. ಈಗ ಅದು ಬೋರ್ಡ್ ತೆಗೆದ್ಬಿಟ್ಟಿದ್ದಾರೆ, ಇಲ್ಲ ಈಗ ಆ ದೊಡ್ಡ ಸೌಧದಲ್ಲಿ. ಈಗ ಏನು ಅಂದ್ರೆ ಅನಧಿಕೃತವಾಗಿ ಸರ್ಕಾರದ ಕೆಲಸ ನಮ್ಮನೆ ಕೆಲಸ ಅಂತ, ನಮ್ಮ ಮನೆಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಳ್ಳೋದು, ಅವರವರ ಕುಟುಂಬಕ್ಕೆ ಅವರವರ ವರ್ಗಾವಣೆಗೆ ಅವರವರಿಗೆ ಬೇಕಾದವರಿಗೆ ಎಲ್ಲರಿಗೆ ಮಾಡ್ಕೊಳ್ಳೋದು ಸರ್ಕಾರದ ಕೆಲಸ ಅಂತ. ದುರ್ಯೋಧನ ಅದರ ಮೊದಲ ರೂವಾರಿ. ಹಾಗಾಗಿ ಸಿಕ್ಕಾಪಟ್ಟೆ ಸಂಪತ್ತಿನ ಮೇಲೆ ಲೋಭ ಇರುವವನು, ಅಭಿಮಾನಿ. ಇಷ್ಟಾಗಿ ತಪ್ಪು ಮಾಡಿದ್ದೇನೆ ಅಂತ ಒಂದು ಚೂರು ಯೋಚನೆ ಇಲ್ಲ. ಬಿಡುಗಡೆಯಾಗಿ ಅಪರಾಧಕ್ಕೆ ಘೋಷಿತನಾಗಿ ಬಂದಾಗಲೂ ಅಂತ ಇಟ್ಕೊಂಡು ಓಡಿ ಬರ್ತಾ ಇರ್ತಾನೆ. ಅಭಿಮಾನಿ, ಸಿಕ್ಕಾಪಟ್ಟೆ ಅಭಿಮಾನ ವರ್ಗವನ್ನ. ಆಗ ಹಾರ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಅವನದ್ದೇ ಪಡಂಗಡದವರು, ಅವನದ್ದೇ ದಾರಿಯನ್ನು ಹಿಡಿದವರು. ಹಾಗಾಗಿ ಅಭಿಮಾನಿ. ಮತ್ತೆ ನೀಚ, ಯಾವ ಮಟ್ಟಿಗೆ ಇಳಿಲಿಕ್ಕೂ ಕೂಡ ಅವನಿಗೆ ಬೇಸರ ಇಲ್ಲ. ನಿನ್ನೆ ಅವಮಾನ ಆಗಿ ಹೋದ ಊರಲ್ಲೇ ನಾಳೆ ಮತ್ತೆ ನಗುತ್ತಾ ಬಂದು, ನಾನು ನಿಮ್ಮನ್ನ ಮತಬಾಂಧವರೇ ಅಂತ ನರಿಗಳ ಹಾಗೆ ಎದುರುಗಡೆ ಬಂದು ನಿಲ್ತಾರೆ. ನಾವು ಕಾಗೆಗಳ ಹಾಗೆ ಬಾಯಲ್ಲಿದ್ದ ಮಾಂಸದ ತುಂಡನ್ನು ಓಟನ್ನ ಮತ್ತೆ ಬಿಟ್ಟು ಕೊಡ್ತೇವೆ. ಆ ಕಥೆ ಚಿಕ್ಕವರಿಗಲ್ಲ, ಅದು ದೊಡ್ಡವರಿಗೂ ಸಂಬಂಧಿಸಿದ್ದು. ನರಿ ಒಂದು ಕಾಗೆ ಹತ್ರ ಬಂದು ಹೊಗಳುದು, ನರಿ ಬಾಯಿ ಬಿಡುದು, ನಾವೇ ಆ ಕಾಗೆಗಳು, ನಮ್ಗೆ ಗೊತ್ತಾಗುದಿಲ್ಲ. ಮತಬಾಂಧವರೇ ಅಂದ ತಕ್ಷಣ ನಾವು ಬಾಯಿ ಬಿಟ್ಟು ಬಿಡ್ತೇವೆ, ಬೆಳ್ಳಗಿದ್ದೀರಿ ನೀವು ಅಂತ. ಕರ್ರಗಿದ್ದದ್ದು ನಮ್ಗೆ ಅರ್ಥ ಹೋಗ್ಬಿಡುತ್ತೆ, ಹೊಗಳಿದ ತಕ್ಷಣ ಹೌದು ಅಂತ ಅನ್ಕೊಂಡ್ಬಿಡ್ತೇವೆ, ಮತ್ತೆ ಮಾಡ್ತಿರ್ತೇವೆ.
ಪ್ರಕೃತಿ ನಿರ್ಗುಣ. ಇನ್ನು ಸ್ವಭಾವದಲ್ಲೇ ಕರುಣೆ ಅನ್ನುವ ಶಬ್ದವೇ ಪರಿಚಯ ಇಲ್ಲದವನು. ಇದು ನೋಡಿ, ಯಾರೋ ಮುತ್ಸದ್ದಿಗಳು ಹೇಳಿದ ಮಾತಲ್ಲ, ಜನಸಾಮಾನ್ಯರಿಗೆ ಅರ್ಥ ಆದ ವಿಷಯ ಇದು. ಜನರಿಗೆ ತೀರ ಮೂರ್ಖರಲ್ಲ ಅವರು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮೆಜಾರಿಟಿಗೆ ಬಲ ಅಂತ ಹಾಕಿ ನಾವು ಮೂರ್ಖರನ್ನ, ಪ್ರಜೆಗಳನ್ನೇ ರಾಜರನ್ನಾಗಿ ಪ್ರಜಾಪ್ರಭುತ್ವದಲ್ಲಿ ಬೆಳಗಿದ್ರೆ ಆವಾಗ ಹಾಗಿರ್ಲಿಲ್ಲ. ಯಾರು ಯೋಜಕರು ನಿಯೋಜಕರು ಅವರಿಗೆ ಅತ್ಯಂತ ತಿಳುವಳಿಕೆ ಇರ್ತಿತ್ತು. ಅವರು ಪಾಂಡವರು ಬೆನ್ನ ಹತ್ತಿ ಹೇಳುವ ಮಾತಿದು. ಕೊನೆಗೆ ಪಾಂಡವರನ್ನ ನೀವು ಯಾಕೆ ಇಷ್ಟಪಡ್ತೀರಿ ಅಂದ್ರೆ, ಸಾನುಕ್ರೋಶ ಮಹಾತ್ಮಾನಃ ನಿಯತೆ ವಿಜಿತೇಂದ್ರಿಯ ಶತ್ರವ ಶ್ರೀಮಂತಹ ಕೀರ್ತಿಮಂತಶ್ಚ ಧರ್ಮಾಚಾರ ಪರಾಯಣ. ಪಾಂಡವರ ಬಗ್ಗೆ ನಮ್ಗೆ ಗೊತ್ತಿದೆ, ಅವರ ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ ನಮಗೆ ಅವರ ಬದುಕಿನ ಪ್ರತಿಯೊಂದು ಕಟ್ಟಳೆಯನ್ನು ಕೂಡ ನಾವು ನೋಡಿದ್ದೇವೆ, ಹೇಗೆ ಬದುಕ್ತಿದ್ದಾರೆ ಅಂತ. ಸಾನುಕ್ರೋಶ, ಯಾರಿಗೆ ಏನೇ ಕಷ್ಟ ಆದ್ರೂ ನಮ್ ಕಷ್ಟ ಅಂತ ಅನ್ಕೊಂಡು ಅವ್ರ ಜೊತೆಗೆ ಸೇರ್ತಿದ್ರು. ಮಹಾತ್ಮಾನ, ದೊಡ್ಡ ಮನಸ್ಸು. ಯಾವುದೇ ಒಂದು ವಿಷಯವನ್ನು ಯಾರಾದ್ರೂ ಸಣ್ಣವರು ಅಂತ ಹೇಳಿದ್ರು ಕೂಡ ಅದನ್ನು ಸರಳವಾಗಿ ಸ್ವೀಕರಿಸುವ ದೊಡ್ಡ ಸ್ಥಿತಿ ಅವರಲ್ಲಿತ್ತು. ಇನ್ನು ಇಂದ್ರಿಯಗಳನ್ನ ಗೆದ್ದವರು, ಶತ್ರುಗಳನ್ನು ಅನಾಯಾಸವಾಗಿ ಸೋಲಿಸಿ ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ನೀಡುವವರು, ಮತ್ತೆ ತಪ್ಪು ಮಾಡುವ ಕೆಲಸದ ಬಗ್ಗೆ ಶ್ರೀಮಂತ, ನಾಚಿಕೆ ಇರುವವರು ಅಂತ ಅರ್ಥ. ಈ ನಾಚಿಕೆ ಇರುವುದು ಅಂದ್ರೆ ನಮಗೆ ಏನೋ ಮೈ ಕೈ ನುಲಿದುಕೊಂಡು ಬರುವುದು ಅಂತ ಅನ್ಕೊಳ್ತೇವೆ. ಹಾಗೇನಲ್ಲ, ಅದೊಂದು ನಾಚಿಕೆ ಇದೆ. ಆದ್ರೆ ತಪ್ಪು ಕೆಲಸ ಮಾಡಿದಾಗ ದೊಡ್ಡವರು ಬೈಯುವುದೇನು, ನಾಚಿಕೆ ಇಲ್ವಾ ನಿನಗೆ ಅಂತ. ಅಲ್ಲಿ ನಾಚಿಕೆ ಅಂದ್ರೆ ಇಲ್ಲ ನಂಗೆ ನಾಚಿಕೆ ಇದೆ ಅಂತ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಸೊಂಟ ಉಳುಕಿಸಿಕೊಂಡು ಓಡಾಡಿದ್ರೆ ಅದನ್ನ ನಾಚಿಕೆ ಅಂತಾರ? ಅಲ್ಲಿ ನಾಚಿಕೆ ಅಂದ್ರೆ ಏನರ್ಥ? ತಪ್ಪು ಕೆಲಸದಲ್ಲಿ ಮನಸ್ಸು ಹಿಂದೇಟು ಹಾಕುವ ಗುಣ. ಈ ತಪ್ಪು ಕೆಲಸ ಆಗ್ಬಾರ್ದಿತ್ತು, ಮಾಡಬಾರ್ದು ಏನ್ ಅನ್ಕೊಳ್ತಾರೆ ಜನ. ಅದಕ್ಕಿಂತ ನನ್ನ ಅಂತಃಸಾಕ್ಷಿ ನಾಳೆ ಇದನ್ನೇ ಪ್ರಶ್ನೆ ಕೇಳಿದಾಗ ಏನ್ ಹೇಳಬೇಕು, ನಾಳೆ ನನಗಿಂತ ದೊಡ್ಡವರು ಈ ಬಗ್ಗೆ ನನ್ನ ಹತ್ರ ಇದಕ್ಕೆ ಎಕ್ಸ್ಪ್ಲನೇಷನ್ ಏನು ಅಂತ ಕೇಳಿದ್ರೆ ನಾನು ಏನ್ ಹೇಳಿ, ಇದು ತಪ್ಪು, ಇದು ಮಾಡಬಾರ್ದು ಅಂತ ನನಗೆ ನಾನೇ ಹಾಕಿಕೊಳ್ಳುವ ಕಠೋರವಾದ ನಿಯಮ, ಬೇಡ ಅನ್ನುವ ತಡೆ, ಅದನ್ನ ಕಿರಿ ಅಂತ ಕರೀತಾರೆ. ಹರತಿ, ಮನಸ್ಸನ್ನ ಹಿಂದಕ್ಕೆ ತರುವುದು, ಬೇಡದ ಕೆಲಸದಲ್ಲಿ ಮನಸ್ಸು ಹೋಗದಂತೆ ತಡೆಯುವುದು ಶ್ರೀಮಂತಹ. ಇದು ಪಾಂಡವರ ವಿಶೇಷ ಗುಣ. ಕೀರ್ತಿಮಂತ ಅಷ್ಟ, ಅವ್ರ ಬಗ್ಗೆ ಯಾರ ಹತ್ರ ಕೇಳಿ, ನಾವೇನೋ ಅವರನ್ನ ನಮ್ದೇ ಅಜೆಂಡಾ, ನಮ್ಗೆ ಅವರನ್ನು ಹೇಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅಂತ ನಾಯಕತ್ವವನ್ನು ವಹಿಸಿ ಅವರನ್ನು ಕೇಳ್ತಿಲ್ಲ. ನೀವು ಅವರನ್ನ ಪರಿಚಯವೇ ಹೊರಗಿನ ದೂರದಿಂದ ಎಲ್ಲೋ ಇದ್ದವರು, ಅವ್ರ ಹತ್ರ ಬೇಕಾದ್ರೂ ಕೇಳಿ ಯಾರು ನಾಯಕರಾಗಬೇಕು ಅಂದ್ರೆ ಪಾಂಡವರಾಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನೆ ಮನೆಗೆ ಮುಟ್ಟಿದ ಗುಣವಂತಿಕೆ ಇರುವಂತಹ ಪಾಂಡವರು ಕೀರ್ತಿಮಂತಹ. ಇನ್ನು ಧರ್ಮಾಚಾರ ಪರಾಯಣ, ಧರ್ಮದ ಆಚರಣೆಯಲ್ಲಿ ಎಂದೂ ಹಿಂದೆ ಬಿದ್ದವರಲ್ಲ. ಏನೇ ಸಾರ್ವಜನಿಕರ ಫೆಸ್ಟಿವಲ್ ನಡೆದಾಗ ಅದ್ರಲ್ಲಿ ತಾವು ಸೇರ್ತಾರೆ. ಅವರಿಗೆ ಒಂದು ವರ್ಗದವರ ಫೆಸ್ಟಿವಲ್ಗೆ ಬೇಕಾದ ವೇಷಭೂಷ ಹಾಕ್ಲಿಕ್ಕಾಗುತ್ತೆ, ಇನ್ನೊಂದು ವರ್ಗದವರಿಗಾಗೋ ಅದು ಬೇಡ ಅಂತ ಟೊಪ್ಪಿ ತೆಗೆದುಹಾಕುದೋ, ಶಾಲ್ ತೆಗೆದುಹಾಕುದೋ, ಅಥವಾ ಇನ್ನೇನೋ ಅವರ ಆಚರಣೆಗಳಿಗೆ ಅಡ್ಡ ಬರುವುದು, ಅವರಿಗೆ ಪರ್ಮಿಷನ್ ಬೇಕು ಅಂತ ಕೇಳಿದ್ರೆ ಪೊಲೀಸರು ಇಲಾಖೆ ಮೊದಲೇ ತಗೊಳ್ಬೇಕು ಅಂತ ಹೇಳುದು, ಅಷ್ಟು ಜನ ಸೇರ್ಲಿಕ್ಕಿಲ್ಲ ಅನ್ನೋದು, ಅವ್ರು ಈ ದಾರಿಯಲ್ಲಿ ಹೋಗ್ಲಿಕ್ಕಿಲ್ಲ ಆ ದಾರಿಯಲ್ಲಿ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಕಾನೂನು ಹಾಕುವಂತಹ ಅವ್ಯವಸ್ಥೆಗಳನ್ನ ಮಾಡದೆ ಎಲ್ಲರನ್ನೂ ಅವರವರ ಧರ್ಮದಲ್ಲಿ ಇರುವುದಕ್ಕೆ ಬಿಡುವ ದೊಡ್ಡ ಸ್ಥಿತಿ ಇರುವಂತಹವರು ಪಾಂಡವರು. ಹಾಗಾಗಿ ನಮಗೆ ಅವರೇ ರಾಜರಾಗಬೇಕು, ಅವರನ್ನೇ ನಾವು ನಾಯಕರು ಅಂತ ಪರಿಗಣಿಸಿದ್ದು. ಅವರೇ ಇಲ್ಲ ಅಂದ ಮೇಲೆ ಅದು ಒಂಥರ ಸ್ಮಶಾನ ಇದ್ದ ಹಾಗೆ. ಸ್ಮಶಾನದಲ್ಲಿ ಭೂತಗಳು ಪ್ರೇತಗಳು ವಾಸಿಸ್ತಾರೆ, ನಮ್ಗಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ದೊಡ್ಡ ಮನೆ ಇದೆ, ದೊಡ್ಡ ತೋಟ ಇದೆ, ಸಿಕ್ಕಾಪಟ್ಟೆ ಸಂಪತ್ತು ಮನೆಯಲ್ಲಿ ಬಿಟ್ಟು ಬಂದಿದ್ದೀರಿ, ಅದನ್ನೆಲ್ಲ ಬಿಟ್ಟು ಬರುವುದು ಸರಿನಾ ಅಂತ ಕೇಳ್ತಾನೆ. ಅದೇ ಹೇಳ್ತಾನೆ, ಅದು ಸಂಪತ್ತು ಅಂತ ನಮ್ಗೆ ಅನ್ಸಿಲ್ಲ, ನಮ್ಗೆ ನೆಮ್ಮದಿ ಬೇಕ್ರಿ. ಮನೆ ದೊಡ್ಡದು ತಗೊಂಡು ಏನ್ ಮಾಡ್ಲಿ, ಭೂತ ಹತ್ರ ಒಬ್ಬರೇ ಅಲಿಬೇಕು, ಅಲ್ಲಿ ಜಪ ಮಾಡ್ಲಿಕ್ಕಿಲ್ಲ, ಪೂಜೆ ಮಾಡ್ಲಿಕ್ಕಿಲ್ಲ, ಅನುಷ್ಠಾನ ಮಾಡ್ಲಿಕ್ಕಿಲ್ಲ, ಒಳ್ಳೇದನ್ನ ನಡೆಸ್ಲಿಕ್ಕಿಲ್ಲ, ಯಾವುದೇ ಆತಿಥ್ಯ ಕ್ರಿಯೆಗಳಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಭಾಗವಹಿಸ್ಲಿಕ್ಕಿಲ್ಲ ಅಂತ ಕಾನೂನು ಬಂದ ಮೇಲೆ ನಾವು ಆ ಮನೇಲಿ ಇದ್ದೇನು ಉಪಯೋಗ? ಆ ದೊಡ್ಡ ಆಸ್ತಿ ನಮಗೆ ಅದು ಬೇಡ, ನಾವು ನಿಮ್ಮೊಟ್ಟಿಗೆ ಬರ್ತೇವೆ, ಅದನ್ನೆಲ್ಲ ಬಿಟ್ಟು ನಿಮ್ಮೊಟ್ಟಿಗೆ ಇರುವುದೇ ನಮ್ಮ ಬದುಕಿನ ಧ್ಯೇಯ ಅಂತ. ಹಾಗೆಲ್ಲ ಈಗ ತಕ್ಷಣದಲ್ಲಿ ಅನ್ಸುತ್ತೆ. ಕೆಲವೊಂದ್ಸರ್ತಿ ಅಧಿಕ ಮಾಸ ಯಾರೋ ಬಹಳ ಉಪವಾಸ ಎಲ್ಲ ಮಾಡ್ತಾರೆ, ಒಂದೊತ್ತು ಸಾಕು, ಬೇರೆ ಎಲ್ಲ ಹೊತ್ತು ಏನು ಇಲ್ಲ ಅಂತ ಕೇಳಿದ ತಕ್ಷಣ ನಮಗೊಂದು 4 ದಿವಸ ಮಾಡಬೇಕು ಅಂತ ಅನ್ಸುತ್ತೆ. ಆಮೇಲೆ ನಿಧಾನಕ್ಕೆ ಪರವಾಗಿಲ್ಲ, ಒಂದೊತ್ತು ಊಟ ಮಾಡಿದ್ರೆ ಆಯ್ತು, ಉಳಿದ ಟೈಮಲ್ಲಿ ಫಲಹಾರ ಮಾಡಿದ್ರೆ ಆಯ್ತು, ಮತ್ತೆ ನಿಧಾನಕ್ಕೆ ಒಂಚೂರು ಡೈಲ್ಯೂಟ್ ಆಗುತ್ತೆ. ಆಮೇಲೆ ಅದು ಆವಾಗ ಪರಿಷೇಕ ಮಾಡಿ ತಿಂದ್ರೆ ಮಾತ್ರ ತಿಂದ ಹಾಗೆ ಎಲ್ಲ ಮಧ್ಯೆ ಮಧ್ಯೆ ಓಡಾಡುವಾಗ ಬರುವಾಗೆಲ್ಲ ತಿಂದ್ರೆ ತೊಂದರೆ ಇಲ್ಲ ಅಂತ ಹೇಳಿ 10 ಸಲ ಓಡಾಡೋದು ಶುರು ಮಾಡ್ತೇವೆ, 10 ಸಲ ಅಡಿಗೆ ಮನೇಲಿ ತಿಂದು ಬರ್ತೇವೆ, ಕೊನೆಗೆ ಏನೋ ಒಂದಾಗುತ್ತೆ. ಹಾಗಾಗಿ ಶುರು ಮಾಡುವಾಗ ಸುಲಭ, ಅದು ಕೊನೆಯವರೆಗೆ ಮುಟ್ಟುವವರೆಗೆ ಬಹಳ ಕಷ್ಟ ಆಗತ್ತೆ. ಚಿಕ್ಕವರಿದ್ದಾಗ ನಮಗೂ ಹಾಗೆ ಏಕಾದಶಿ ಅಂತ ಬಹಳ ಶುರು ಮಾಡುವ ಟೈಮಲ್ಲಿ
ನಿಷ್ಠೆಯಿಂದ ಆಗ್ತಿತ್ತು. ಯಾರೋ ತಿನ್ನುವಾಗ ತಗೊಳ್ಳೋ ಅಂತ ಕೊಟ್ಟು ಬಿಟ್ರೆ ಒಂದ್ಸತಿ ಬಾಯಿಗೆ ಬಿದ್ದು ಬಿಡ್ತಿತ್ತು. ಆಮೇಲೆ ಅಯ್ಯೋ ದೇವ್ರೆ ತಿಂದು ಬಿಟ್ನಲ್ಲ, ಹೇಗೂ ತಿಂದು ಬಿಟ್ನಲ್ಲ, ಎಲ್ಲ ತಿಂದು ಬಿಡೋಣ ಅಂತ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಹಾಗೆ ಒಂದೊಂದ್ಸಲ ಮನಸ್ಸು ದುರ್ಬಲ ಆಗತ್ತೆ. ಆದ್ರೆ ಆಯ್ತು ಅಂತ ಹೇಳಿ ಅದನ್ನು ಬಿಟ್ಟು ಬಿಡುದಲ್ಲ. ಈ ಚಾತುರ್ಮಾಸ್ಯದಲ್ಲಿ ಎಲ್ಲೋ ಮಧ್ಯದಲ್ಲಿ 1 ದಿವಸ 2 ದಿವಸ ಗೊತ್ತಿಲ್ಲದೆ ಯಾವುದೋ ಪದಾರ್ಥ ಆಹಾರ ತಗೊಂಡ್ಬಿಡ್ತೇವೆ. ಆಗ ಉಳಿದವರೆಲ್ಲ ಖಂಡಿಸ್ಲಿಕ್ಕೆ, ಏನು ನೀನು ವ್ರತ ಲೋಪ ಆಯ್ತು, ಭ್ರಷ್ಟ ಆಯ್ತು, ಹಾಗೆ ಹೀಗೆ. ಆಯ್ತು, ಅವತ್ತಾಯ್ತು, ಅದನ್ನು ಮತ್ತೆ ಮುಂದುವರಿಸ್ಬೇಕು ಅಂತ ಅರ್ಥ ಅಲ್ಲ. ಅವತ್ತಿಗೆ ಆಯ್ತು, ಅದಕ್ಕೊಂದು ಮನಸ್ಸಲ್ಲಿ ಗೊತ್ತಾಗದೆ ಆಗಿದ್ದು ಅಂತ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಮರುದಿವಸ ಕಂಟಿನ್ಯೂ ಮಾಡ್ಬೇಕು. ನಮ್ದು ಹಾಗಲ್ಲ, ಒಂದ್ಸರ್ತಿ ತಪ್ಪಾಯ್ತು ಅಂದ್ರೆ ಆಮೇಲೆ ಬಿಟ್ಟ ವ್ರತವೇ ಬಿಟ್ಟು ಹೋಯ್ತು ಅಂತ. ಹಾಗಾಗಬಾರದು ಅಂತ ಹೇಳ್ತಾರೆ. ಹಾಗೆ ಜನರ ಹತ್ರ ಹೇಳಿದ, ಎಲ್ಲೋ ಒಂದು ಸರ್ತಿ ಹೀಗಾಗುತ್ತೆ, ಅದ್ರ ಧೃತರಾಷ್ಟ್ರ ಇರೋ ತನಕ ಅಷ್ಟು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ, ದಯವಿಟ್ಟು ನಿಮ್ಮ ಧರ್ಮಾಚರಣೆಯನ್ನು ಮಾಡಿಕೊಂಡು ನನ್ನ ಮೇಲಿನ ವಿಶೇಷ ಅಭಿಮಾನ ಇರುವುದು ಹೌದಾದ್ರೆ ನೀವು ವಾಪಸ್ಸು ರಾಜ್ಯಕ್ಕೆ ಹೋಗಿ ಅಂತ ಕಳುಹಿಸಿಕೊಡ್ತಾನೆ. ಆಗ ಕೆಲವು ಅಪರೂಪದ ಮಾತುಗಳನ್ನು ಹೇಳ್ತಾರೆ. ನಾವು ಸತ್ಸಂಗವನ್ನು ಬಯಸಿ ಬರ್ತಾ ಇದ್ದೇವೆ, ತುಂಬಾ ಚೆನ್ನಾಗಿದೆ. ಬಹುಶಃ ನಾವು ಹೀಗೆ ಮಹಾಭಾರತವನ್ನ ಬಿಡಿ ಬಿಡಿಯಾಗಿ ಕೇಳ್ತಾ ಹೋದ್ರೆ ಒಂದು 10 ವರ್ಷ ಬೇಕು ಚೆನ್ನಾಗಿ ಕಥೆ ಕೇಳಲಿಕ್ಕೆ. ಅದು 1 ಗಂಟೆ ಅಲ್ಲ, ಒಂದು 3 ಗಂಟೆ ದಿನಾ ಕೇಳ್ತಾ ಬಂದ್ರೆ ಒಂದು 10 ವರ್ಷ ಕೇಳಿದೆ. ಮತ್ತೆ ಒಂದು ದಿವಸ ನಿಮಗೆ ಮೊದಲ 1 ತಿಂಗಳು ಸ್ವಲ್ಪ ಅಷ್ಟೊತ್ತು ಕೊಡ್ಬೇಕಾ ಅಂತ ಅನಿಸ್ಬೋದು. 1 ತಿಂಗಳು ನಿಮ್ಗೆ ಅಭ್ಯಾಸ ಆದ್ಮೇಲೆ ನಿಮ್ಗೆ ಮನೆಯಲ್ಲಿ ಯಾವ ಧಾರಾವಾಹಿ ಬಂದ್ರೂ ಅದು ಬೇಡ ಅನ್ಸುತ್ತೆ, ಇಲ್ಲಿಗೆ ಬರಬೇಕು ಅನ್ಸುತ್ತೆ. ಯಾಕೆಂದ್ರೆ ಅದು ಕಥೆ ಇರುವ ಸ್ವಾರಸ್ಯ ಹಾಗೆ. ಭಾರತದ ಕಥೆಗಳ ಶೈಲಿ ಏನು ಅಂದ್ರೆ ಅದು ನಮ್ಮದೇ ಬದುಕಿನ ನಡುವಿನ ಕಥೆಯನ್ನು ಹೇಳ್ತಾ ಇದ್ದಾಗಿ ನಾಳೆ ಇದಕ್ಕೆ ನಮಗೆ ಸರಿಯಾದ ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕೀತು ಅನ್ನೋ ನಿರೀಕ್ಷೆ ಹುಟ್ಟತ್ತೆ. ಅದರ ಜೊತೆಗೆ ಕೆಲವು ನಮ್ಮಲ್ಲೇ ಗೊತ್ತಿಲ್ಲದೆ ನಮ್ಮ ದುಶ್ಚಟಗಳು ದೂರ ಆಗ್ತಾ ಹೋಗುತ್ತೆ, ನಮ್ಗೆ ಗೊತ್ತೇ ಇರುವುದಿಲ್ಲ. ನಾವು ಅದನ್ನು ಬಿಡಬೇಕು ಅಂತ ಅನ್ಕೊಳ್ಳೋದಿಲ್ಲ. ಕೇಳ್ತಾ ಮನಸ್ಸು ತಿಳಿ ಆಗ್ಬಿಡುತ್ತೆ. ಹೌದಲ್ವಾ, ನಾನು ಮೊದಲೆಲ್ಲ ತುಂಬಾ ಏನಾದ್ರೂ ಒಬ್ಬರಿಗೆ ಒಂದು ಚೂರು ಜಾಸ್ತಿ ಕೊಟ್ಟರು ಅಂದ್ರೆ ನಾವು ಹೊಟ್ಟೆ ಉರಿ ಪಡ್ಕೊಳ್ತಾ ಇದ್ದೆ. ಈಗ ನಂಗೆ ಏನು ಅನ್ಸುದಿಲ್ಲ, ಅಯ್ಯೋ ಅದು ಅವರ ಸತ್ತು, ಅದು ಅವ್ರಿಗೆ ಸಿಕ್ಕಿತ್ತು, ಸಂತೋಷ ಆಯ್ತು ಅಂತ ನಾನು ಚಪ್ಪಾಳೆ ತಟ್ಟುವಷ್ಟು ಅನಸೂಯಕನಾಗಿದ್ದೇನೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಇದು ಪಾಂಡವರ ಕಥೆಯ ವೈಶಿಷ್ಟ್ಯ. ಹಾಗೆ ಪಾಂಡವರ ಸಂಘವನ್ನ ಬಯಸಿ ಅವರು ಹೇಳ್ತಾರೆ, ಮೋಹಜಾಲಸ್ಯ ಯೋನಿರ್ಹಿ ಮೂಢೈರೇವ ಸಮಾಗಮಃ. ನಮಗೆ ನಿಜವಾಗಿಯೂ ನಮ್ಮ ಬದುಕಿನಲ್ಲಿ ತಪ್ಪು ಕೆಲಸಗಳು ಮಾಡುವುದು ಕಮ್ಮಿ ಆಗಬೇಕು ಅಂದ್ರೆ ಮೂಢರ ಜೊತೆಗೆ ಸೇರುವುದು ಕಮ್ಮಿ ಮಾಡಬೇಕು. ಯಾವಾಗ ನಾವು ಮೌಢ್ಯ ದಡ್ಡರ ಜೊತೆಗೆ, ದಡ್ಡರು ಅಂತ ಹೇಳ್ತಾ ಇರೋದು ನಾನು 1+1 ಅಂದ್ರೆ 2 ಅಂತ ಹೇಳಲಿಕ್ಕೆ ಬರದೇ ಇರೋರನ್ನು ಹೇಳ್ತೀನಿ. ದಡ್ಡರು ಅಂದ್ರೆ ಸಾಮಾನ್ಯ ಪರಿಜ್ಞಾನ ಇಲ್ಲದೆ, ಭಗವಂತನ ಸೃಷ್ಟಿಯ ವೈಚಿತ್ರ್ಯದ ಬಗ್ಗೆ ಒಪ್ಪಿಕೊಳ್ಳದೆ, ಹೇಗೋ ಸಂಪತ್ತೇ ಜೀವನದ ಪರಮ ಸೊತ್ತು, ಅದಿಲ್ಲದೆ ಇದ್ರೆ ಬದುಕಿಗೆ ಅರ್ಥ ಇಲ್ಲ ಅಂತ ಬದುಕುವ ಮಂದಿಯ ಜೊತೆಗೆ ವಾಸ ಮಾಡುವುದಕ್ಕಿಂತ ಅಹನ್ಯಹನಿ ಧರ್ಮಸ್ಯ ಯೋನಿ ಸಾಧು ಸಮಾಗಮಃ. ಯಾರು ಅಲ್ಪ ವಸ್ತುಗಳಿಂದಲೇ ತೃಪ್ತಿಯನ್ನ ಪಡ್ತಾ ಇನ್ನೊಬ್ಬರಿಗೆ ಸಹಾಯ ಮಾಡುವುದೇ ಬದುಕಿನ ಧ್ಯೇಯೋದ್ದೇಶ ಅಂತ ಬದುಕುವ ಸಾಧು ಸಮಾಗಮ ಅನ್ನೋದು ಅವರ ಜೀವನದಲ್ಲಿ ದೊಡ್ಡ ಸೊತ್ತು. ಅದಕ್ಕಿಂತ ದೊಡ್ಡ ಸೊತ್ತು ಮತ್ತೊಂದಿಲ್ಲ. ಹೇಗೆ ಪುಷ್ಪ ನೀವು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದ್ರೆ ಆ ಬಟ್ಟೆಯಲ್ಲಿಯೂ ಕೂಡ ಪುಷ್ಪದ ಪರಿಮಳ ಹರಡುತ್ತೋ, ಸಜ್ಜನರು ಹಾಗೆ. ಅದಕ್ಕೋಸ್ಕರ ಪುಷ್ಪದ ಜೊತೆಗೆ ನಾರು ಸೇರುವುದು ಅಂತ ನಾವು ಹೇಳ್ತೇವಲ್ಲ, ಹಾಗೆ ಸಜ್ಜನರ ಜೊತೆ ಸೇರಿದ್ರೆ ಆ ದಾರಿಯಲ್ಲಿ ನಾರೂ ಕೂಡ ದೇವರ ಮುಡಿಯನ್ನು ಸೇರುವ ಹಾಗೆ. ಅದು ನಾವು ಹೇಳ್ತೇವೆ, ಹೂವಿನ ಜೊತೆಗೆ ನೂಲು ಸೇರಿದ ಹಾಗೆ ನಾವು ಗಾದೆ ಹೇಳ್ತೇವೆ. ಅದು ಎಲ್ಲಿದ್ದು ಅಂತ ಗೊತ್ತಿಲ್ಲ ನಮ್ಗೆ, ಅದು ಮಹಾಭಾರತದ್ದೇ. ಇದು ಒಂದಲ್ಲ, ನಾವು ಎಷ್ಟು ಗಾದೆ ಹೇಳ್ತೇವೋ ಅಥವಾ ಎಷ್ಟು ತರದ ಇಡಿಯಂಗಳನ್ನು ಬಳಸ್ತೇವೋ ಅದೆಲ್ಲವೂ ಒಂದೋ ಮಹಾಭಾರತ, ಒಂದೋ ಪುರಾಣ, ಒಂದೋ ಭಾಗವತ, ಒಂದೋ ರಾಮಾಯಣ, ಎಲ್ಲೋ ಒಂದ್ ಕಡೆ ಇದೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಜಗತ್ತಿನಲ್ಲಿ ನಾವು ಉಪಯೋಗಿಸುವ ಯಾವುದೇ ತರದ ಮಾತುಗಳಿದ್ರೂ ಕೂಡ ಅದು ವೇದವ್ಯಾಸರದ್ದೇ ಕೊಡುಗೆ. ಭಾಷೆ ಚೇಂಜ್ ಆಗಿರಬಹುದು, ಹೇಳುವ ಪದಗಳಲ್ಲಿ ವ್ಯತ್ಯಾಸ ಇರಬಹುದು, ಆದ್ರೆ ಅದು ಒಂದಲ್ಲ ಒಂದು ರೀತಿಯಿಂದ ಕೊನೆಗೆ ಬಂದು ಅದು ಕೇವಲ ಇಡಿಯಂ ಮಾತ್ರ ಅಲ್ಲ. ಯಾವುದೇ ಕಥೆಯನ್ನ ಕೇಳಿದ್ರು ಕೂಡ ಆ ಕಥೆಯ ಮೂಲಕ್ಕೆ ಮತ್ತೆ ನಾವು ಬಂದ್ರೆ ಅದು ವೇದವ್ಯಾಸರದ್ದೇ ಕಥೆಯಾಗಿರುತ್ತೆ. ನೀವು ಎಷ್ಟು ಆಧುನಿಕ ಕಥೆ ಅಂತ ಬೇಕಾದ್ರೂ ಹೇಳಿ, ಎಷ್ಟು ಅದ್ಭುತವಾದ ಸಿನಿಮಾದ ಕಥೆ ಅಂತ ಹೇಳಿ, ನಿಮ್ಗೆ ಆ ಸಿನಿಮಾದ ಮೂಲವನ್ನು ಹುಡುಕಿದ್ರೆ ಎಲ್ಲೋ ಒಂದು ಕಡೆ ಒಂದು ಸೂಚ್ಯವಾದ ಕಥೆಯ ಕೊಂಡಿ, ಅಲ್ಲಿ ಹೆಸರು ಬೇರೆ ಇರುತ್ತೆ, ವಾಹನ ಬೇರೆ ಇರುತ್ತೆ, ಗಲಾಟೆಗೆ ಕಾರಣ ಬೇರೆ ಇರುತ್ತೆ, ಅದನ್ನ ಪರಿಸ್ಥಿತಿ ನಿಭಾಯಿಸಿದ್ದು ಬೇರೆ ಇರುತ್ತೆ, ಆದ್ರೆ ಎಸೆನ್ಸ್ ಕೊನೆಗೆ ಇಲ್ಲೇ ಇರುತ್ತೆ. ಸಂಪತ್ತಿಗೋಸ್ಕರ ಆಗುವ ಯಾವುದೇ ಕಥೆ ಅದು ಈ ಪಾಂಡವರ ಭೂಮಿಯ ಕಥೆಗೆ ವಿರುದ್ಧವಾದದ್ದೇನಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಅದರ ರೂಪುರೇಷೆ ಬೇರೆ ಇರುತ್ತೆ ಅಷ್ಟೇ. ಯೇಷಾಂ ತ್ರೀಣ್ಯವದಾತಾನಿ ವಿದ್ಯಾಯೋನಿಷ್ಠ ಕರ್ಮಚ ತೈ ಸೇವ್ಯಾಸ್ತೈ ಸಮಾಸ್ಯಾಹಿ
ಶಾಸ್ತ್ರೇಭ್ಯೋಪಿ ವಿಶಿಷ್ಯತೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಶಾಸ್ತ್ರದ ಅಭ್ಯಾಸ ಅಂತ ಅನ್ನೋದು ಅಷ್ಟು ಗಾಢವಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರು ದೇವರು ಯಾರನ್ನ ಸ್ವೀಕಾರ ಮಾಡುತ್ತಾರೆ ಅನ್ನೋದನ್ನ ಹೇಳಲಿಕ್ಕೋಸ್ಕರ ಈ ಮಾತನ್ನ ಜನರು ಪಾಂಡವರ ಹತ್ರ ಹೇಳ್ತಾ ಇದ್ದಾರೆ. ನಾವು ಶಾಸ್ತ್ರ ಓದದೇ ಇರಬಹುದು, ಆದ್ರೆ ಸಜ್ಜನರ ಜೊತೆಗೆ ಇದ್ದೇವೆ ಅನ್ನೋದಕ್ಕೋಸ್ಕರ ದೇವರು ನಮ್ಮನ್ನು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾಕೆಂದ್ರೆ ಸಜ್ಜನರು ಅವರ ಹತ್ರ ವಿದ್ಯಾ ಯೋನಿಹಿ ಕರ್ಮಚ, ವಿದ್ಯಾ ಅಂತಂದ್ರೆ ಒಳ್ಳೆಯ ಶಾಸ್ತ್ರಜ್ಞಾನ ಅವರಲ್ಲಿರುತ್ತೆ. ಅವ್ರ ಜೊತೆ ಓಡಾಡಿದ್ರೆ ತನ್ನಿಂದ ತಾನೇ ಕೆಲವು ಗಾಳಿ ನಮ್ಗೆ ಬೀಸುತ್ತೆ, ಮಾತಿನಲ್ಲಿ ಗೊತ್ತಾಗುತ್ತೆ, ನಡೆಯಲ್ಲಿ ಗೊತ್ತಾಗುತ್ತೆ, ಎಷ್ಟೋ ವಿಷಯಗಳು ಅವ್ರ ಹತ್ರ ಚರ್ಚೆ ಮಾಡುವಾಗ ತಾನಾಗೆ ಕಿವಿಗೆ ಬೀಳುತ್ತೆ. ಇನ್ನು ಅವರ ಕುಲ, ಅವರು ಹಿಂದಿನಿಂದ ಹುಟ್ಟಿ ಬಂದ ಪರಂಪರೆ, ಯಾವ ಮನೆತನದ ತಂದೆ ತಾಯಿಗಳ ಸಂಸ್ಕಾರ ಅನ್ನೋದು ಅತ್ಯಂತ ಚೆನ್ನಾಗಿರುತ್ತೆ, ಅಂಥವರನ್ನ ಆಯ್ಕೆ ಮಾಡ್ಕೊಳ್ಬೇಕಂತೆ ಸಂಘಕ್ಕೆ. ಇಲ್ಲಿ ಸಂಘಕ್ಕೆ ಆಯ್ಕೆ ಮಾಡ್ಕೊಳ್ಳುವಾಗ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ 3. ಒಂದು, ಒಳ್ಳೆಯ ವಿದ್ಯಾವಂತಿಕೆ ಇರಬೇಕು, ಒಳ್ಳೆಯ ಕುಲವಂತಿಕೆ ಇರಬೇಕು. ಕುಲವಂತಿಕೆ ಅಂದ್ರೆ ನೀವು ಹುಟ್ಟಿನಿಂದ ಕುಲ ಅಂತ ಇಟ್ಕೊಳ್ಬೇಡಿ, ಆ ಮನೆತನದ ತಂದೆ ತಾಯಿಗಳು ಅವರ ಹಿಂದಿನವರು ಸಮಾಜದ ಜೊತೆಗೆ ಅತ್ಯಂತ ಹಿತಕಾರಿಗಳಾಗಿ ಬದುಕಿದ್ದಾರೆ ಅಂದ್ರೆ ಅವರು ಸಂಘಕ್ಕೆ ಯೋಗ್ಯರು. 3ನೇದ್ದು ಕರ್ಮ, ಅವರ ಚಟುವಟಿಕೆ, ಅವರ ಕ್ರಿಯೆ. ಅವರು ಯಾವತ್ತು ಪ್ರಾಣಿಗಳಿಗೆ ಹಿಂಸೆ ಮಾಡುವುದೇ ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಅಂಥವ್ರ ಜೊತೆಗೆ ಸೇರ್ಬೇಡ. ಹಿಂಸೆಯೇ ಗುಣ ಅಂತ ಭಾವಿಸ್ತಾರೆ, ಕತ್ತು ಕೊಯ್ದು ಅರ್ಧ ಗಂಟೆ ಅದನ್ನು ಸಾಯೋದನ್ನು ಬಿಟ್ಟು ನೋಡ್ತಿರ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ನಮ್ಮಲ್ಲಿರುವುದೇನಂದ್ರೆ ಅದು ಒಂದು ಕ್ಷಣದಲ್ಲಿ ಪ್ರಾಣ ಹೋಗ್ಬೇಕು. ಯಾಕೆಂದ್ರೆ ಅದರ ಪ್ರತಿ ಜೀವ ಕಣವೂ ಕೂಡ ನೋವನ್ನು ಅನುಭವಿಸಿ ಆ ನೋವು ಅನ್ನೋದು ದ್ವೇಷವಾಗಿ ಅದರ ಪ್ರತಿ ಆಹಾರದ ಕಣದಲ್ಲಿ ಸೇರುವ ತನಕ ಬಿಡಬಾರದು ಅಂತಿದೆ. ಆದ್ರೆ ಉಲ್ಟ ರಕ್ಕಸರ ಸ್ವಭಾವ, ಅದನ್ನು ನಿರಂತರ ಸಾಯುವುದನ್ನು ನರಳಿ 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 ಅದರ ಪ್ರತಿಯೊಂದು ಜೀವ ಕಣದಲ್ಲೂ ತಾನು ಸಾಯುವಾಗ ತನ್ನನ್ನು ಕೊಂದವನ ಬಗ್ಗೆ ದ್ವೇಷವನ್ನ ಅಂಟಿಸಿಕೊಂಡೇ ಸಾಯತ್ತದು. ಅದನ್ನು ತಿಂದವನ ಮನಸ್ಸೇನಿರಬೇಕು ಹೇಳಿ? ಸಿಂಪಲ್ ಲಾಜಿಕ್. ಕ್ರೌರ್ಯ ಯಾಕಿರುತ್ತೆ ಅಂದ್ರೆ ಅದು ಎಷ್ಟು ಕ್ರೂರವಾಗಿ ಸಾಯುತ್ತೋ ಆ ಆಹಾರದಲ್ಲಿ ಅಷ್ಟೇ ಕ್ರೌರ್ಯ ತುಂಬಿಕೊಳ್ಳುತ್ತೆ. ಅದನ್ನು ತಿಂದವನ ಮನಸ್ಸಿನಲ್ಲೂ ಆ ಕ್ರೌರ್ಯ ಹಾಗೆ ಉಳಿಯುತ್ತೆ. ಆ ಕಾರಣಕ್ಕಾಗಿ ಅಂತ ಹಿಂಸಾನಂದಿಗಳ ಬದುಕಿನಲ್ಲಿ ನಾವು ಅವರ ಜೊತೆಗೆ ಸಂಭಾಷಣೆ, ಅವರ ಜೊತೆಗೆ ಸಹಾಸನೆ ಎಲ್ಲವನ್ನೂ ಹೇಳುತ್ತೆ. ಅಂಥವರ ಅಸತಾಂ ದರ್ಶನಾತ್ ಸ್ಪರ್ಶಾತ್ ಸಂಭಾಷಣ ಸಹಾಸನಾತ್ ಧರ್ಮಾಚಾರಾ ಪ್ರಹೀಯಂತೆ ನಚ ಸಿದ್ಧಂತಿ ಮಾನವಾಹ. ಮನುಷ್ಯರಿಗೆ ಅಂಥವರ ಜೊತೆಗೆ ಒಡನಾಟ ಜಾಸ್ತಿ ಆದಾಗ ಅವರ ಧರ್ಮಾಚರಣೆಗಳು ತಾನಾಗಿ ಕುಗ್ಗುತ್ತೆ. ಅಂಥವರ ಜೊತೆಗೆ ಒಡನಾಟ ಜಾಸ್ತಿ ಆದಾಗ ಅವರ ಸಿದ್ಧಿಗಳು ತಾನಾಗಿ ಕಮ್ಮಿ ಆಗ್ತಾ ಹೋಗುತ್ತೆ, ಅವರ ಆಲೋಚನೆಗಳು ತಪ್ಪಾಗ್ತಾ ಹೋಗುತ್ತೆ. ಅವರ ಮನಸ್ಸಿನ ಒಳಗೆ ಯಾಕೆ ತಪ್ಪು? ಇವತ್ತು ಪ್ರಶ್ನೆ. ನಾನು ಆಹಾರವಾಗಿ ತಿನ್ನೋರನ್ನ ತಪ್ಪು ಅಂತ ಹೇಳ್ತಿಲ್ಲ. ಮಾಂಸ ಕೆಲವರಿಗೆ ಸಹಜವಾಗಿ ಮೊದಲಿನಿಂದ ಆಹಾರ ಆಗಿದ್ದಾಗ ಅದು ಪರಂಪರೆ ಅಂತ ಇಡ್ಬೋದು. ಅಲ್ಲೂ ನಿಯಮ ಹೇಳಿದ್ದೇನಾಗ್ಲೇ, ಅದು ಒಂದು ದೇವತೆಗೆ ಸಮರ್ಪಣೆ ಆಗಿರ್ತಿತ್ತು ಹಿಂದೆ, ಮತ್ತೆ ಇಂಥ ದಿನ ಮಾತ್ರ ಸ್ವೀಕರಿಸುವುದು ಅಂತಿತ್ತು. ಈಗ ಏನು ಅಂದ್ರೆ ಮೊಟ್ಟೆಯು ಸಸ್ಯಾಹಾರ ಲಾಜಿಕ್ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಅದರಿಂದಾಗಿ ಮಕ್ಕಳಿಗೆ ಶಾಲೆಯಲ್ಲಿ ಕೊಟ್ಟರೆ ತಪ್ಪಿಲ್ಲ ಅಂತ ಲಾಜಿಕ್ ಶುರುವಾಗುತ್ತೆ. ಮಕ್ಕಳಿಗೆ ಉಳಿದ ಮಕ್ಕಳೆಲ್ಲ ತಲೆ ತಿನ್ಲಿಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಬಂದು ಅಪ್ಪ ಅಮ್ಮನ ಹತ್ರ ಹೇಳ್ತಾರೆ, ಅಪ್ಪ ಅದು ತಿನ್ಬೋದಲ್ಲ, ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲ ಸೈನ್ಸ್ ಪ್ರಕಾರ ಕೂಡ ಅದು ಸಸ್ಯಾಹಾರ ಅಂತೆ, ಯಾಕೆ ತಿನ್ಬಾರ್ದು? ಉಳಿದವುಗಳು ತಿಂದು ಚಪ್ಪರಿಸಿ ಪ್ರೋಟೀನ್ ಇದೆ, ಇನ್ನೇನೋ ಇದೆ, ಮಣ್ಣು ಮಸಿ ಎಲ್ಲ ಒಂದಿಷ್ಟು ತಲೆ ತಿಂತಾರೆ. ನಮ್ಮ ಮಕ್ಕಳಿಗೆ ನಾವು ಹೇಳಲಿಕ್ಕೆ ನಮ್ಮ ಹತ್ರ ಲಾಜಿಕ್, ಅದೆಲ್ಲ ಏನು ದೊಡ್ಡವ್ರು ಹೇಳಿದ್ಮೇಲೆ ಕೇಳ್ಬೇಕಷ್ಟೇ, ಅದೆಲ್ಲ ತಪ್ಪು ಅಂತ ಒಂದೇ ಸರ್ತಿ ಜೋರು ಮಾಡಿ ಬಿಡ್ತೇವೆ. ಹೀಗೆ ತಲೆ ಕೆಡಿಸುವವರು ಬಹಳ ಜನ ಇರ್ತಾರೆ. ವಸ್ತುತಃ ಒಂದು ಸಿಂಪಲ್ ಅಂಶ ಏನು ಅಂದ್ರೆ, ಅದು ಬೆಳೆದು ದೊಡ್ಡದಾದ್ಮೇಲಾದ್ರೂ ಅದರಲ್ಲಿ ನೆತ್ತರು ಬರುತ್ತೋ ಇಲ್ವೋ ಆ ಶರೀರದಲ್ಲಿ? ಒಂದು ಜೀವ ಅದು ನಾಳೆ ಹುಟ್ಟಿ ಓಡಾಡ್ತೋ ಇತ್ತೋ ಇಲ್ವೋ? ಇವತ್ತದು ಓಡಾಡದೆ ಇರ್ಬೋದು. ಅದು ಹಾಗೆ ಹೊಟ್ಟೆಯಲ್ಲಿ ಇದ್ದ ಮಗು ಕೂಡ ಅದಕ್ಕೆ ಓಡಾಟ ಇಲ್ಲ ಅಂತ ಅದನ್ನು ಸತ್ಯ ಅಂತ ಹೇಳಿಕ್ಕಾಗತ್ತಾ? ಹಾಗಾಗಿ ಓಡಾಟ ಇಲ್ಲ, ಅದರಲ್ಲಿ ಈಗ ನೆತ್ತರು ಕಾಣಿಸ್ತಿಲ್ಲ, ಆ ಕಾರಣಕ್ಕೆ ಅದು ಸಸ್ಯ ಅಂತ ಹೀಗೆಲ್ಲ ವಾದ ಮಾಡೋದಾದ್ರೆ ಇನ್ನು ಏನೇನೋ ವಾದ ಮಾಡ್ಬೋದು. ಮೂಳೆಯಲ್ಲೂ ನೆತ್ತರಿರುವುದಿಲ್ಲ, ತೆಗೆದು ಹಾಗಾದ್ರೆ ಇನ್ನು ನಾಳೆಯಿಂದ ನಾಯಿತರ ಕಚ್ಚಿ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹಿಂದಿನವರು ಏನಾದ್ರೂ ಒಂದು ನಿಯಮವನ್ನ ಹೇಳಿದ್ರೆ ಅದರ ಹಿಂದೆ ಒಂದು ಕಾರಣ ಇದೆ. ತಿನ್ನುವನನ್ನ ಬಿಟ್ಬಿಡಿ, ಅದು ಅವರಿಗೆ ಮೊದಲಿನಿಂದ ಬಂದ ರೂಢಿ, ಅವರು ತಿಂತಾರೆ. ಆದ್ರೆ ಉಳಿದವರಿಗೆ ಒತ್ತಾಯಪೂರ್ವಕವಾಗಿ ಅದರ ರೂಢಿಯೇ ಇಲ್ಲದವರನ್ನ ನಾವು, ಶಾಸ್ತ್ರ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮಲ್ಲಿ ತಿನ್ನುವುದು ಅಕಸ್ಮಾತ್ ಮೊದಲಿನಿಂದಿದ್ರೆ ಅದನ್ನ ಈಗ ತಿಂತಾ ಇದ್ದೀರಿ, ತಪ್ಪಿಲ್ಲ, ಆದ್ರೆ ಅದನ್ನು ಬಿಡುವುದಕ್ಕೆ ಪ್ರಯತ್ನಿಸಿ ಅಂತ ಹೇಳುತ್ತೆ. ನಿಧಾನಕ್ಕೆ ಬಿಡ್ತಾ ಬನ್ನಿ. ಯಾಕೆಂದ್ರೆ ಎಷ್ಟು ಹೊರಗಿನಿಂದ ಕ್ರೌರ್ಯವನ್ನ ಕಮ್ಮಿ ಮಾಡ್ತಾ ಬರ್ತೇವೋ ಅಷ್ಟು ನಮ್ಮ ಒಳಗಿನಿಂದ ಧರ್ಮಾಚರಣೆಯ ಶುದ್ಧಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮಾಡಿದ ತಕ್ಷಣ ಅವನು ನರಕಕ್ಕೆ ಹೋಗ್ತಾನೆ ಅಂತಲ್ಲ, ಆದ್ರೆ ಅದಕ್ಕೆ ಕೊಂದು ಹಿಂಸೆಯನ್ನು ಆನಂದ ಪಡುವುದುಂಟಲ್ವಾ, ಇನ್ನೊಬ್ಬರಿಗೆ ನೋವು ಕೊಡುವುದೇ ಸೌಖ್ಯ ಅಂತ ಭಾವಿಸುವುದುಂಟಲ್ಲ, ಇದು ತೀರಾ ಅನಾಗರಿಕ ಮತ್ತು ಅಸಂಗತವಾದ ಸಂಗತಿ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟು
ಇಂಥ ದುಷ್ಟರಾದ ದುರ್ಯೋಧನಾದಿಗಳ ಜೊತೆಗೆ ಸಂಘವನ್ನ ಬೆಳೆಸಿ ನಾವು ಬದುಕಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕೆಂದ್ರೆ ನಿರಾಲಂಬಾ ವಯಂ ಪುಣ್ಯಶೀಲೇಶು ಸಾಧುಷು. ನಾವು ಯಾವುದೇ ಸತ್ಕರ್ಮ ಮಾಡದೇ ಇದ್ರು ಸತ್ಕರ್ಮ ಮಾಡುವವರ ಜೊತೆಗೆ ಬದುಕನ್ನ ನಾಲ್ಕು ನಡೆಸಿದ್ರೆ ತನ್ನಿಂದ ತಾನೇ ನಮ್ಗೆ ಗೊತ್ತಿಲ್ಲದೆ ಆ ಸತ್ಕರ್ಮದಲ್ಲಿ ನಾವು ಅವರಿಗೆ ಜೊತೆಯಾಗಿರುವಂತಹ ಪ್ರಸಂಗಗಳು ಬರ್ತಾವೆ ಅಂತ ಹೀಗೆ ಸಜ್ಜನರ ಮಹತ್ವದ ಕುರಿತಾಗಿ ಅನೇಕ ಮಾತುಗಳನ್ನು ಹೇಳ್ತಾರೆ. ನೀವು ಎಷ್ಟು ಕೇಳ್ತೀರಿ ಅಷ್ಟು ಸುಭಾಷಿತಗಳು ಸಿಗ್ತವೆ. ಇದು ಯಾರು? ಜನರು ಹೇಳುದು. ಇವರೇ ಹಿಂಬಾಗಿಲಿನಿಂದ ನಮ್ಮ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಕೊಂಡು ಬನ್ನಿ ಅಂತ ಮೊದಲೇ ಸ್ಟೇಜ್ ಕೊಟ್ಟು ರೆಡಿ ಮಾಡಿ ಪತ್ರವನ್ನು ಅವರೇ ಬರೆಸಿ ಅವರೇ ಸ್ಟೇಜಿಂದ 4 ನಿರೂಪಕರನ್ನು ಕಳಿಸಿ ಹೇಳಿಸಿ ಸಭೆಯಲ್ಲಿ ತಾವೇ ದುರಂಧರ ಅಂತ ಬೋರ್ಡ್ ಹಾಕಿಸ್ಕೊಂಡು ಓಡಾಡುವ ಪ್ರಸಂಗ ಅಲ್ಲ ಪಾಂಡವರದ್ದು. ಜನರೇ ಅತ್ಯಂತ ಪ್ರೀತಿಯಿಂದ ಕೊಟ್ಟ ಟೈಟಲ್ಲು ಪಾಂಡವರಿಗೆ ಧರ್ಮಾಚರಣಶೀಲರು ಅಂತ. ಹಾಗೆ ಆ ಧರ್ಮವನ್ನ ನಡೆಸುವ ಆ ದೊಡ್ಡ ಸ್ಥಿತಿಯನ್ನು ಜನರು ಸಹಜವಾಗಿ ಗುರುತಿಸಿ ನಿಮ್ ಜೊತೆಗೆ ಬರ್ತೇವೆ ಅಂತ ಗಂಗಾ ತೀರದ ತನಕ ಬರ್ತಾರೆ. ಅವತ್ತು ರಾತ್ರಿ ಕಳಿಯತ್ತೆ. ಸಂಕಟ ಧರ್ಮರಾಜನಿಗೆ. ಉಪವಾಸ ಹಾಕಿ ಬಿಡ್ತಾ ಇದ್ದೇನೆ ಇವರನ್ನೆಲ್ಲ. ಹೇಗೆ ಇವರನ್ನ ನನ್ನ ಜೊತೆಗೆ ಬಂದ್ಮೇಲೆ ನನ್ನ ಜವಾಬ್ದಾರಿ, ನಾನು ಅವ್ರಿಗೆ ಊಟ ಹಾಕ್ಬೇಕಿತ್ತು. ಯಜಮಾನ ಅಂತ ಅವ್ರು ನನ್ನನ್ನು ಇಷ್ಟು ಗೌರವಿಸ್ತಾ ಇದ್ದಾರೆ. ರಕ್ಷೆ ಇವನಿಂದ ಆಗತ್ತೆ ಅಂತ ನಂಬಿ ಕಾಡಿಗೆ ಬಂದಿದ್ದಾರೆ. ಅಂದ್ರೆ ಏನಾಯ್ತು ಗೊತ್ತಾ, ಒಂದು 90 ಭಾಗ ಜನ ಒಪ್ಕೊಂಡು ವಾಪಸ್ ಹೋದ್ರು. ಇನ್ನೊಂದು 10 ಭಾಗ ಜನ ತಡಿಲಿಕ್ಕಾಗ್ಲಿಲ್ಲ. ಅವ್ರು ಹಠ ಮಾಡಿ ಬಂದ್ರು. ನೀನ್ ಏನೇ ಹೇಳು, ನೀನು ಹೊಡೆದು ಬಡಿದ್ರು ನಾವು ನಿಮ್ ಜೊತೆಗೆ ಬರುದು. ನಮ್ಗೆ ಬೇಡ, ನಮಗೆ ಅದರ ಅವಶ್ಯಕತೆನೇ ಇಲ್ಲ. ಇದು ಹಠ. ಹಠದ ಜೊತೆಗೆ ನಿಮ್ ಜೊತೆಗೆ ಇದ್ರೆ ನಾವು ಚೆನ್ನಾಗಿರ್ತೇವೆ ಅನ್ನೋ ವಿಶ್ವಾಸ ನಮಗಿದೆ, ಹಾಗಾಗಿ ಬರ್ತೇವೆ ಅಂತ. ಅವ್ರು ಎಷ್ಟು ಜನ ಗೊತ್ತಾ? ಸಾಮಾನ್ಯ ಹೆಚ್ಚು ಕಮ್ಮಿ ಸ್ನಾತಕರು, ಅಂದ್ರೆ ಈ ಜಸ್ಟ್ ಶಿಕ್ಷಣವನ್ನ ಮುಗಿಸಿ ಗುರುಕುಲದಿಂದ ಹೊರಗೆ ಬಿದ್ದವರು ಬಹಳ ಜನ. ಇನ್ನು ಕೆಲವರು ವಾನಪ್ರಸ್ಥಾಶ್ರಮಿಗಳು. ನಾವು ಮನೆಯೆಲ್ಲ ಬಿಟ್ಟುಕೊಟ್ಟಿದ್ದೇವೆ, ನಮ್ಗೆ ಇನ್ನು ಅಧಿಕಾರ ಬೇಡ, ನಾವಿನ್ನು ಯಾವುದನ್ನು ಮನೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಟು ಬಂದಿದ್ದೇವೆ ಅಂತ ಬಂದವರು. ಇನ್ನು ಕೆಲವರು ಋಷಿಗಳು, ಅವರು ಸಪತ್ನೀಕರಾಗಿ ಬಂದ್ಬಿಟ್ಟಿದ್ದಾರೆ. 88,000 ಜನ ಪಾಂಡವರ ಜೊತೆಗೇ ಉಳಿದು ಬಿಟ್ರು. ನಮಗೆ ಇಬ್ರು ಮನೆಯಲ್ಲಿ 2 ದಿವಸ ಜಾಸ್ತಿ ಉಳಿತಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಯೋಚನೆ ಹತ್ತುತ್ತೆ. ನಾಳೆಗೆ ಏನ್ ತರಕಾರಿ, ನಾಳೆದಿಗೆ ಏನು ಪದಾರ್ಥ, ಏನ್ ತಂದಿದ್ದೀರಿ, ಅವಲಕ್ಕಿ ಮಾಡಿಟ್ಟಿಲ್ಲ, ನೀವು ಎಲ್ಲ ಮೊದಲೇ ಬಂದಿಟ್ಬಿಟ್ರೆ ನಾನು ಯಾರಿಗೆ ಕೊಡ್ಲಿ, ಏನ್ ಕೊಡ್ಲಿ ಅಂತ ನಮ್ಮಲ್ಲಿ ಟೆನ್ಷನ್ ಶುರುವಾಗುತ್ತೆ. ಆದ್ರೆ 88,000 ಜನ ಇದ್ದಾಗಲೂ ಧರ್ಮರಾಜನಿಗೆ ಚಿಂತೆ ಹತ್ತಿತು. ಇವರನ್ನ ಸಾಕುವುದು ಹೇಗೆ ಅಂತಲ್ಲ, ರಾಜನಾಗಿ ಸಾಕ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅಳು ಬಂತು. ಆಗ ಜನ ಹೇಳ್ತಾರೆ, ನೀನ್ ಯಾಕೆ ಅಳ್ತಿದ್ದಿ, ಇದು ನಾವು ಆಯ್ಕೆ ಮಾಡ್ಕೊಂಡಿದ್ದು. ನೀನು ಕರ್ಕೊಂಡು ಬಂದು ನಮಗೆ ಊಟ ಹಾಕ್ಲಿಲ್ಲ ಅಂದ್ರೆ ಅದು ನಿನ್ನ ಬೇಸರ ಆಗ್ಬೇಕು. ನಾವಾಗಿ ನಿನ್ ಜೊತೆಗೆ ಬಂದದ್ದು, ನೀನ್ ಬೇಸರ ಪಡೋದಕ್ಕೆ ಕಾರಣವೇ ಇಲ್ಲ. ನೀನ್ ಹತ್ತಿರ ನಮ್ಗೆ ದುಃಖ ಆಗುತ್ತೆ. ನಿನಗೆ ಹೊರೆ ಮಾಡಿದ್ವೋ ಏನೋ, ನಿನ್ನನ್ನ ನೋಯಿಸ್ತಿದ್ವೋ ಏನೋ ಅಂತ ನಮ್ಗೆ ಬೇಜಾರಾಗುತ್ತೆ. ನಮ್ಮ ಉದ್ದೇಶ ನಿನ್ನನ್ನು ನೋಯಿಸುವುದಲ್ಲ, ನಿನ್ನ ಜೊತೆಗೆ ಇರಬೇಕು ಅಂತಷ್ಟೇ. ನಮ್ಮ ಹೊಟ್ಟೆ ಪಾಡಿಗೆ ನಾವು ನೋಡ್ಕೊಳ್ತೇವೆ. ಏನ್ ಮಾಡಿದ್ರು ಗೊತ್ತಾ, ಅವತ್ತು ಎಲ್ಲರೂ ಗಂಗಾ ತೀರಕ್ಕೆ ಹೋಗಿ 2-2, 5-5 ಬೊಗಸೆ ನೀರು ಹೋದ್ಬಿಟ್ರು ಅಷ್ಟೇ. ಅವತ್ತು ಊಟ ಏನೂ ಇಲ್ಲ. ನಾವಾದ್ರೆ ಒಂದು 2 ದಿವಸಕ್ಕಾದ್ರೂ ಉಂಡೆ ಅವಲಕ್ಕಿ ಇಟ್ಕೊಳ್ತಿದ್ವಿ. ಅವರು ಬೇಡ ಅಂದ್ರೆ ಪಾಂಡವರ ಜೊತೆಗೆ ಯಾವ ಸವಾಸನು ಬೇಡ ಅಂತ ಏನೂ ಇಲ್ಲ, ಹಾಗೆ ಹೊರಟು ಬಂದ್ಬಿಟ್ಟಿದ್ದಾರೆ. ಹೊರಟು ಬಂದವರು ಗಂಗೆಯ ನೀರನ್ನು ಕುಡಿದು ನಮ್ಗೆ ಇವತ್ತು ತೃಪ್ತಿಯ ನಿದ್ದೆ ಬರುತ್ತೆ, ನೀನೇನು ಯೋಚನೆ ಮಾಡಬೇಡ. ಆ ರಾತ್ರಿ ಹೇಗೋ ಕಳೆಯಿತು. ಆದ್ರೆ ಧರ್ಮರಾಜನಿಗೆ ನಿದ್ದೆನೇ ಬರಲಿಲ್ಲ. ರಾತ್ರಿ ಎಲ್ಲ ಚಿಂತೆ ಮಾಡ್ತಾ, ಧೌಮ್ಯರು ಅಂತ ಅವರಿಗೆ ಕುಲಪುರೋಹಿತರು. ಈ ಪುರೋಹಿತರನ್ನ ಅವನು ಇಟ್ಕೊಳ್ಳಿಕ್ಕೆ ಶುರು ಮಾಡಿದ್ದು ದ್ರೌಪದಿಯ ಸ್ವಯಂವರಕ್ಕೆ ಹೋಗುವಾಗ. ಅಲ್ಲಿ ತನಕ ಜೊತೆಗೆ ಯಾರು ಇರಲಿಲ್ಲ. ಆಗ ಒಬ್ಬ ಅಂಗಾರಪರ್ಣ ಅನ್ನುವಂತಹ ಒಬ್ಬ ಗಂಧರ್ವ ಬಂದು ಹೇಳ್ತಾನೆ, ನೀವೆಷ್ಟೇ ದೊಡ್ಡವರಾದ್ರೂ ಮನೆಗೆ ಒಬ್ಬರು ಕುಲಪುರೋಹಿತರು ಅಂತ ಇರಬೇಕು. ನಾವು ಸ್ವಲ್ಪ ಪಾಲನೆ ಮಾಡ್ತಾ ಇದ್ದೇವೆ, ನಾವು ಫ್ಯಾಮಿಲಿ ಡಾಕ್ಟರನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ, ಕುಲಪುರೋಹಿತರು ಹೊರಟೋಗ್ಬಿಟ್ಟಿದ್ರು. ಆದರೆ ಅವರು ಮಾತ್ರೆ ಕೊಡ್ತಾರೆ, ಅವರು ಮಾತ್ರೆ ಕೊಡ್ತಿದ್ರು ಕುಲಪುರೋಹಿತರು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಬದುಕಿನಲ್ಲಿ ಯಾವ ಸಂಬಂಧಗಳು ಎಷ್ಟು ಅಗತ್ಯ, ಕಷ್ಟ ಬಂದಾಗ ಹೇಗೆ ಬದುಕಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತಿದ್ರು. ಇವರು ಮಾತ್ರೆ ಕೊಟ್ಟು ತಲೆ ಹಾಳಾಗಿದೆ ಅಂತ ಅವರೇ ಹೇಳಿ, ತಲೆ ಹಾಳು ಸರಿ ಮಾಡ್ತೇನೆ ಅಂತಲೂ ಹೇಳಿ, ಏನಾಗುತ್ತೋ ಗೊತ್ತಿಲ್ಲ ಕೊನೆಗೆ. ಒಟ್ಟಂತೂ ಒಬ್ಬ ಮನೆಗೆ ಹಿರಿಯ ಬೇಕು. ನಮ್ಮ ಮನೆಯ ಎಲ್ಲ ವಿಷಯಗಳನ್ನ ತಿಳಿದ ಜ್ಞಾನಿ ಒಬ್ಬ ನಮಗೆ ಗುರುವಾಗಿ ಸಿಕ್ಕಿರ್ಬೇಕು. ಒಬ್ಬರು ಗುರು ಇಲ್ಲದೆ ನಾವು ಬದುಕನ್ನು ನಡೆಸಲಿಕ್ಕಾಗುದೇ ಇಲ್ಲ. ಅದು ಯಾರೇ ಇರಲಿ, ಸಣ್ಣ ಮಟ್ಟಿಗೆ. ಆದ್ರೆ ಗುರುವಾದವನು ಅವನಿಗೆ ಗುಗ್ಗುರು ತರ ಆಗಿರಬಾರ್ದು. ನಮ್ಗೆ ಇವತ್ತು ಒಂದೋ ಗುರು, ಗೂಗಲ್ ಗುರು, ಎಲ್ಲದಕ್ಕೂ ಅದನ್ನು ಪ್ರಶ್ನೆ ಮಾಡ್ತೇವೆ ನಾವು. ಅದು ಕೂಡ ನಮ್ಮಂಥದ್ದೇ ಒಂದಿಷ್ಟು ಜನ ದಡ್ರು ಸೇರಿ ಹಾಕಿಟ್ಟ ಡೇಟಾ. ಅದು ನಾಲೆಜ್ ಅಲ್ಲ. ಡೇಟಾ ಯಾವುದು, ನಾಲೆಜ್ ಯಾವುದು ನಮ್ಗೆ ಮೊದಲು ಗೊತ್ತಿರಬೇಕು.
ಅದು ಎಲ್ಲ ಕಡೆಯಿಂದ ಸಂಗ್ರಹಿಸಿದ ವಿವರ. ಅದು ಸರಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದನ್ನು ಯಾರು ಅನುಭವಿಸಿ ಜೀವನದಲ್ಲಿ ಪಡೆದಿರ್ತಾರೋ ಅಂಥವರಿಂದ ಆ ವಿಷಯವನ್ನು ತಿಳ್ಕೊಳ್ಬೇಕು ಹೊರತು ನೀವು ಲೋಕಲ್ ಡೇಟಾ ತಗೊಳ್ಳಿ. ಈ ಊರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಓಟವರಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ವಯಸ್ಸಿನವರಿದ್ದಾರೆ, ಇದನ್ನೆಲ್ಲ ನೀವು ಗೂಗಲ್ ಹತ್ರ ಕೇಳ್ಕೊಳ್ಳಿ. ಅಲ್ಲಿ ಹೋಗಿ ಅಧಿಕ ಮಾಸದಲ್ಲಿ ಅಪೂಪ 33 ಯಾಕೆ ಇಡಬೇಕು, ಆ 33ರಲ್ಲಿ ಏನು ವಿಶೇಷತೆ, ಅದು ಏನೋ ಒಂದು ಅವ್ಯವಸ್ಥೆ ಹೇಳ್ಬಹುದು, ಇಲ್ಲ ಅಂತಿಲ್ಲ, ಆದ್ರೆ ಸರಿ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಮಗೆ ಅಧ್ಯಾತ್ಮದ ದಾರಿಯಲ್ಲಿ ನಿಶ್ಚಿತವಾದ ಜ್ಞಾನ ಬೇಕು. ಅದು ತಪ್ಪಿ ಹೋಯ್ತು ಅಂದ್ರೆ, ಟ್ರ್ಯಾಕ್ ಹಾಳಾಯ್ತು ಅಂದ್ರೆ ಮತ್ತೆ ವಾಪಸ್ ಮುಖ್ಯ ದಾರಿಗೆ ಬರಲಿಕ್ಕೆ ಕೈಗೆ ಸಿಗಲ್ಲ, ಅದು ಹಾಗೆ ಜಾರಿ ಹೋಗುತ್ತೆ. ಅಂತಹ ಸ್ಥಿತಿಯಲ್ಲಿ ನನಗೆ ಗುರುಗಳಾಗಿ ನಿಮ್ಮ ಜೊತೆಗೆ ಇದ್ದೇವೆ ಹೊರತು ನೀವು ನಮ್ಮನ್ನು ಊಟ ಹಾಕಿ ಸಾಕಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಜೊತೆಗಿಲ್ಲ, ನೀವು ಬೇಸರ ಮಾಡಬೇಡಿ ಅಂತ ಜನಗಳು ಹೇಳಿದ್ರು. ಧೌಮ್ಯರನ್ನ ಕೇಳ್ತಾನೆ. ಧೌಮ್ಯರು ಕೊನೆಗೆ ಅವನಿಗೆ ಅನೇಕ ಉಪದೇಶಗಳನ್ನು ಮಾಡ್ತಾರೆ. ನೀನು ಬೇಸರ ಮಾಡಬಾರ್ದು ಅಂತ. ಇಲ್ಲ, ನನಗೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀವು ಸೂಚಿಸಲೇಬೇಕು ಅಂತ ಹಠ ಮಾಡ್ತಾನೆ. ಹಠ ಮಾಡಿದಾಗ ಅವರೊಂದು ಸುಂದರವಾದ ಉಪದೇಶವನ್ನು ಮಾಡ್ತಾರೆ. ಸೂರ್ಯನನ್ನು ಉಪಾಸನೆ ಮಾಡುವ ಕ್ರಮ ಇದು ಹುಟ್ಟಿದ ಪ್ರತಿಯೊಬ್ಬನಿಗೂ ಸಂಬಂಧಪಡುವ ವಿಷಯ. ಯಾರೆಲ್ಲ ಸೂರ್ಯನಿಂದ ಉಪಕೃತರೋ ಅವರೆಲ್ಲರೂ ಕೂಡ ಸೂರ್ಯನನ್ನು ಉಪಾಸನೆ ಮಾಡಲೇಬೇಕು. ಸೂರ್ಯೋಪಾಸನೆ ಇಲ್ಲದೆ ಯಾರೂ ಬದುಕುವ ಹಾಗಿಲ್ಲ. ಅದು ಅರ್ಹತೆಯೂ ಅಲ್ಲ. ಮತ್ತೆ ಬಿಟ್ರೆ ಏನು ನಡೆಯುತ್ತೆ ಅಂತನ್ನುವ, ಈಗ ಉಸಿರಾಡುವುದನ್ನು ಬಿಟ್ರೆ ಹೇಗಿರುತ್ತೆ ಹಾಗೆ. ಭಗವಂತನ ಬಗ್ಗೆ ತಿಳಿಯದೆ ಬಿಟ್ಟರು ನಾವು ಸ್ವಲ್ಪ ದಿವಸ ಬದುಕಬಹುದು. ಆದರೆ ಸೂರ್ಯ ನಮ್ಮನ್ನ ಕೈ ಬಿಟ್ರೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಚರ್ಮದ ರೋಗ ಬರಬಾರ್ದಾ, ಸೂರ್ಯನ ಬಿಸಿಲಿಗೆ ಮೈ ಒಡ್ಡಬೇಕು. ನಮ್ಗದು ಅರ್ಥ ಆಗುದಿಲ್ಲ. ಈ ಯಾವುದು ಸಮುದ್ರ ತೀರದಲ್ಲಿ ಮೈ ಬಿಟ್ಕೊಂಡು ಓಡಾಡ್ತಿರ್ತಾರೆ, ಅವ್ರಿಗೆ ಪಾಪ ವರ್ಷಾನ್ಗಟ್ಲೆ ಸೂರ್ಯನ ಬಿಸಿಲು ಇಲ್ಲದೆ ಇರುವುದರಿಂದ ಅವ್ರು ರೋಗ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹಾಗೆ ಓಡಾಡ್ತಿರ್ತಾರೆ. ನಮ್ಮಗಳಿಗೆ ಅರ್ಥ ಆಗಲ್ಲ, ಇವುಗಳು ಅವುಗಳ ತರನೇ ತಿರುಗ್ತಾ ಇರ್ತಾರೆ. ಯಾಕೇನು ಗೊತ್ತಿಲ್ಲ. ವಸ್ತುತಃ ಅವರಿಗೆ ಚರ್ಮದ ರೋಗ ಪರಿಹಾರ ಮಾಡಲಿಕ್ಕೆ ಅವರು ಮೈಯೆಲ್ಲ ಬಟ್ಟೆ ಕಳಚಿ ಸೂರ್ಯನ ಬಿಸಿಲಿಗೆ ಮೈ ಒಡ್ಡುತ್ತಾರೆ. ಆದರೆ ಸೂರ್ಯನ ಗುಣ ಏನು ಅಂದ್ರೆ, ಈ ನಮ್ಮ ವಲಯದವರಿಗೆ ತನ್ನಿಂದ ತಾನೇ ನೇರ ಸೂರ್ಯನ ಬಿಸಿಲು ಬೀಳದೇ ಇದ್ರು, ಗೋಡೆಗೆ ಬಿದ್ದು ಮೈಗೆ ಬಿದ್ದರೂ ಕೂಡ ಅದು ಆರೋಗ್ಯ. ಕಣ್ಣಿಗೆ ತುಂಬ ಚಿಕಿತ್ಸೆಯನ್ನು ಕೊಡುವಂಥದ್ದು ಸೂರ್ಯನ ಬೆಳಕು. ಅಕಸ್ಮಾತ್ 1 ತಿಂಗಳು ಬೀಳದೆ ಒಬ್ಬ ಮನುಷ್ಯ ಎಲ್ಲೋ ಕತ್ತಲಲ್ಲಿ ಕಾಲ ಕಳೆದ ಅಂದ್ರೆ ನಿಧಾನಕ್ಕೆ ಕಣ್ಣು ಮಂಜಾಗ್ಲಿಕ್ಕೆ ಶುರುವಾಗುತ್ತೆ. ನಾವು ಎಲ್ಲ ಸೂರ್ಯನ ಬಿಸಿಲಿದ್ರು ಇಡೀ ರೂಮ್ ಬಾಗಿಲು ಹಾಕಿ ಲೈಟ್ ಹಾಕಿ ಸೋಡಿಯಂ ಲೈಟ್ ಹಾಕಿ ಕೂತ್ಕೊಳ್ತೇವೆ. ಕಣ್ಣು ಜಾಸ್ತಿ ಹಾಳಾಗ್ಲಿಕ್ಕೆ ಕಾರಣ ಒಂದು ಈ ಲೈಟಿನ ಜಾಸ್ತಿ ಬಳಕೆಯೂ ಹೌದು. ಅಧಿಕವಾದ ಬಳಕೆ, ಕತ್ತಲೆಯ ಪರಿಚಯ ಇರಬೇಕು ನಮಗೆ. ಆದ್ರೆ ಇನ್ವರ್ಟರ್ ಆ ಕತ್ತಲೆಯ ಪರಿಚಯವನ್ನು ತೆಗೆದುಬಿಟ್ಟಿದೆ. ಆಫ್ ಆದ ತಕ್ಷಣ ಇನ್ನೊಂದು ಲೈಟ್ ಬಂದ್ಬಿಡುತ್ತೆ. ವಸ್ತುತಃ ಕತ್ತಲೆ ಕಣ್ಣಿಗೊಂದು ಚಿಕಿತ್ಸೆ. ಬೆಳಕು ಎಷ್ಟು ಚೆನ್ನಾಗಿ ಚಿಕಿತ್ಸೆ ಮಾಡುತ್ತೋ ಕತ್ತಲೆಯು ಅಷ್ಟೇ ಒಳ್ಳೆಯ ಚಿಕಿತ್ಸಕ ಬುದ್ಧಿ ಉಳ್ಳದ್ದು. ಹಾಗಾಗಿ ಸೂರ್ಯನನ್ನು ಅವರು ಪ್ರಾರ್ಥನೆ ಮಾಡುವಾಗ ಕತ್ತಲೆಯನ್ನ ಕಳೆದು, ಆದ್ರೆ ಕತ್ತಲೆಯಿಂದ ಏನು ಫಲ ಸಿಗಬೇಕು ಅದನ್ನೂ ನೀನೇ ಕೊಡ್ತಿ. ಯಾಕಂದ್ರೆ ಕತ್ತಲೆಯಲ್ಲೇ ಬೆಳಕಿದೆ ಒಳಗೆ. ಅದೇ ಕತ್ತಲೆ ಇಲ್ಲದೆ ಇದ್ರೆ ಬೆಳಕಿನ ಬೆಲೆಯೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ತಮೋಜ್ಞಾಯ ಸೂರ್ಯನನ್ನ ಪ್ರಾರ್ಥನೆ ಮಾಡುವಾಗ ಆದಿತ್ಯ ಹೃದಯ ಅಂತ ಮಹಾಭಾರತ ರಾಮಾಯಣದಲ್ಲಿ ಒಂದು ಯುದ್ಧಕಾಂಡದಲ್ಲಿ ಒಂದು ಭಾಗ ಬರುತ್ತೆ. ನಿತ್ಯದಲ್ಲಿ ಅದನ್ನ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಹೃದಯದ ಸಮಸ್ಯೆ ಇದ್ದವರಿಗೆ, ಕಣ್ಣಿನ ಸಮಸ್ಯೆ ಇದ್ದವರಿಗೆ, ರಕ್ತದ ಸಮಸ್ಯೆ ಇದ್ದವರಿಗೆ, ಚರ್ಮದ ಸಮಸ್ಯೆ ಇದ್ದವರಿಗೆ, ನಿಮ್ಗೆ ಯಾವುದೇ ದೈಹಿಕ ಅನಾರೋಗ್ಯ ಇರಲಿ, ಇನ್ನು ಇದಕ್ಕಿಂತ ಮುಖ್ಯ ಮಾನಸಿಕ ದೋಷ ಇದ್ರೂ ಕೂಡ ಆದಿತ್ಯ ಹೃದಯವನ್ನು ಚೆನ್ನಾಗಿ ಪಾರಾಯಣ ಮಾಡಿದ್ರೆ ಮನಸ್ಸು ತಿಳಿಯಾಗುತ್ತೆ, ದೇಹವೂ ರಕ್ಷಿತವಾಗುತ್ತೆ ಅಂತ ಮಾತು. ಅಂಥದ್ದೇ ಒಂದು ಸುಂದರವಾದ ಪ್ರಾರ್ಥನೆಯನ್ನು ಧೌಮ್ಯರು ಇಲ್ಲಿ ಯುಧಿಷ್ಠಿರನಿಗೆ ಬೋಧ ಮಾಡ್ತಾರೆ. ಪುರಾ ಸೃಷ್ಟಾನಿ ಭೂತಾನಿ ಪೀಡ್ಯಂತೆ ಕ್ಷುದಯಾವೃಷಂ ತಥೋನು ಕಂಪಯಾ ತೇಷಾಂ ಸವಿತಾ ಸ್ವಪಿತಾ ಇವ. ಎಲ್ಲ ಜೀವರಾಶಿಗಳು ಹೀಗೆ ಹಸಿವಿನಿಂದ ಬಳಲುವುದನ್ನ ತಪ್ಪಿಸಿದ್ದು ನೀನೆ. ನಿನಗೆ ಸವಿತಾ ಅಂತ ಹೆಸರು. ಸೂರ್ಯನಿಗೆ ಸವಿತಾ ಅಂತ ಹೆಸರು. ನಮ್ಮಲ್ಲಿ ಗೊತ್ತಿಲ್ಲ, ಹೆಣ್ಣಿಗೆ ಹೆಸರಿಟ್ಬಿಡ್ತಾರೆ. ಸವಿತಾ ಅನ್ನೋ ಶಬ್ದ ಪುಲ್ಲಿಂಗದ ಶಬ್ದ, ಅದು ಸ್ತ್ರೀಲಿಂಗದ ಶಬ್ದ ಅಲ್ಲ. ಸವಿತ್ರಿ ಅಂತಾಗುತ್ತೆ ಅಥವಾ ಸಾವಿತ್ರಿ ಅಂತಾಗುತ್ತೆ. ನಿಮಗೆ ಸವಿತ್ರಿ ಶಬ್ದದ್ದೇ ಸ್ತ್ರೀಲಿಂಗದ ಪದ ಬೇಕು ಅಂದ್ರೆ ಸಾವಿತ್ರಿ ಅನ್ನೋದು ಸ್ತ್ರೀಲಿಂಗದ ಪದ. ಸವಿತಾ ಅನ್ನೋದು ಪುಲ್ಲಿಂಗದ ಋಕಾರಾಂತವಾದ ಶಬ್ದ. ಅದು ಸವಿತೃ ಶಬ್ದ, ಅದರ ಪ್ರಥಮ ವಿಭಕ್ತಿ ಸವಿತಾ ಅಂತಾಗುತ್ತೆ. ಸವಿತಾ ಅಂದ್ರೆ ಪ್ರಸವಿತಾ, ಪ್ರಸವಿಸುವವನು, ಆಹಾರವನ್ನ ಹುಟ್ಟಿಸುವವನು. ಸೂರ್ಯ ಇದ್ರೆ ಪ್ರತಿಯೊಂದು ಜೀವಿಗೂ ಆಹಾರ ಸಿಗುತ್ತೆ. ಹುಟ್ಟುವಾಗ ಪ್ರತಿಯೊಂದು ಹಸಿವಿನೊಂದಿಗೆ ಹುಟ್ಟುತ್ತೆ. ಹುಟ್ಟಿದ ಜೀವಿಗೆ ಆಹಾರದ ನೀಡಿಕೆಯಿಂದ ತಣಿಸುವುದು ಸೂರ್ಯ. ಹಾಗಾಗಿ ನಿಮಗೆ ಸವಿತಾ ಅಂತ ಹೆಸರು.
ಗತ್ತೋತ್ತ ಉತ್ತರಾಯಣಂ ತೇಜ ಲೋಕಾನುಧೃತ್ಯ ರಶ್ಮಿ. ಉತ್ತರಾಯಣ ಕಾಲದಲ್ಲಿ ರಶ್ಮಿಯನ್ನ ಹೊತ್ತು ನೀನು ಉತ್ತರದ ದಿಕ್ಕಿಗೆ ಹೋಗುವಾಗ ದೇವತೆಗಳ ದಾರಿಯನ್ನು ಓಪನ್ ಮಾಡ್ತಿ. ಉತ್ತರಾಯಣ ಅಂದ್ರೆ ಆವಾಗ ಉತ್ಸವಗಳು ಜಾಸ್ತಿ. ಆವಾಗ ಸಂಸ್ಕಾರಗಳಿಗೆ ಅಂದ್ರೆ ಉಪನಯನವೋ ಮದುವೆಯೋ ನಾಮಕರಣವೋ ಇಂಥ ಎಲ್ಲ ಬೆಳೆಯುವ ಸಂಸ್ಕಾರಗಳಿಗೆ ಆಗ ಲಗ್ನಗಳು ಮುಹೂರ್ತಗಳು ಸಿಗ್ತಾರೆ. ದಕ್ಷಿಣಾಯನದಲ್ಲಿ ಅದೆಲ್ಲ ಮಾಡುವ ಕ್ರಮ ಇಲ್ಲ, ಯಾಕಂದ್ರೆ ದೇವತೆಗಳು ವಿಶ್ರಾಂತಿಯಲ್ಲಿ ಇರ್ತಾರೆ, ಅವರಿಗೆ ರಾತ್ರಿ ಅದು. ಷಣ್ಮಾಸ ಉತ್ತರಾಯಣ. ದೇವತೆಗಳ ಹಗಲು ಯಾವುದು ಅಂದ್ರೆ ಉತ್ತರಾಯಣ, ದೇವತೆಗಳಿಗೆ ರಾತ್ರಿ ಯಾವುದು ಅಂದ್ರೆ ದಕ್ಷಿಣಾಯನ. ನಮ್ಮ ಸಮಯಕ್ಕೂ ಅವರ ಸಮಯಕ್ಕೂ ಇರುವ ವ್ಯತ್ಯಾಸ ಇದೆ. ನಮ್ಗೆ ರಾತ್ರಿ ಅಂದ್ರೆ 12 ಗಂಟೆ, ಅವರಿಗೆ 12 ಗಂಟೆ ಅಂದ್ರೆ ಒಂದು ದಕ್ಷಿಣಾಯನ, ಅವರಿಗೆ 12 ಗಂಟೆ ಅಂದ್ರೆ ಒಂದು ಉತ್ತರಾಯಣ. ಪಿತೃಗಳಿಗೆ ಏನು ಅಂದ್ರೆ ಸ್ವಲ್ಪ ಕಮ್ಮಿ, ನಮ್ಗಿಂತ ಜಾಸ್ತಿ, ದೇವತೆಗಳಿಗಿಂತ ಕಮ್ಮಿ. ಕೃಷ್ಣ ಪಕ್ಷ ಅಂದ್ರೆ ಪಿತೃಗಳಿಗೆ ಹಗಲು, ಶುಕ್ಲ ಪಕ್ಷ ಅಂದು ಪಿತೃಗಳಿಗೆ ರಾತ್ರಿ. ಹಾಗಾಗಿ ಒಂದು ತಿಂಗಳು ಅದು. ಆ ಕಾರಣಕ್ಕಾಗಿ ಮಹಾಲಯದ ಅಮಾವಾಸ್ಯೆ ಅಂತ ಕೃಷ್ಣ ಪಕ್ಷದಲ್ಲಿ ಬಹಳ ಪ್ರಸಿದ್ಧ ಆಗುತ್ತೆ. ಆ ಕಾಲದಲ್ಲಿ ಪಿತೃಗಳೆಲ್ಲ ವಾಪಸ್ಸು ಭೂಮಿಯಲ್ಲಿ ಬಂದು ನಮ್ಮ ನಮ್ಮ ಮನೆಯಲ್ಲಿ ಸಂಸ್ಕಾರವನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ, ಎಷ್ಟು ಧರ್ಮ ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡ್ಲಿಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಪಿತೃಗಳು ಅಂದ್ರೆ ಕೇವಲ ನಮ್ಮ ರಕ್ತ ಸಂಬಂಧಿಗಳು ಮಾತ್ರ ಅಲ್ಲ, ಈ ಮನೆಯಲ್ಲಿ ಒಬ್ಬ ಕೆಲಸ ಮಾಡಿದವನು ತೀರ್ಕೊಂಡಿದ್ರೆ ಅವನು ಬರ್ತಾನೆ. ಹಾಗಾಗಿ ಅವನಿಗೂ ಅಲ್ಲಿ ತರ್ಪಣ ಕೊಡ್ಲಿಕ್ಕಿದೆ, ಒಂದು ಪಿಂಡ ಪ್ರದಾನ ಮಾಡ್ಲಿಕ್ಕಿದೆ. ನಮ್ಗೆ ಗುರುಗಳು, ನಮ್ಮ ಆತ್ಮೀಯರು, ನಮ್ಮ ಗೆಳೆಯರು, ನಮ್ಗೆ ಯಾರೋ ಜೀವನದಲ್ಲಿ ತುಂಬಾ ಹತ್ತಿರದಲ್ಲಿ ಇದ್ದು ಮನೆಯಲ್ಲಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ನಮಗೆ ಪೋಷಣೆ ಮಾಡಿದವರು, ಅವರು ಯಾವ ವರ್ಗದವರು ಯಾವ ಜಾತಿಯವರು ಆಗಿರ್ಬೋದು, ಅವರಿಗೂ ಅಲ್ಲೊಂದು ಪಿಂಡ ಪ್ರದಾನ ಮಾಡ್ಲಿಕ್ಕಿದೆ. ಅದು ಅವರ ಕಾರ್ಯಭಾರವನ್ನ ಮುಗಿಸಿ ದೀಪಾವಳಿಗಾಗ ವಾಪಸ್ ಹೊರಡುತ್ತಾರೆ. ಅದಕ್ಕೋಸ್ಕರ ನಾವು ಗೂಡು ದೀಪ ಅಂತ ಮೇಲ್ಗಡೆ ಒಂದು ತೂಗು ಹಾಕಿದ ದೀಪವನ್ನು ಇಡುತ್ತೇವೆ. ಅದು ಪಿತೃಗಳಿಗೆ ವಾಪಸ್ ಅವರಿಗೆ ಊರಿಗೆ ಹೋಗ್ಲಿಕ್ಕಿರುವಂಥದ್ದು. ಹೀಗೆ ಸೂರ್ಯ ಪಿತೃದೇವತೆಗಳಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಾಗ ವಿಶೇಷವಾಗಿ ಅವರಿಗೆ ರಕ್ಷಣೆಯನ್ನು ಕೊಡ್ತಾನೆ. ಜೊತೆಗೆ ದೇವತಾ ಕಾರ್ಯಗಳಿಗೆ ಉತ್ತರಾಯಣ ಕಾಲದಲ್ಲಿ ಇದ್ದು ಅವರಿಗೆ ಸಂತೃಪ್ತಿಯನ್ನು ಉಂಟು ಮಾಡುತ್ತಾನೆ. ಹೀಗೆ ಅಯನಗಳನ್ನ ಕಾಲವನ್ನು ಲೆಕ್ಕ ಹಾಕುವನು ಸೂರ್ಯ. ಸೂರ್ಯೋದಯ ಆಗದೆ ಇದ್ರೆ ಟೈಮ್ ಏನು ಅಂತಾನೆ ಗೊತ್ತಾಗಲ್ಲ ನಮ್ಗೆ ಸಮಯ ಗೊತ್ತಾಗಬೇಕು ಅಂದ್ರೆ ಸೂರ್ಯೋದಯ ಆದ್ರೆ, ಸೂರ್ಯಾಸ್ತ ಆದ್ರೆ, ಈಗ ಹಗಲು, ಈಗ ರಾತ್ರಿ, ಈಗ ಮಧ್ಯಾಹ್ನ, ಈಗ ಸಂಜೆ ಆಯಿತು ಅಂತ ಎಲ್ಲ ಗೊತ್ತಾಗುತ್ತೆ. ಹಾಗೆ ಸಮಯವನ್ನ ನಿರ್ವಹಿಸುವವನು ಅಷ್ಟೇ ಅಲ್ಲ, ಉಳಿದ ಎಲ್ಲ ಗ್ರಹ ತಾರೆಗಳನ್ನು ಕೂಡ ತನ್ನ ವಶದಲ್ಲಿಟ್ಟುಕೊಂಡು ಬೇಕಾದಷ್ಟು ಜಗತ್ತಿನ ಬೆಳೆಯನ್ನು ಬೆಳೆಯುವುದಕ್ಕೆ ಕಾರಣನಾದವನು. ಏವಂ ಭಾನುಮಯಂ ಹೆನ್ನಂ ಭೂತಾನಾಂ ಪ್ರಾಣಧಾರಣಂ ನಾಥೋಯಂ ಸರ್ವಭೂತಾನಾಂ ತಸ್ಮಾತ್ ತಂ ಶರಣಂ ವ್ರಜ. ಸೂರ್ಯನಿಗೆ ಶರಣ ಹೋಗಬೇಕು. ಯಾಕೆ ಅಂದ್ರೆ ಎಲ್ಲ ಜೀವರಾಶಿಗಳ ಪ್ರಾಣಧಾರಣೆ ಮಾಡಿಸೋ ನೀವನೇ ಅಂತ. ಹೀಗೆ ಸೂರ್ಯನನ್ನು ಹಲವು ರೀತಿಯಿಂದ ಸ್ತುತಿ ಮಾಡಿಸಿ ಅವನಿಗೆ ಅರ್ಘ್ಯ ಪ್ರದಾನ ಮಾಡಿ, ಪ್ರತಿನಿತ್ಯವೂ ನಾವು ಸೂರ್ಯನಿಗೊಂದು ಅರ್ಘ್ಯ ಪ್ರದಾನ ಮಾಡಬೇಕು. ತುಳಸಿಯ ಮುಂದೆ ನಿಂತುಕೊಂಡು ಪ್ರತಿಯೊಬ್ಬರಿಗೂ ಇದೆ, ಅದು ಇಂಥವರು ಅಂಥವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಸಂಬಂಧಪಡುವಂತೆ ಸೂರ್ಯನಿಗೆ ಕೃತಜ್ಞತೆಯನ್ನು ಅರ್ಪಿಸುವ ಜವಾಬ್ದಾರಿ ಇದೆ. ಕೊನೆಗೆ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರೇ ತಸ್ಯ ತದ್ಭರ್ಗ ತದ್ವರೇಣ್ಯ ಉಪಾಸ್ಮಹೇ ಅಂತ ಪುರಾಣ ಒಂದು ಸರಳವಾದ ಗಾಯತ್ರಿಯ ಸೂರ್ಯೋಪಾಸನೆಯ ಚಿಂತನೆಯನ್ನೂ ಕೊಟ್ಟಿದೆ. ಹೀಗೆ ಅನೇಕ ರೀತಿಯಿಂದ ನಮಗೆ ಮಾಡಬೇಕಾದ ಧರ್ಮ ಏನು, ಕರ್ಮ ಏನು, ಎಷ್ಟೋ ಸರ್ತಿ ನಮ್ಮ ರೂಢಿಯಲ್ಲಿ ಏನೋ ಆಗಿರುತ್ತೆ, ಕಾರ್ಯದಲ್ಲಿ ನಿಜವಾಗಿ ಏನೋ ಇರುತ್ತೆ. ನಾವು ಅದನ್ನು ಬಿಟ್ಟು ಕೊನೆಗೆ ಇನ್ನೇನೋ ಯೋಚನೆ ಮಾಡಿ ನಮ್ಗೆ ಯಾವುದಕ್ಕೂ ಜೀವನದಲ್ಲಿ ಗೆಲುವಿಲ್ಲ, ನೆಮ್ಮದಿ ಇಲ್ಲ, ಯಾಕೋ ಸಹಮತಿ ಇಲ್ಲ, ಯಾವುದಕ್ಕೂ ಸಮಾಧಾನ ಇಲ್ಲ ಅಂತ ಯಾಕಾಗತ್ತೆ ಅಂದ್ರೆ ನಾವು ಶಾಸ್ತ್ರದ ನಿಜವಾದ ದಾರಿ ಯಾವುದು, ಅಲ್ಲಿ ಹೇಳಿಕೊಟ್ಟ ನಮ್ಮ ನಿತ್ಯದ ರೂಢಿ ಏನು ಅದನ್ನು ಮರ್ತು ಬಿಟ್ಟಿರ್ತೇವೆ. ಸೂರ್ಯನನ್ನು ಉಪಾಸನೆ ಮಾಡಿದ ಮೇಲೆ ಸೂರ್ಯ ಒಲಿದು ಬರ್ತಾನೆ, ತುಂಬ ಸಂತೋಷ ಪಡ್ತಾನೆ. ಇದು ಸುಮಾರು ಒಂದು 8-9 ಶ್ಲೋಕಗಳಲ್ಲಿರುವಂತಹ ಸೂರ್ಯೋಪಾಸನೆಯ ಒಂದು ಸ್ತುತಿ. ಅದನ್ನು ಕೇಳಿ ತುಂಬ ಸಂತೋಷಪಟ್ಟು ಆದಿತ್ಯ ಪ್ರತ್ಯಕ್ಷನಾಗಿ, ಖಂಡಿತ ನಿನಗೆ ನಿನ್ನ ಈ ಸಮಸ್ಯೆ ಏನು ನನಗೆ ಅರ್ಥ ಆಯಿತು, ನಿನ್ನ ಜೊತೆಗಿದ್ದವರಿಗೆ ಹೊಟ್ಟೆ ತುಂಬಬೇಕು, ನೀನು ಅನ್ನಪ್ರದಾಸ್, ಯಾವುದರ ರೀತಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೋ ಆ ರೀತಿ ನಮಗೆ ದೇವರು ಒಲಿತಾನೆ. ದೇವರನ್ನ ನಾವು ಯಾವಾಗಲೂ ದೇವರು ಅಂದ್ರೆ ಬರೀ ಕಷ್ಟ ಕೊಡುದು, ನಮಗೆ ದೇವರು ಅಂದ್ರೆ ಏನು ನಮ್ಮ ಕಡೆಗೆ ಗಮನನೇ ಕೊಡಲ್ಲ ಅಂತ ನಾವು 10 ಸಲ ಹೇಳ್ತಾ ಬಂದ್ವಿ ಅಂದ್ರೆ ನಮ್ಮ ಕಡೆ ಗಮನ ಕೊಡಲ್ಲ. ಯಾಕಂದ್ರೆ ನಾವು ಉಪಾಸನೆ ಮಾಡಿದ ಹೇಗೋ ಹಾಗೆ ದೇವರು ಸಿಗ್ತಾನೆ. ನಮಗೆ ಏನು ಹೇಳಿಕೊಟ್ಟಿದ್ದಾರೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಆಮೇಲೆ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇದ್ಯಾರ ಸ್ತೋತ್ರ? ಗಣಪತಿ ಅಲ್ವಾ? ಹಾಗಾದ್ರೆ ನಾವಲ್ಲಿ ಶ್ಲೋಕದಲ್ಲಿ
ಶುಕ್ಲಾಂಬರಧರಂ ವಿಷ್ಣುಂ. ಅಲ್ಲಿ ಗಣಪತಿ ಇದ್ದಲ್ಲ, ಅದು ವಿಷ್ಣುವಿನ ಸ್ತೋತ್ರ. ಆದ್ರೆ ನಾವೆಲ್ಲರೂ ವಿಘ್ನೋಪಶಾಂತ ಅಂತ ಕಿವಿಗೆ ಬಿತ್ತಲ್ಲ, ಗಣಪತಿ ಅಂತ ಅನ್ಕೊಂಡ್ಬಿಟ್ವಿ. ಗಣಪತಿಯಲ್ಲಿ ಇದೇ ನಮ್ಮ ಸಮಸ್ಯೆ. ನಮ್ದು ಧೈರ್ಯ ಏನ್ ಗೊತ್ತಾ? ನಮ್ಗೆ ಅರ್ಥ ಆಗದೆ ಇದ್ರು ದೇವರಿಗೆ ಅರ್ಥ ಆಗುತ್ತಲ್ಲ, ಹೇಳ್ಬಿಡೋಣ. ಆದ್ರೆ ಅವರಿಗೆ ತಪ್ಪು ಹೇಳಿದ್ರು ತಪ್ಪು ಅಂತನೂ ಅರ್ಥ ಆಗುತ್ತೆ, ಅದಕ್ಕೆ ತಕ್ಕ ಫಲ ಕೊಡ್ತಾರೆ. ಹಾಗಾಗಿ ನಾವು ಅದನ್ನ ಸ್ತೋತ್ರ ಮಾಡ್ಬೇಕಾದ್ದೇನು ಅಂದ್ರೆ, ಯಾಕೆ ಅಲ್ಲ ವಿಷ್ಣು ಅಂತ ಹೆಸರಿದ್ದ ತಕ್ಷಣ ವಿಷ್ಣು ಇದ್ದೆ ಯಾಕೆ ಆಗ್ಬೇಕು ಅಂತ ನೀವು ಕೇಳ್ಬಹುದು. ಅದರ ಮೊದಲ ಸಾಲೇನು? ಶುಕ್ಲಾಂಬರಧರಂ. ಶುಕ್ಲ ಅಂದ್ರೆ ಬಿಳಿ, ಅಂಬರ ಅಂದ್ರೆ ಬಟ್ಟೆ, ಧರ ಅಂದ್ರೆ ಹೊತ್ತವನು, ಬಿಳಿಯಾದ ಬಟ್ಟೆಯನ್ನು ತೊಟ್ಟವನು. ಗಣಪತಿಗೆ ಯಾವತ್ತೂ ಬಿಳಿ ಒಪ್ಪಿಗೆ ಇಲ್ಲ, ಅವನು ಕೆಂಪು ಬಟ್ಟೆ ಇಷ್ಟಪಡುವವನು. ಅವನ ಲಕ್ಷಣವೇ ಅದು. ರಕ್ತಾಂಬರೋ ರಕ್ತ ತನುಹು ರಕ್ತ ಮಾಲ್ಯಾನುಲೇಪನ ಮಹೋದರೋ ಗಜಮುಖ ಪಾಶದಂತಾಂಕುಶಾಭೈ ಬಿಭ್ರಧ್ಯೇಯೋ ವಿಘ್ನಹರ ಕಾಮದಸ್ವರ ಯಾಕ್ಯಯಂ. ಮಧ್ವಾಚಾರ್ಯರು ಅವನನ್ನು ಚಿಂತಿಸಬೇಕಾದ ಕ್ರಮವನ್ನ ತಂತ್ರಸಾರದಲ್ಲಿ ಹೇಳ್ತಾರೆ. ಅವನನ್ನು ಹೇಗೆ ಚಿಂತಿಸಬೇಕು ಅಂದರೆ ರಕ್ತಾಂಬರ ಅಂತ. ಹಾಗಾದ್ರೆ ಇದು ರಕ್ತಾಂಬರ ಅಲ್ಲ, ಇದು ಶ್ವೇತಾಂಬರ. ವಿಷ್ಣುವಿಗೆ ಬಿಳಿಯ ಬಟ್ಟೆ ಅನ್ನೋದು ವಾಸುದೇವ ರೂಪದ ಚಿಂತನೆ. ಅದು ಹೇಳುವಾಗ ಶುಕ್ಲಾಂ ಬರಧರಂ ಅಂತೆಲ್ಲ ಹೇಳಬಾರ್ದು, ಅದು ಶುಕ್ಲ ಅಂಬರಧರ. ಯಾರೋ ಒಬ್ರು ಪಾಠ ಮಾಡುವಾಗ ದಶರಾಮಶರ ಅಂತ ಹೇಳ್ತಿದ್ರು. ಮಾಡೋನಿಗೆ ಗೊತ್ತಿಲ್ಲ, ಕೇಳೋನಿಗೆ ಗೊತ್ತಿಲ್ಲ. ಅದು ದಶ ರಾಮ ಶರ, ದಶರಾ ಮಶರ. ಅಂಗಡಿಯಲ್ಲಿ ತಾಯಿ ಏನೋ ಹೇಳಿ ಕಳಿಸಿದ್ಲಂತೆ ಮಗುವಿಗೆ. ಅವನು ಹೋಗಿ ಅಂಗಡಿಯಲ್ಲಿ ಕೇಳಿದ, ಮೇಣ ಸೂಜಿ ರೀಗೆ ಕೊಡಿ ಅಂತ. ಅವನು ಮೇಣ ತಗೊಂಡ, ಸೂಜಿನೂ ಕೊಟ್ಲು. ಈ ರೀಗೆ ಅಂದ್ರೆ ಏನು ಗೊತ್ತಾಗ್ಲಿಲ್ಲ, ವಾಪಸ್ ಹೋಗಿ ಕೇಳ್ಕೊಂಡು ಬಾ ಅಂತ. ಇವನು ಮೇಣ ಸೂಜಿ ತಗೊಂಡು ಬಂದ ತಲೆ ಮೇಲೆ ಒಂದು ಬಾರಿಸಿದ. ನಾನು ಹೇಳಿದ್ದು ಮೆಣಸು ಜೀರಿಗೆ, ನೀನೇನು ಮೇಣ ಸೂಜಿ ಜೀರಿಗೆ ಹೀಗೆ ಮಾಡ್ಕೊಂಡು ಬಂದಿದ್ದಿ ಅಂತ. ಹಂಗೆ ಪದವನ್ನು ಎಲ್ಲೆಲ್ಲೋ ಬಿಡಿಸಿದ್ರೆ ಅದು ಏನೇನೋ ಅರ್ಥ ಆಗಿದೆ. ಏನು ಯಾದವ ಮಧುಸೂ, ಅಲ್ಲಿ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗ್ಬೇಕು. ಇಲ್ಲ ಅಂದ್ರೆ ಅದು ಏನೋ ಆಗ್ಬಿಡುತ್ತೆ. ಹಾಗೆ ಪದಗಳನ್ನ ಛೇದ ಮಾಡುವಾಗ ಶುಕ್ಲಾಂ ಬರಧರಂ ಅಲ್ಲದು, ಅದು ಶುಕ್ಲಾಂಬರಧರಂ ಒಟ್ಟಿಗೆ. ವಿಷ್ಣು ಶಶಿವರ್ಣಂ, ಚಂದ್ರನಂತಹ ಚಂದದ ಚಲು ಮೋರೆಯ ಬಣ್ಣದವನು. ಪ್ರಸನ್ನವದನಂ ಧ್ಯಾಯೇ ಚತುರ್ಭುಜಂ, 4 ತೋಳುಗಳುಳ್ಳವನು. ಪ್ರಸನ್ನವದನಂ, ಚಂದದ ನಗೆಯನ್ನು ತುಂಬಿದವನು. ಯಾಕೆ? ಸರ್ವ ವಿಘ್ನೋಪಶಾಂತಯೇ. ಯಾಕೆಂದ್ರೆ ಈ ಗಣಪತಿಯಲ್ಲೂ ಕೂತು ಅವನಲ್ಲಿ ವಿಘ್ನವನ್ನ ಕಳೆಯುವ ಶಕ್ತಿ ತುಂಬಿದವನು ಇದೇ ವಿಷ್ಣು. ವಿಷ್ಣುವಿಗೂ ವಿಘ್ನ ನಾಶಕ ಅಂತ ಹೆಸರಿದೆ. ಆದ್ರೆ ಬಾಡಿಗೆ ಕೊಟ್ಟವರೇ ದೊಡ್ಡವರಾಗ್ಬಿಟ್ರು, ಡಿನೋಟಿಫಿಕೇಶನ್ ಹಾಕೊಂಡು ನಮ್ದೇ ಆಸ್ತಿ ಅಂತ ಹೇಳ್ಕೊಂಡ್ಬಿಟ್ರು. ಗಣಪತಿ ಹೇಳಿಲ್ಲ, ಅವನ ಭಕ್ತರು ಹೇಳ್ಕೊಂಡು ತಿರುಗಿದ್ರು ಅಷ್ಟೇ. ಗಣಪತಿ ಗೊತ್ತಿದೆ. ವಿಘ್ನೇಶ್ವರ ಸಂಧಿಯನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಧಿಕತಾಂತಸಾರದಲ್ಲಿ. ಹಾಗಾಗಿ ಬಹಳ ಸರಳವಾದ ರೀತಿಯಲ್ಲಿ ನಮಗೆ ನಾವು ನಿತ್ಯದಲ್ಲಿ ಹೇಳುವ ಶ್ಲೋಕದ ಅರ್ಥ ಏನು ಅಂತ ಗೊತ್ತಾಗ್ಲಿಕ್ಕೋಸ್ಕರ ಆದ್ರೂ ನಾವು ಸಂಸ್ಕೃತ ಕಲಿಬೇಕು. ನಾನೇನು ಪ್ರಕಾಂಡ ಪಂಡಿತರಾಗ್ಲಿಕ್ಕೆ ಬೇಕಾದಷ್ಟು ಸಂಸ್ಕೃತ ಹೇಳಲ್ಲ. ನಾವು ನಿತ್ಯ ಹೇಳ್ತಾ ಇದ್ವಾ ಇದನ್ನು ಗಣಪತಿ 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 ಅಂತ ಇಷ್ಟು ದಿವಸ ಹೇಳಿದ್ದು ಅರ್ಥ ಇಲ್ಲದೆ ಹೋಯ್ತಲ್ವಾ? ತಪ್ಪು ಹೇಳಿದ್ರೆ ಅದೂ ತಪ್ಪೆ, ಆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದೂ ತಪ್ಪೆ. ಗೊತ್ತಾದ್ಮೇಲೆ ಈಗ ರೆಕಾರ್ಡಲ್ಲೇ ತಪ್ಪಾಗಿದ್ರೆ ಅದಕ್ಕೇನು ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ, ಅದೇನು ಮೋಕ್ಷಕ್ಕೆ ಹೋಗುದಿಲ್ಲ. ನಾವು ರೆಕಾರ್ಡರ್ ಅಲ್ಲ, ನಮಗೆ ಒಂದು ಯೋಚನೆ ಇದೆ, ಲಹರಿ ಇದೆ, ಅರ್ಥ ಆಗುತ್ತೆ, ನಮಗೆ ಪ್ರಾರ್ಥನೆ ಮಾಡಿದ್ದಕ್ಕೆ ಫಲ ಬೇಕು. ಟೇಪ್ ರೆಕಾರ್ಡರ್ ಏನಾದ್ರೂ ಫಲ ಕೇಳುತ್ತೋ, ದಿನ ಕರೆಂಟು ಬರಲಿ ಅಂತ ನಾನು ವಿಷ್ಣು ಸಹಸ್ರನಾಮ ನಿತ್ಯ ಹೇಳ್ತೇನೆ, ಇಲ್ಲ ಅಂದ್ರೆ ನಿಂತು ಹೋಗ್ಬಿಡುತ್ತೆ ಅಂತ ಏನಾದ್ರು ಯೋಚನೆ ಮಾಡಿ ಟೇಪ್ ರೆಕಾರ್ಡರ್ ಆನ್ ಆಗುತ್ತಾ? ಅದು ನಾವು ಆನ್ ಮಾಡಿದ್ರೆ ಬಡ್ಕೊಳ್ಳುತ್ತಷ್ಟೇ. ನಾವು ಅದೇ ಬಡ್ಕೊಳ್ಳೋ ತರ ಆದ್ರೆ ಏನು ಅರ್ಥ ಗೊತ್ತಿಲ್ಲದೆ ಹೇಳಿದ್ರೆ ನಮಗೂ ಟೇಪ್ ರೆಕಾರ್ಡರ್ಗೆ ಏನು ವ್ಯತ್ಯಾಸ ಇಲ್ಲ. ಆದ್ರಿಂದಾಗಿ ನಮ್ಮ ಉಚ್ಚಾರಣೆಯ ಕ್ರಮದಲ್ಲಿ ತಪ್ಪಾದದನ್ನ, ಗೊತ್ತಿಲ್ಲದೆ ತಪ್ಪಾದ್ರೆ ಕ್ಷಮೆ ಇದೆ, ದೇವರದನ್ನು ಅರ್ಥ ಮಾಡ್ಕೊಳ್ತಾನೆ. ಅವನಿಗೇನು ತಪ್ಪು ಮಾಡಿದ ತಕ್ಷಣ ನಾಲಿಗೆಗೆ ಸೀಳಿ ಅವನನ್ನ ಶಿಕ್ಷೆ ಕೊಡಬೇಕು ಅಂತ ಎಲ್ಲೋ ಎಳ್ಕೊಂಡು ಹೋಗ್ಬೇಕು ಅಂತ ಅನ್ಕೊಳ್ಳಲ್ಲ. ಆದ್ರೆ ಮನುಷ್ಯರಾದ್ಮೇಲೆ ನಾಲಿಗೆ ಅಷ್ಟು ಸ್ವಚ್ಛ ಇದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಆಗ್ಲೂ ಕಿಸ್ನ ಅಂದ್ರೆ ಅದು ಕಿಸ್ನ ಅಲ್ಲ, ಅದು ಕೃಷ್ಣ. ನಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಂದ್ರೆ ತಿದ್ಕೊಳ್ಬೇಕಷ್ಟೇ. ಅಂದ್ರೆ ನಾವು ಸ್ವಚ್ಛವಾಗಿ ಉಚ್ಚಾರಣೆ ಮಾಡುವುದನ್ನ ಕಲ್ತ್ರೆ ಮನುಷ್ಯನಿಗೆ ಬೇಕಾದಷ್ಟು. ಇದು ಕೇವಲ ದೇವರ ತನಕ ಹೋಗುವ ದಾರಿಗೆ ಮಾತ್ರ ಅಗತ್ಯ ಅಲ್ಲ, ನಮ್ಮ ದೇಹದ ಆರೋಗ್ಯಕ್ಕೆ ಪಟ್ಟಂತೆಯೂ ನಾವು ಶುದ್ಧವಾದ ಉಚ್ಚಾರಣೆಯನ್ನು ಮಾಡಿದರೆ ಆರೋಗ್ಯ ತನ್ನಿಂದ ತಾನೇ ಶುದ್ಧಿಯಾಗುತ್ತೆ. ಹಾಗಾಗಿ ದೇಹ ಶುದ್ಧಿಗೆ ಕಾರಣವೂ ಕೂಡ ನಾಲಿಗೆಯಲ್ಲಿ ಹೇಳುವ ಅಕ್ಷರಗಳ ಶುದ್ಧಿ ಕಾರಣ.
ಏಕಶಬ್ದ ಸುಷ್ಟು ಪ್ರಯುಕ್ತ ಸ್ವರ್ಗಲೋಕೆ ಕಾಮಧುಗ್ಭವತಿ ಅಂತ ಮಾತು. ಒಂದು ಶಬ್ದವನ್ನ ತಪ್ಪಿಲ್ಲದಂತೆ ಉಚ್ಚರಿಸಿದ್ರೆ ಸ್ವರ್ಗದಲ್ಲೊಂದು ಸೀಟ್ ಬುಕ್ ಆಗತ್ತಂತೆ. ಯಾವಾಗ ತಪ್ಪಿಲ್ಲದಂತೆ ಹೇಳುವುದಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅಂತ ಶಾಸ್ತ್ರ ನಮಗೆ ಕೊಡುವ ಎಚ್ಚರ. ಹಾಗಾಗಿ ಆ ರೀತಿ ಭಗವಂತನನ್ನ ಸ್ತುತಿ ಮಾಡಿ ನೀವು ಅನ್ನ ಪ್ರಧಾನಕನಾಗಿ ನನ್ನನ್ನು ಚಿಂತಿಸಿದ್ರಿಂದ ನಾನು ಅನ್ನವನ್ನು ಕೊಡುವನಾಗ್ತೇನೆ. ನಮ್ಮಲ್ಲಿ ಈ ತಿಳ್ಕೊಳ್ಬೇಕು, ಓದಬೇಕು, ಪಾಠ ಕೇಳಬೇಕು ಅಂತ ತುಂಬಾ ಇದೆ. ಆದ್ರೆ ಏನ್ ಮಾಡುದು ಸ್ವಾಮಿ, ಪುರುಸೊತ್ತಿಲ್ಲ. ನಾವು ಈ ಪುರುಸೊತ್ತಿಲ್ಲ ಅನ್ನೋದನ್ನು ತುಂಬಾ ಜಪ ಮಾಡ್ತೇನೆ. ಅದು ಪಂಚಾಕ್ಷರವೇ, ಪುರುಸೊತ್ತಿಲ್ಲ. ಆ ಪಂಚಾಕ್ಷರ ಜಪ ಮಾಡಿ 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 ಏನಾಗಿದೆ ಅಂದ್ರೆ ಪುರುಸೊತ್ತಿಲ್ಲ. ಪುರುಸೊತ್ತಿಲ್ಲ ಅಂದ್ರೆ ಏನರ್ಥ? ಸೈಕಾಲಜಿ ಪ್ರಕಾರ ಮನ್ಸಿಲ್ಲ ಅಂತ ಅರ್ಥ. ಮನ್ಸಿದ್ರೆ ನಾವು ಪುರುಸೊತ್ತಿಲ್ಲ ಅಂತ ಕನ್ನಡಿ ಮುಂದೆ ನಿಂತದ್ ಬಿಟ್ಟಿಲ್ಲ, ಬಾತ್ರೂಮಲ್ಲಿ ಅರ್ಧ ಗಂಟೆ ಹೊಯ್ಕೊಳ್ಳೋದು ತಪ್ಪಿಸಿಲ್ಲ, ಊಟಕ್ಕೆ ಚೆನ್ನಾಗಿ ರುಚಿ ರುಚಿ ಪದಾರ್ಥ ಅಂತ ಮೈ ಮರೆತು ಮೆಲ್ಲೋದು ಬಿಟ್ಟಿಲ್ಲ, ನಿದ್ದೆ ಬಂತು ಅಂತ ರಾತ್ರಿ ಹಾಸಿಗೆ ಮೇಲೆ ಬಿದ್ದುಕೊಂಡದ್ದು ತಪ್ಪಿಸ್ಲಿಲ್ಲ. ಯಾವುದು ಬೇಕೇ ಬೇಕು ಅಲ್ಲಿ ಮಾಡಿಯೇ ಮಾಡ್ತೇವೆ. ಇದು ಬೇಕೇ ಬೇಕು ಅಂತ ಅನ್ಸಿಲ್ಲ ಆದ್ರೆ ಅದಕ್ಕೆ ಇನ್ನೊಂದು ಪರ್ಯಾಯ ಪದ ಪುರುಸೊತ್ತಿಲ್ಲ ಅಂತ. ಏನ್ ಅರ್ಥ? ಸ್ವತ್ತು ಅಂದ್ರೆ ಏನು? ಬೆಲೆ ಬಾಳುವಂತ ವಸ್ತು ಅಂತ ಅರ್ಥ ಸ್ವತ್ತು ಅಂದ್ರೆ. ಪುರು ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡ ಸ್ವತ್ತು ಯಾವುದು ಅಂದ್ರೆ ಬದುಕಿನಲ್ಲಿ ಕಾಲ, ಟೈಮ್ನಷ್ಟು ದೊಡ್ಡ ಸ್ವತ್ತಿಲ್ಲ. ನಾವೆಲ್ಲ ಹೇಳ್ತೇವೆ ಎಲ್ಲ ಇತ್ತು, ಒಂದು ಆಯುಷ್ಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಸಂಪತ್ತಿದೆ, ಅಧಿಕಾರ ಇದೆ, ನಡೆಸಬೇಕು ಅಂತ ಮನಸ್ಸು ಬರುವಷ್ಟೊತ್ತಿಗೆ ಕಾಲ ಕರ್ಕೊಂಡೋಯ್ತು. ಎಲ್ಲ ಇದ್ರು ಕಾಲ ಒಂದು ಕ್ಷಣ ನಮ್ಮನ್ನ ಬೇಗ ಕರ್ಕೊಂಡು ಹೋಯ್ತು ಅಂದ್ರೆ ಸಮಯ ಇದ್ದಿದ್ರೆ ಎಲ್ಲ ಮಾಡ್ಬೋದಿತ್ತು. ಎಷ್ಟೋ ಸರ್ತಿ ನಾನು ಈ ಕಾಲೇಜುಗಳಲ್ಲಿ ಇದ್ದಾಗ ಪೇರೆಂಟ್ಸ್ ಎಲ್ಲ ಮೀಟಿಂಗಿಗೆ ಬಂದಾಗ ತುಂಬಾ ಹೇಳ್ತಿದ್ರು ಮಕ್ಕಳ ವಿಷಯದಲ್ಲಿ. ನಾವು ಅವರಿಗೆ ಒಳ್ಳೆ ಉಡುಗೆ ತೊಡುಗೆ ಕೊಡಿಸಿದ್ದೇವೆ, ಬಟ್ಟೆ ಕೊಡಿಸಿದ್ದೇವೆ, ಪುಸ್ತಕ ಕೊಡಿಸಿದ್ದೇವೆ, ಬ್ಯಾಗ್ ಕೊಡಿಸಿದ್ದೇವೆ, ಗಾಡಿ ಕೊಡಿಸಿದ್ದೇವೆ. ಮನೆಯಲ್ಲಿ ಒಂದು ಕೆಲಸ ಹೇಳಲ್ಲ, ಎಲ್ಲ ನಾವೇ ಮಾಡ್ತೇವೆ. ಅವ್ನು ಓದಿ ಬಂದ್ರೆ ಸಾಕು ಅಂತ ಇಷ್ಟು ಪ್ರಯತ್ನ ಮಾಡಿದ್ರು ಅವನಿಗೆ ಏನೂ ಮಾಡಲ್ಲ, ಶುದ್ಧಾನುಶುಂಠನಾಗಿ ಮನೆಯಲ್ಲಿ ಯಾರಿಗೂ ಉಪಯೋಗ ಆಗದ ಅಪ್ರದಂಡನಾಗಿ ನಿಂತು ಬಿಟ್ಟಿದ್ದಾನೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನಾ ಹೇಳಿದೆ ಎಲ್ಲ ಕೊಟ್ರಿ, ಅವನಿಗೆ ಸಮಯ ಕೊಟ್ರ? ಎಲ್ಲ ದುಡ್ಡು ಕೊಟ್ರೆ, ವಸ್ತು ಕೊಟ್ರೆ ಯಾವುದಕ್ಕೂ ಬೆಲೆ ಇಲ್ಲ. ಅವನ ಜೊತೆಗೆ ಒಂದಿಷ್ಟು ಕಾಲ ಕಳಿಬೇಕು. ನಮ್ಗೇನು ಅಂದ್ರೆ ಶಾಲೆಗೆ ಹಾಕಿ ನಾವು ದುಡ್ಡು ಕಟ್ಟಿ ಬಿಟ್ರೆ ನಮ್ ಕೆಲಸ ಮುಗೀತು, ಎಲ್ಲ ಅಧ್ಯಾಪಕರು ನೋಡ್ಕೊಂಡ್ಬಿಡ್ತಾರೆ ಅಂತ. ಅಲ್ಲಿ ಕಲಿಯುವುದು ಒಂದು 40% ಮಾತ್ರ. ಉಳಿದ 60% ಕಲಿಯುವುದು ಮನೆಯಲ್ಲಿ ಮತ್ತು ಸುತ್ತಲಿನ ಸಮಾಜದಲ್ಲಿ. ಸಮಾಜವು ಕೂಡ ಮಕ್ಕಳ ಬೆಳವಣಿಗೆಯಲ್ಲಿ ಅಷ್ಟೇ ಪ್ರಧಾನ. ಹಾಗಾಗಿ ಆ ಅಂಶದಲ್ಲಿ ನಾವು ಸಮಯ ಕೊಡದೇ ಹೋದ್ರೆ ನಾವು ಯಾವತ್ತೂ ಕೂಡ ಯಾರನ್ನು ದೂರುವ ಹಾಗಿಲ್ಲ. ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯ ಸಮಯ. ಸಮಯವನ್ನು ನಾವು ಮಾಡಿಕೊಂಡ್ರೆ ಅದು ಯಾವಾಗ್ಲೂ ಏನ್ ಗೊತ್ತಾ, ಸಮಯ ಕೊನೆಗೆ ಕಟ್ಟಾಗುವುದು. ಒಂದೋ ಪೂಜೆ ಕಟ್ಟಾಗುತ್ತೆ, ಒಂದೋ ಜಪ ಕಟ್ಟಾಗುತ್ತೆ, ಒಂದು ಪಾರಾಯಣ ಕಟ್ಟಾಗುತ್ತೆ, ಒಂದು ಉಪನ್ಯಾಸ ಕಟ್ಟಾಗುತ್ತೆ. ಬಿಟ್ರೆ ಬೇರೆದೆಲ್ಲದಕ್ಕೂ ಸಮಯ ಇದ್ದೇ ಇರುತ್ತೆ. ಅದು ಟೈಮ್ ಟು ಟೈಮ್ ನಡೀತಾ ಇರುತ್ತೆ. ಬೇರೆ ಎಲ್ಲದಕ್ಕಿಂತ ಹೆಚ್ಚು ಧರ್ಮದ ಚಟುವಟಿಕೆಗಳಿಗಾಗುವಾಗ ಸಮಯ ಹ್ರಾಸ ಆಗುತ್ತೆ. ಅದಾಗಬಾರದು ಅಂತನ್ನೋದನ್ನ ಸೂರ್ಯ ಬಹಳ ಸುಂದರವಾಗಿ ಇಲ್ಲಿ ಎಚ್ಚರಿಕೆ ಕೊಡ್ತಾನೆ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಬೇಕಿರುವ ಸಮಯವನ್ನ ಒದಗಿಸುವ ಹಿನ್ನೆಲೆಯಲ್ಲಿ ನಿಮಗೆ ಮನಸ್ಸು ಸಿಕ್ಕಿದೆ, ಅದಕ್ಕೆ ನಾನು ಫಲ ಕೊಡ್ತೇನೆ. ನೀವು ಅದಕ್ಕೋಸ್ಕರ ಸಮಯ ಮಾಡಿಕೊಂಡು ಇಷ್ಟು ಜನರ ಹೊಟ್ಟೆ ತುಂಬಿಸಲೇಬೇಕು ಅನ್ನುವ ಪ್ರೀತಿಯಿಂದ ನೀನು ನನ್ನನ್ನು ಪ್ರಾರ್ಥನೆ ಮಾಡಿದೆಯಲ್ವಾ, ನೀನು ಏನು ಪ್ರಾರ್ಥಿಸಿದೆಯೋ ಅದನ್ನು ನಾನು ಕೊಡ್ತೇನೆ. ಯಂ ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನು ಯಾವಾಗಲೂ ಕೂಡ ನಗು ಮಗದವನು ಅಂತ ಚಿಂತಿಸಿದ್ರೆ ನಮ್ಮ ಮುಖದಲ್ಲಿ ನಗು ಮಾಸುವುದಿಲ್ಲ. ಯಾರ ಮುಖದಲ್ಲಿ ಸದಾ ನಗು ಇರುತ್ತೆ? ಯಾರಿಗೆ ಟೆನ್ಷನ್ ಇಲ್ಲ, ಯಾರಿಗೆ ದೌರ್ಬಲ್ಯ ಇಲ್ಲ, ಯಾರಲ್ಲಿ ದೋಷಗಳಿಲ್ಲ, ಅವನ ಮುಖದಲ್ಲಿ ನಗು ಮಾಸುವುದಿಲ್ಲ. ಅಂದ್ರೆ ದೇವರನ್ನ ಸಕಲ ಗುಣ ಪರಿಪೂರ್ಣ, ಸರ್ವದೋಷ ವಿವರ್ಜಿತ ಅಂತ ಚಿಂತಿಸಿದ್ರೆ ಅವನ ನಗುವನ್ನು ನಾವು ಚಿಂತಿಸ್ಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. ಹಾಗೆ ನಾವು ನಿತ್ಯದಲ್ಲಿ ನಗುವನ್ನು ಚಿಂತಿಸಿದ್ರೆ ನಮ್ಮ ಮುಖವು ಕೂಡ ಆನಂದಮಯವಾಗಿರುತ್ತೆ. ನಮ್ಮ ಮುಖದಲ್ಲಿ ನಗು ಬರುವುದೇ ಕಷ್ಟ, ಯಾವಾಗಲೂ ಹುಬ್ಬು ಗಂಟಾಕೊಂಡೇ ಇರುತ್ತೆ, ಬಹಳ ಕಷ್ಟ. ಬಹುಶಃ ಮನುಷ್ಯನಿಗೆ ಬಿಟ್ರೆ ಬೇರೆ ಯಾವ ಪ್ರಾಣಿಗೂ ಸಿಗದೇ ಇರುವ ಸೊತ್ತದು ನಗು ಅಂದ್ರೆ. ಈ ಚಿಂಪಾಂಜಿ ನಕ್ರೆ ಹೇಗಿರುತ್ತೆ, ಕಷ್ಟ ಆಗುತ್ತೆ ನೋಡ್ಲಿಕ್ಕೆ. ಆದ್ರೆ ಮನುಷ್ಯ ನಕ್ರೆ ಎಷ್ಟು ಬಡತನ ಇರ್ಲಿ, ಎಷ್ಟು ಮುಖದಲ್ಲಿ ಕಷ್ಟ ಇರ್ಲಿ, ಒಂದು ಸ್ವಚ್ಛ ನಗೆ ಬಂದ್ರೆ ಅದರಷ್ಟು ಆನಂದ ಇನ್ನೊಂದಿಲ್ಲ. ದೇವರ ಪೂಜೆಯ ದೊಡ್ಡ ಒಂದು ದಾರಿ ಯಾವುದು ಗೊತ್ತಾ? ಸಂತೋಷಂ ಜನಯೇ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಇದು ಮಧ್ವಾಚಾರ್ಯರು ಹೇಳಿದ ಮಾತು. ಒಬ್ಬ ಮನುಷ್ಯನ ಮುಖದಲ್ಲಿ ನಗು ಬರುವಂತೆ ನಮ್ಮ ಬದುಕು ಇದ್ರೆ ಅದು ದೇವರ ದೊಡ್ಡ ಪೂಜೆ ಅಂತ. ಯಾರಿಗೂ ನಮ್ಮಿಂದಾಗಿ ವಿನಾಕಾರಣ ನೋವುಂಟಾಗಬಾರದು.
ತಪ್ಪು ಮಾಡಿದಾಗ ಶಿಕ್ಷೆ ಕೊಡಬೇಕಾದ ಅನಿವಾರ್ಯ, ಅದು ಬೇರೆ. ಅದು ಕಾರುಣ್ಯದಿಂದಲೇ ಕೊಡ್ತಾ ಇರೋದು. ದ್ವೇಷದಿಂದ ಕೊಟ್ಟರೆ ಶಿಕ್ಷೆ ಆಗುದಿಲ್ಲ. ಬದುಕು ತಿದ್ದಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೊಡುವ ಶಿಕ್ಷೆ ಆದಾಗ ಅದು ತಪ್ಪಲ್ಲ. ಅಲ್ಲಿ ಸ್ವಲ್ಪ ಈಗ ಮಗುವಿನ ಮೇಲೆ ತಾಯಿ ಸಿಟ್ಟು ಮಾಡ್ಕೊಳ್ತಾಳೆ, ಗಂಡ ಬೈತಾ ಇರ್ತಾನೆ, ಯಾಕೆ ಸುಮ್ಮನೆ ಸಿಟ್ಟು ಮಾಡ್ಕೊಳ್ತಾನೆ, ನೀ ಸುಮ್ಮನೆ ರೀ. ಅವಳು ನಗ್ತಿರ್ತಾಳೆ ಒಳಗಿಂದ, ಗಂಡನ ಹತ್ರ ಹೇಳ್ತಿರ್ತಾಳೆ, ನಿಮ್ಗೆ ಗೊತ್ತಾಗಲ್ಲ, ಅದು ಹಾಗೆ ಮಾಡಿದ್ರೆ ಮಾತ್ರ ಮಾಡುತ್ತೆ, ಇಲ್ಲಾಂದ್ರೆ ಕೇಳಲ್ಲ. ಗಂಡನ ಹತ್ರ ನಗ್ತಾಳೆ, ಮತ್ತೆ ಮಗುವಿನ ಹತ್ರ ಮುಖ ಸಿಟ್ಟು ಮಾಡ್ಕೊಂಡು ಜೋರು ಮಾಡ್ತಾಳೆ. ಈ ಸಿಟ್ಟು ಬೇಕು, ಇದು ಒಳ್ಳೆ ಸಿಟ್ಟು. ಯಾವುದು ಕಂಟ್ರೋಲ್ ಅಲ್ಲಿದೆ ಆ ಸಿಟ್ಟು ಗುಣ. ದೇವರಿಗೂ ಸಿಟ್ಟು ಬರೆಸ್ಕೊಳ್ತಾನೆ. ನರಸಿಂಹನಾಗಿ ಸಿಟ್ಟು ತೋರಿಸಿದ, ಮನ್ನಿಸುತ್ತದಿಂದ ಪ್ರತಿಪಾದ್ಯನಾದ. ಆದರೆ ಸಿಟ್ಟು ದೌರ್ಬಲ್ಯದ ಸಂಕೇತವಾಗಿ ದೇವರ ಹತ್ರ ಇಲ್ಲ. ಅಯ್ಯೋ ನಾನು ಹೇಳಿದ ಮಾತು ಕೇಳಲ್ಲ ಅಂತ ಸಿಟ್ಟಿನಲ್ಲಿ ನಾವು ಗುದ್ದಾಡ್ತೇವಲ್ಲ, ಅದು ನಮ್ಮ ಸಿಟ್ಟು ಬಂದ್ಮೇಲೆ ನಾವು ಏನ್ ಮಾಡ್ತಿದ್ದೀವಿ ಅಂತ ಗೊತ್ತಾಗುದಿಲ್ಲಲ್ವಾ, ಅದು ದೋಷ. ಕೈಗೆ ಸಿಕ್ಕಿದ್ದನ್ನಲ್ಲಿ ಎಸೆಯುವುದು, ಅಲ್ಲ ನಮ್ಮ ಫೋನ್ ಎಸೆಯಲ್ಲ, ಬೇರೆಯವ್ರ ಫೋನ್ ಆದ್ರೆ ಎಸೆಬಿಡ್ತೀವಿ. ಇನ್ನೇನೋ ಪಾತ್ರೆ ಎಸೆಯುವುದು, 106 ತರದ ನಮ್ಮ ಕೈಯಿಂದ ಅಜಾಗ್ರತೆಯ ಕೆಲಸಗಳು ನಡೀತಾವಲ್ಲ, ಈ ಸಿಟ್ಟು ಅನ್ನೋದು ಅಪಾಯಕಾರಿ. ಇದು ಬಿಡಬೇಕು. ಆದ್ರೆ ಕೆಲವು ಅನಿವಾರ್ಯವಾಗಿ ಒಬ್ಬರ ಜೀವನದ ಉದ್ಧಾರಕ್ಕಾಗಿ ಮಾಡಿಕೊಳ್ಳುವ, ಅಧ್ಯಾಪಕರು ಮಾಡಿಕೊಳ್ಳುವ ಸಿಟ್ಟು, ಯಜಮಾನನಾಗಿ ಮಾಡುವ ಸಿಟ್ಟು, ತಾಯಿಯಾಗಿ ಮಾಡುವ ಸಿಟ್ಟು, ಅದು ದೇವರು ಮಾಡಿ ತೋರಿಸಿದ್ದೆ, ಅದು ಬೇಕು. ಆದ್ರೆ ಅದು ನಮ್ಮ ಕೈ ತಪ್ಪಬಾರ್ದು, ಹತೋಟಿ ತಪ್ಪಬಾರ್ದು. ಹಾಗೆ ಬದುಕಿನಲ್ಲಿ ನಾವು ದೇವರನ್ನ ಸಿಟ್ಟುಳ್ಳವನು ಅಂತ ಚಿಂತಿಸಿದ್ರೆ ಸಿಟ್ಟೇ ಕಾಣಿಸ್ತಾ ಇರುತ್ತೆ. ದೇವರ ಮುಖದಲ್ಲಿ ಯಾವಾಗಲೂ ನಗು ಇದೆ ಅಂತ ಚಿಂತಿಸಿದ್ರೆ ದೇವರು ಯಾವಾಗಲೂ ನಮಗೆ ನಕ್ಕು ಫಲವನ್ನು ಕೊಡ್ತಾನೆ ಅಂತ. ಹೀಗೆ ಅವನಿಗೆ ಅಕ್ಷಯ ಪಾತ್ರೆಯ ಲಭ್ಯವಾಗುತ್ತೆ. ಕೆಲವು ನಿಯಮಗಳನ್ನು ಹೇಳ್ತಾರೆ. ಈ ಅಕ್ಷಯ ಪಾತ್ರೆಯಲ್ಲಿ ನೀವೇನು ಬೇಡಿದ್ರೂ ಸಿಗುತ್ತೆ, ಎಷ್ಟು ಜನರಿಗೂ ಬಡಿಸ್ಬೋದು. ನೀವೆಲ್ಲ ಊಟ ಮಾಡಿ, ದ್ರೌಪದಿ ಯಾವಾಗ ಊಟ ಮಾಡಿ ಮುಗಿಸ್ತಾಳೆ, ಅವಳು ಪಾತ್ರೆ ತೊಳೆದಿಟ್ಟ ಮೇಲೆ ಮತ್ತೆ ಅದರಲ್ಲಿ ನೀವು ಮರು ದಿವಸ ಮತ್ತೆ ಕೇಳಬೇಕು. ಅವ್ರು ಅಷ್ಟೂ ದಿವಸ ಒಪ್ಪೊತ್ತೇ ಮಾಡಿದ್ದು, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ತಯಾರಾಗಿದೆ ಅಂತ ಬೆಳಗಿಂದ ರಾತ್ರಿ ತನಕ ಬೋರ್ಡ್ ಇರಲಿಲ್ಲ. ಮಧ್ಯಾಹ್ನ ಒಂದು ಹೊತ್ತು ದಂಡಿ ಪದಾರ್ಥ, ಆಮೇಲೆ ಯಥಾ ಪ್ರಕಾರ ರಾತ್ರಿ ಏನೋ ನೀರು ಗೀರು ಕುಡಿದು ಜೀವನ ನಡೆಸ್ತಿದ್ರು. ಅಂದ್ರೆ ಇಷ್ಟು ವ್ರತದಲ್ಲಿ ಕಾಲ ಕಳೆದಿದ್ದಾರೆ ಅನ್ನೋದು. ಕಾಡು ಕೂಡ ಅವ್ರಿಗೆ ತಪಸ್ಸಾಯಿತು. ತಪಸ್ಸು ಅಂದ್ರೆ ಕಾಡಿಗೆ ಹೋಗಿ ಕಣ್ಮುಚ್ಕೊಂಡು ಕೂತ್ಕೊಂಡು ಸೊಳ್ಳೆ ಕಚ್ಚಿಸ್ಕೊಂಡು ಅಂತ ಕೂಡುದು ಮಾತ್ರ ಅಲ್ಲ. ತಪಸ್ಸು ಅಂದ್ರೆ ನಾವು ನಿತ್ಯದಲ್ಲಿ ಏನೇ ಒಂದು ಸಣ್ಣ ಪುಟ್ಟ ನಾವು ಅನ್ಕೊಂಡದಕ್ಕಿಂತ ವ್ಯತ್ಯಾಸ ಆದಾಗ ಒಂಚೂರು ನೋವಾಗತ್ತಲ್ಲ, ಅದನ್ನು ಸಹಿಸಿಕೊಳ್ಳುವುದು ಒಂದು ತಪಸ್ಸೆ. ಕೃಷ್ಣ ಅದನ್ನೇ ಹೇಳ್ತಾನೆ, ತಪಸ್ಸು ಕಷ್ಟ ಇಲ್ಲ ಮಾಡ್ಲಿಕ್ಕೆ, ನಮ್ಗೆ ಇಷ್ಟ ಇರಬೇಕು. ನಮ್ಮ ನಿಯಂತ್ರಣ ಮೀರಿ ಏನೋ ಒಂದು ಕಷ್ಟ ಬಂತು ಅಂದ್ರೆ, ಈಗ ನಾವೇ ಕಾಲನ್ನು ಗಜ್ಜಿಕೊಂಡು ನೋವಾಯಿತು ಅಂದ್ರೆ ಅದು ಕಷ್ಟ ಅಲ್ಲ, ಅದು ನಾವೇ ಮಾಡಿಕೊಂಡ ಅವ್ಯವಸ್ಥೆ. ಆದ್ರೆ ಅನಿವಾರ್ಯವಾಗಿ ಎಲ್ಲೋ ದಾರಿಯಲ್ಲಿ ಹೋಗುವಾಗ ಒಂದು ಮುಳ್ಳು ಚುಚ್ಚಿತು, ತೆಕ್ಕೊಂಡು ನೋವು ಅನುಭವಿಸ್ತೇವೆ. ಅನುಭವಿಸುವಾಗಲೂ ದೇವರು ಇದು ಕೂಡ ನೀನೇ ಕೊಟ್ಟದ್ದು, ಅವನು ಇಲ್ಲಿ ಮುಳ್ಳು ಹಾಕಿದವನು ಯಾರು ಹಾಕಿರ್ತಾನೆ, ಗಾಳಿಗೆ ಬಂದು ಬಿದ್ದಿರುತ್ತೆ. ಇಲ್ಲದವರನ್ನೆಲ್ಲ ಹೆಸರು ಕರೆದು ಅವರ ವಂಶಾವಳಿಯನ್ನೆಲ್ಲ ನೆನಪಿಸ್ಕೊಂಡು ಹೇಳ್ಬೇಕಾದ ಅಗತ್ಯ ಬರುವುದಿಲ್ಲ. ಆದ್ರೆ ಸುಮ್ಮನೆ ಬೈಯುವುದರಿಂದ ನಮ್ಮ ಬಾಯಿ ಹಾಳಾಗುತ್ತೆ, ಬಿಟ್ರೆ ಏನು ಬದಲಾವಣೆ ಆಗುದಿಲ್ಲ. ಸಾಧ್ಯ ಆದ್ರೆ ಆ ಮುಳ್ಳನ್ನು ದಾರಿಯಿಂದ ತೆಗೆದು ಪಕ್ಕಕ್ಕಾಕಿ, ಏನೋ ಅವ್ಯವಸ್ಥೆ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅದನ್ನು ಸಹಿಸ್ಕೊಳ್ಳಿ, ಅದೇ ಒಂದು ತಪಸ್ಸಾಗ್ಬಿಡುತ್ತೆ. ದೇವ್ರೆ, ಈ ನೋವು ಕೂಡ ನೀನೇ ಕೊಟ್ಟದ್ದು, ನಿನಗೆ ಕೊಡ್ತಾ ಇದ್ದೇನೆ ವಾಪಸ್, ನಿನ್ನನ್ನೇ ನೆನೆಸ್ಕೊಂಡು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ರೆ ಅದೊಂದು ತಪಸ್ಸಾಗುತ್ತೆ ಅನ್ನುವ ಹಾಗೆ ಪಾಂಡವರು ಕಾಡಿನಲ್ಲಿ ಬೈಕೊಂಡು ಏಕಾದಶಿ ಮಾಡಲಿಲ್ಲ. ಬೈಕೊಂಡು ನಮ್ದು ಇರುತ್ತೆ, ಮುಖ ಸಪ್ಪೆ ಇರುತ್ತೆ. ಏನ್ ಸ್ವಾಮಿ ಅಲ್ಲರಿ ಇವತ್ತು ಏಕಾದಶಿ, ಅದನ್ನ 100 ಸಲ ಹೇಳಿ ಎಲ್ರು ಹೌದಾ ಏಕಾದಶಿ ಮಾಡ್ತಿದ್ದೀರಾ ಅಂತ ಅವ್ರು ಹೇಳಿದ್ಮೇಲೆ ಒಂದ್ಸಲ ಆನಂದ. ಅಲ್ಲಿ ತನಕ ಆನಂದವೇ ಇಲ್ಲ. ಅದು ಮತ್ತೆ ಏಕಾದಶಿಯಿಂದ ಇನ್ನು ಕೆಲವರದ್ದು ವಿಶೇಷ ಇರುತ್ತೆ, ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ. ಆಚೆ ಮನೆ ಸುಬ್ಬಮ್ಮನಿಗೆ ಏನೋ ಒಂಥರ ಉಪವಾಸ, ಹೆಚ್ಚೇನು ತಿನ್ನೋದಿಲ್ವಂತೆ, ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ. ಮಾಮೂಲು ಅಡಿಗೆ 50 ರೂಪಾಯಿದ್ದಾದ್ರೆ ಏಕಾದಶಿ ಅಡಿಗೆ 500 ರೂಪಾಯಿ. ಈ ಉಪವಾಸಕ್ಕೆ ಉಪಯೋಗ ಇಲ್ಲ. ಕೆಲವರಿಗೆ ಉಪವಾಸ ಅಂದ್ರೆ ಏನು ಅಂದ್ರೆ ಅನ್ನ ತಿನ್ಬಾರ್ದು, ಗಣ್ಯಾಗಿ ಸ್ಪೆಷಲ್ ಮಾಡ್ಕೊಂಡು ತಿನ್ಬೇಕು ಅಂತ. ಅದು ಉಪವಾಸ ಅಲ್ಲ. ಅನ್ನ ಯಾವುದು ಗೊತ್ತಾ, ಯಾವುದು ಬಾಯಲ್ಲಿ ಕಚ್ಚಿ ತಿಂದು ನುಂಗಿ ಸಂತೋಷ ಪಡ್ತೇವೋ ಅದೆಲ್ಲವೂ ಅನ್ನವೇ, ನೀರು ಅನ್ನವೇ. ಆದ್ರೆ ಒಂದೇ ಸರ್ತಿಗೆ ಉಪವಾಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಅವರಿಗೂ ಗೊತ್ತು. ನಾಳೆಯಿಂದ ಮಾಡಿಬಿಡ್ತೇನೆ ಅಂತ ಯಾರದ್ದೋ ಕೇಳಿ ಬಹಳ ಉತ್ಸಾಹಕ್ಕೊಳಗಾಗಿ ಮಾಡಿ ತಲೆ ತಿರುಗಿ ಬಿದ್ದು ಜೀವಮಾನದಲ್ಲಿ ಮತ್ತೆ ಉಪವಾಸ ಬೇಡ ಅಂತ ಅನ್ಕೊಳ್ಳುವಾಗ ಮಾಡಬಾರ್ದು, ಕ್ರಮವಾಗಿ ಮಾಡಬೇಕು. ಮೊದಲು 3 ಹೊತ್ತು ತಿಂತಾ ಇದ್ದವರಾದ್ರೆ, ಅಲ್ಲ ನಾನು 3 ಹೊತ್ತಿಗಿಂತ ಹೆಚ್ಚಿದವ್ರ ಬಗ್ಗೆ ಮಾತಾಡ್ತಿಲ್ಲ, 3 ಹೊತ್ತು ತಿಂತಾ ಇದ್ದವರಾದ್ರೆ 2 ಹೊತ್ತಿಗೆ ಇಳಿಸ್ಕೊಳ್ಳಿ, 2 ಹೊತ್ತಿನಿಂದ ಅದನ್ನು 1 ಹೊತ್ತಿಗೆ ಇಳಿಸ್ಕೊಳ್ಳಿ. ಹಾಗೆ ಇಳಿಸ್ಕೊಳ್ಳುವಾಗ ಅಂದ್ರೆ ಒಂದು ಏಕಾದಶಿಯಿಂದ ಇನ್ನೊಂದು ಏಕಾದಶಿಗೆ ಹೇಳ್ತಾ ಇದ್ದೇನೆ ನಾನು. ಅಲ್ಲಿಂದ ಮುಂದೆ ಬೇಯಿಸಿದ ಪದಾರ್ಥದಿಂದ ಬೇಯಿಸದೇ ಇರುವ ಪದಾರ್ಥಕ್ಕೆ ಬನ್ನಿ, ಬರೀ ಹಣ್ಣು ಹಾಲು ಮಾತ್ರ.
ಆಮೇಲೆ ದ್ರವ ಪದಾರ್ಥದಲ್ಲೇ ಉಳ್ಕೊಳ್ಳಿ. ದ್ರವ ಪದಾರ್ಥದಿಂದ ದ್ರವದಲ್ಲೂ ಪಾಯಸ ಎಲ್ಲ ಬೇಡ, ಆಮೇಲೆ ಹಾಲು ಮಾತ್ರ ಸಾಕು. ಆಮೇಲೆ ಹಾಲು ಬೇಡ, ಅದಕ್ಕೇನು ಬೇಡ, ಬರೀ ನೀರು ಮಾತ್ರ ಸಾಕು. ಅಂದ್ರೆ 1 ವರ್ಷ ಆಗುವಾಗ ನಿಮಗೆ ಧೈರ್ಯವಾಗಿ ಮತ್ತೆ 99 ವರ್ಷ ಉಪವಾಸ ಮಾಡ್ಲಿಕ್ಕೆ ಆಗ್ಬೇಕು. ಹಾಗದನ್ನ ಮನಸ್ಸನ್ನು ದೃಢ ಮಾಡಿಕೊಂಡು ಹಂತ ಹಂತವಾಗಿ ಅಭ್ಯಾಸ ಮಾಡಿದ್ರೆ ಉಪವಾಸ ಮಾಡೋದು ಏನೂ ಕಷ್ಟ ಅಲ್ಲ. ಅದು ಮನಸ್ಸಲ್ಲಿರೋದು. ನನ್ನಿಂದ ಉಪವಾಸ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ತಲೆಯಲ್ಲಿದ್ರೆ ಖಂಡಿತ ಉಪವಾಸ ಆಗುತ್ತೆ. ಉಪವಾಸ ಮಾಡಬೇಕು ಅಂತ ವೈದ್ಯಕೀಯವೂ ಹೇಳುತ್ತೆ. ಅದನ್ನೇ ಯಾರೋ ಒಬ್ಬ ಯಶೋರೋ ಶೊಟೋಟೋಮಿ ಅಂತ ಏನೋ ಒಬ್ಬ ಇದ್ದಾನೆ, ಅವನ ಹೆಸರು ನಾನು ತಪ್ಪು ಹೇಳಿದೆ, ಅವನು ಜಪಾನ್ನವನು. ಅವನು ಉಪವಾಸದ ಬಗ್ಗೆ ಥೀಸಿಸ್ ಬರೆದು ಅವನಿಗೆ ನೊಬೆಲ್ ಪ್ರೈಸ್ ಬಂತು. ನಮ್ಗೆ ಯಾರೋ ಆಚೆಯಿಂದ ಬಿಳಿ ಜಿರಳೆಗಳು ಬಂದು ಹೇಳಿದ್ರೆ ದೊಡ್ಡ ವಿಷಯ ಅಂತ ಆಗುತ್ತೆ. ನಮ್ಮ ಶಾಸ್ತ್ರದಲ್ಲಿ ಏಕಾದಶಿ ಸಮಂ ಕಿಂಚಿತ್ ಪಾಪ ತ್ರಾಣನ್ನ ವಿದ್ಯತೆ. ಅಯ್ಯೋ, ಪುರಾಣ ಎಲ್ಲ ಅಡಗು ಲಜ್ಜಿ ಕತೆ, ಅದನ್ನೆಲ್ಲ ನಂಬ್ಕೊಂಡು ಯಾರಿರ್ತಾರೆ? ಓ, ಸೈನ್ಸ್ ಪೇಪರ್ ಅಲ್ಲಿ ISBN ನಂಬರ್ ಅಲ್ಲಿ ಪ್ರಕಟ ಆಗಿದೆಯಾ ಉಪವಾಸ ಮಾಡಬೇಕು ಅಂತ? ಹಾಗಾದ್ರೆ ಮಾಡೋಣ. ಆ ಸ್ಥಿತಿಗೆ ಬಂದು ನಮ್ಮ ಮನಸ್ಸು ನಿಂತು ಬಿಟ್ಟಿದೆ ಇವತ್ತು. ಅಂದ್ರೆ ಆಧ್ಯಾತ್ಮಿಕತೆಯ ಪ್ರಭಾವ ಆಗಿರುತ್ತೆ. ಆಗ್ಲಿ, ಎಲ್ಲಿಂದಾದ್ರೂ ಮಾಡ್ತಾರೆ ಅಂತಂದ್ರೆ ಅದು ಮಾಡುವುದಕ್ಕೆ ಅದೊಂದು ಕಾರಣ ಆಗುತ್ತೆ ಅಂದ್ರೆ ಆಗ್ಲಿ, ಅವ್ನಿಗೆ ಯಾರಿಗೋ ಒಂದು ಪುಣ್ಯ ಸಂಪಾದನೆ ಮಾಡುವ ಒಂದು ಭಾಗ್ಯ ಇತ್ತು, ಪಡ್ಕೊಳ್ತಾನೆ ಅಂತ. ಆದ್ರೆ ಮಸ್ಟ್ ಅಂಡ್ ಶುಡ್ ಇದು ಯಾವ ವರ್ಗದವರು ಮಾಡ್ಬೋದು? ಯಾರೋ ಪೂಜೆ ಮಾಡೋರಿಗೆ ಮಾತ್ರನ? ಅಲ್ಲ, ಮನುಷ್ಯ ಮಾತ್ರಕ್ಕೆ. ಮನುಷ್ಯ ಅಲ್ಲ, ಋಗ್ಮಾಂಗದನ ಕಥೆಯಲ್ಲಿ ಏನ್ ಬರುತ್ತೆ ಅಂದ್ರೆ, ಆ ಮನೆಯಲ್ಲಿ ಹಸುಗಳು, ಆನೆಗಳು, ಕುದುರೆಗಳು ಕೂಡ ಉಪವಾಸ ಮಾಡ್ತಿದ್ವು ಅಂತ. ರಾಜನ ಮೇಲೆ ಅಷ್ಟು ನಿಷ್ಠೆ ಅವುಗಳಿಗೆ. ಅವನು ತಿನ್ನೋದಿಲ್ಲ ಅಂದ್ರೆ ನಾವು ತಿನ್ನಲ್ಲ ಅಂತ. ನಾವು ಮನೆಯಲ್ಲಿರುವ ಹಸುಗಳಿಗೆ ಉಪವಾಸ ಹಾಕೋದು ಬೇಡ. ಆದ್ರೆ ನಾವು ಅಭ್ಯಾಸ ಮಾಡಿದ್ರೆ, ನೀವು ಗಮನಿಸಿ, ಮನೆಯಲ್ಲಿ ತನ್ನಿಂದ ತಾನೇ ಎಲ್ಲಾ ಕೆಲಸಗಳು ನಿಮಗೆ ಸಲೀಸಾಗ್ಲಿಕ್ಕೆ ಶುರುವಾಗುತ್ತೆ. ಉಪವಾಸದ ಮಹತ್ವ ಏನು ಅಂತ ನಾನು ಅದನ್ನೇ ಹೇಳಿ 5 ದಿವಸ ಇಟ್ಟರೂ ಸಾಕಾಗುದಿಲ್ಲ. ಅಷ್ಟು ಅದ್ಭುತವಾದ ಸಂಗತಿ ಅದು. ದೇಹದ ಮೆಟಬಾಲಿಸಂನಿಂದ ಹಿಡಿದು ಮಾನಸಿಕ ಸ್ಥಿಮಿತತೆಗೆ ಕಾರಣವಾಗಿ ಅಂತರಂಗದ ದಾರಿಯಲ್ಲಿ ನಾವು ಗುರುಗಳನ್ನ ಪಡೆಯುವ ವಿಷಯದಲ್ಲೂ ನಮ್ಗೆ ಏಕಾದಶಿ ತುಂಬಾ ಹೆಲ್ಪ್ಫುಲ್. ಹಾಗಾಗಿ ಏಕಾದಶಿ ಒಂದಿದ್ರೆ ಎಲ್ಲ ವ್ರತಗಳು ಕೂಡ ಏಕಾದಶಿಯ ಹಿಂದೆ. ನೀವು ಇನ್ನೇನೇ ಏಕಾದಶಿ ಅಂದ್ರೆ ಉಪವಾಸ ಮಾಡಿ, 9, 20, 30, 40, 50. ನಮ್ಗಿರುವುದು 1 ಹೊತ್ತು ಉಂಡವನ ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನನ್ನು ಅಲ್ಲ 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಊಟ ಮಾಡಿದವನನ್ನು ಎತ್ಕೊಂಡು ಹೋಗಿ. ನಮ್ಗೆ 4 ಅಲ್ಲ ರೀ, ಡಾಕ್ಟರ್ ಹೇಳಿದ್ದಾರೆ 1 ಗಂಟೆ ತಿನ್ಬೇಕು ಅಂತ, ಇಲ್ಲಾಂದ್ರೆ ಅಸಿಡಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಆ ಕಾರಣಕ್ಕೆ ಆಗಾಗ ತಿಂತಾ ಇರೋದು. ಇದು ಅದಕ್ಕಿಂತ ಹೆಚ್ಚು ತಿಂದವನನ್ನ ಅಲ್ಲೇ ಹೂತೋಗಿ ತಗೊಂಡೋಗ್ಲಿಕ್ಕೂ ಆಗಲ್ಲ, ಅಲ್ಲೇ ಮುಚ್ಚಿಟ್ಟು ಹೋಗ್ಬೇಕಷ್ಟೇ ನೆಲದ ಅಡಿಯಲ್ಲಿ. ಆ ಸ್ಥಿತಿಗೆ ಬರಬಾರ್ದು ನಾವು. ತಿನ್ನುವುದು ಜೀವನ ನಡೆಸ್ಲಿಕ್ಕೆ ಹೊರತು ತಿನ್ನುವುದೇ ಜೀವನ ಅಲ್ಲ. ಇದೆಲ್ಲ ನಮ್ಗೆ ಗೊತ್ತಿದೆ, ಆದ್ರೆ ಮಾಡೋದ್ರಲ್ಲಿ ನಾವು ಸೋಲ್ತೇವೆ. ನಾಲಿಗೆ ಕೇಳಲ್ಲ, ಚೂರು ತಿನ್ನೋಣ, ಅದು ಮಾಡೋಣ, ಇದು ಮಾಡೋಣ. ಜಗನ್ನಾಥದಾಸರು ನಿತ್ಯೋಪವಾಸಿ ಅಂತ ಒಂದು ಮಾತು ಹೇಳ್ತಾರೆ. ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ತಿನ್ನದಿರುವುದು ಒಂದು ವ್ರತ, ಅದು ಉಪವಾಸವೇ. ಹೊತ್ತಿಗೆ ತಿಂತೇವೆ, ಅದು ಬಿಡ್ಬೇಕು ಅಂತಿಲ್ಲ. ಆದ್ರೆ ಆ ಬಿಟ್ಟು ಮಧ್ಯದಲ್ಲಿ ಆಗಾಗ, ಈಗೊಂದು ಓಡಾಡುವಾಗೊಮ್ಮೆ, ಈಗ ಬರುವಾಗ ಒಮ್ಮೆ, ಕೃಷ್ಣಾಯನ ಬಾರದೆ ಅಂತ ಹೇಳಿದ್ದು, ಅದು ಕೃಷ್ಣ ಅಂತ ಬೈಕ್ ಹಾಕೊಂಡಿದ್ದು. ಹಾಗಾಗಬಾರದು ಅಂತ ಹೇಳ್ತಾರೆ. ಹಸಿವಾದಾಗ ತಪ್ಪಲ್ಲ, ಬಾಯಾರಿಕೆ ಆದಾಗ ನೀರು ಕುಡಿಯೋದು ತಪ್ಪಲ್ಲ, ಆದ್ರೆ ಹಸಿಯದೇ ತಿನ್ಬಾರ್ದು, ಇದು ನಿಯಮ ಮಾಡಿಕೊಳ್ಬೇಕು. ಹಸಿವಿಲ್ಲ ಆದ್ರೂ ಏನೋ ಚಪಲ ಬೇಡ, ಹಸಿವಾದಾಗ ತಿನ್ನಿ. ಆದ್ರೆ ತುಂಬಾ ಹಸಿವಾಗುತ್ತೆ ಅಂದ್ರೆ ದೇವರಿಗೆ ಕಾಪಾಡು, ಏನೋ ಹೊಟ್ಟೆ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಯಾರೋ ಒಬ್ಬ ಇದ್ದಂತೆ, ಎಲ್ಲೂ ಕೆಲಸ ಸಿಗ್ತಿರ್ಲಿಲ್ಲ. ಕೊನೆಗೆ ಬೇಸರದಲ್ಲಿದ್ದಾಗ ಕೇಳಿದಂತೆ, ಏನಪ್ಪ ನಿನ್ ಸಮಸ್ಯೆ? ಕೆಲಸ ಮಾಡ್ಬೇಕು ಅಂತುಂಟು ಸ್ವಾಮಿ, ಯಾರೂ ಕೆಲಸ ಕೊಡ್ತಿಲ್ಲ. ಹೌದಾ, ನಿನ್ ಸಮಸ್ಯೆ ಏನು? ಏನಿಲ್ಲ, ಜೋರ್ ಹಸಿವಾಗುತ್ತೆ, ತುಂಬಾ ತಿನ್ಬೇಕು ಅನ್ಸುತ್ತೆ, ಎದ್ದ ತಕ್ಷಣ ತಿನ್ಬೇಕು ನನಗೆ. ಸರಿ, ತಿಂದ ಮೇಲೆ ಏನಿಲ್ಲ, ಸ್ವಲ್ಪ ಹೊತ್ತು ಮಲಗ್ಬೇಕಷ್ಟೇ. ಏಳುದು, ಎದ್ದ ತಕ್ಷಣ ತಿನ್ನುದು, ತಿಂದ ತಕ್ಷಣ ಮಲಗುದು, ಇಷ್ಟೇ ಸಮಸ್ಯೆ. ಮತ್ತೆಲ್ಲ ನಂಗೆ ಸರಿ ಇದೆ, ನಾನು ಕೆಲಸ ಮಾಡ್ಬೇಕು ಅಂತಾನೆ ಕೇಳ್ತೇನೆ, ಆದ್ರೆ ಯಾರು ಕೆಲಸ ಕೊಡಲ್ಲ. ಹೀಗೆ ಮಾಡಿ ನಾವು ಹೇಗೆ ಜೀವನದಲ್ಲಿ ಉದ್ಧಾರ ಆಗುದು? ಆ ಹಿನ್ನೆಲೆಯಲ್ಲಿ ತಿನ್ನುವುದು ಅನ್ನೋದು ಒಂದು ಸಣ್ಣ ಕೆಲಸ, ಅದೇ ಜೀವನದ ದೊಡ್ಡ ಕೆಲಸ ಆಗಬಾರದು. ಹೀಗೆ ಪಾಂಡವರು ಒಪ್ಪತ್ತಿನ ವ್ರತದ ಒಂದಿಗೆ ತನ್ನ ಜೊತೆಗೆ ಇದ್ದ ಅಷ್ಟೂ ಜನಕ್ಕೆ ಭೀಮಸೇನಾಚಾರ್ಯ ಪಾಠ ಮಾಡ್ತಿದ್ರು. ಸುಮ್ಮನೆ ಕೂತು ಅವ್ರ ಮನೆಯಲ್ಲಿ ಕಾಲ ಕಳೆಯುವುದಲ್ಲ, ಅವ್ರ ಜೊತೆ ಕಾಲ ಕಳೆಯುವುದಲ್ಲ. ದಿನಾ ಭೀಮಸೇನ ಅಷ್ಟೂ ಜನಕ್ಕೆ ಮೈಕಿಲ್ದೆ ಪಾಠ ಮಾಡ್ತಿದ್ದ. 88,000 ಜನಕ್ಕೆ. ಹೇಗಿರ್ಬೇಕು ಧ್ವನಿ? ಕಾಡಿನಲ್ಲಿ ಸ್ವಲ್ಪ ಸೈಲೆನ್ಸ್ ಇರುತ್ತೆ,
ಧ್ವನಿ ಸ್ವಲ್ಪ ಚೆನ್ನಾಗಿ ಕೇಳ್ಬೋದು. ಆದ್ರೂ ಎದುರುಗಡೆ ಕೂತವ್ರಿಗೆ ಒಂದು 1,500 2,000 ಜನ ಕೇಳ್ಬೋದು, ನಾವು ಕೂಡ ಪ್ರಯತ್ನ ಪಟ್ರೆ. ಆದ್ರೆ 88,000 ಜನಕ್ಕೆ ಏನ್ರಿ ಅದು ಕಂಠನ. ಮೈಕನ್ನು ಬಹುಶಃ ಮಗು ಆಗಿದ್ದಾಗ ನಾಲಿಗೆ ಒಂದು ಬಜೆ ತೇಯಿಸುವುದು ಅಂತಿದೆ, ಅವನಿಗೆ ಮೈಕನ್ನೇ ತೆಗೆದು ಬಿಟ್ಟಿದ್ರು. ಗಟ್ಟಿಯಾಗಿ ಹೇಳ್ತಿದ್ದಂತೆ. ಅಷ್ಟು ಜನ ಆನಂದವಾಗಿ ಕೇಳ್ಕೊಂತಿದ್ರು. ಯಾಕೆ ಪಾಠ ಮುಗೀತಿತ್ತು ಅಂತ ಬೇಸರ ಪಡ್ತಿದ್ರಂತೆ. ಭೀಮಸೇನನ ಪಾಠ ಅಂದ್ರೆ ಅಷ್ಟು ಅದ್ಭುತವಾದ ಚಿಂತನೆ, ಶಾಸ್ತ್ರದ ವಿಷಯಗಳನ್ನ, ವೇದಗಳ ಪ್ರಮೇಯಗಳನ್ನ, ಪೂರ್ವದ ಇತಿಹಾಸವನ್ನ, ಅನೇಕ ಅಪರೂಪದ ಸಂಹಿತೆಗಳನ್ನ, ಅನೇಕ ಈ ಪಂಚರಾತ್ರ ಆಗಮಗಳನ್ನ ಎಲ್ಲವನ್ನು ಬೋಧಿಸ್ತಾ ಇದ್ದಂತೆ. ಹೀಗೆ ಅಕ್ಷಯ ಪಾತ್ರೆಯ ಸಹಾಯ ಅದು ಕೇವಲ ಹೊಟ್ಟೆ ತುಂಬಿಸ್ತಿರ್ಲಿಲ್ಲ, ಪಾಂಡವರ ಜೊತೆಗಿದ್ದರಿಂದ ಅದು ಅವರಿಗೆ ಬುದ್ಧಿಯನ್ನು, ತಲೆಯನ್ನು ತುಂಬಿಸ್ತಾ ಇತ್ತು. ನಮ್ಗೆ ಪ್ರಾಚೀನರಿಗೆ ಏನ್ ಗೊತ್ತಾ, ತುಂಬಿಸುವುದು ಅಂದ್ರೆ 2 ತುಂಬಿಸ್ಲಿಕ್ಕಿದೆ, ಒಂದು ಹೊಟ್ಟೆ, ಇನ್ನೊಂದು ತಲೆ. ಕೆಲವರಿಗೆ ತಲೆ ಬಗ್ಗೆ ಗೊತ್ತಿಲ್ಲ, ಆದ್ರಿಂದಾಗಿ ಹೊಟ್ಟೆ ತುಂಬಿಸುವುದು ಒಂದೇ ದೊಡ್ಡ ಕಾರ್ಯಕ್ರಮ ಅಂತ ಅನ್ಕೊಂಡಿರ್ತೇವೆ ನಾವು. ಆದ್ರೆ ಶಾಸ್ತ್ರ ಹೇಳುತ್ತೆ, ಹೊಟ್ಟೆಯನ್ನು ತುಂಬಿಸುವುದ್ರ ಜೊತೆಗೆ ತಲೆಯನ್ನು ತುಂಬಿಸ್ತಾ ಇದ್ರೆ ಮಾತ್ರ ಮನುಷ್ಯ ಜನ್ಮ ಸಾರ್ಥಕ ಆಗುತ್ತೆ. ಅದನ್ನೂ ತುಂಬಿಸ್ಲಿಕ್ಕೆ ಭೀಮಸೇನ ಈ ರೀತಿ ಪ್ರವೃತ್ತಿ ಮಾಡ್ತಾ ಇದ್ದ. ಇದರ ಮಧ್ಯದಲ್ಲಿ ಏನಾಯ್ತು, ಪಾಂಡವರು ಅರಣ್ಯಕ್ಕೆ ಹೋದ ಮೇಲೆ ವಿದುರ ಧೃತರಾಷ್ಟ್ರ ಅಂತ ಮಾತಾಡ್ತಾನೆ, ತಪ್ಪು ಮಾಡಿದಿ ನೀನು, ಹೀಗೆ ಮಾಡಬಾರ್ದಿತ್ತು, ಪಾಂಡವರ ಬಗ್ಗೆ ಎಷ್ಟು ಅನ್ಯಾಯ ಮಾಡಿದೆ. ಅವರು ಕೂಡ ಅಪ್ಪ ಅಂತ ಕರಿತಾ ಇದ್ರು ನಿನ್ನನ್ನು ಅಪ್ಪನ ಸ್ಥಾನದಲ್ಲಿ ಇಟ್ಟಾಗ ನೀನು ಮಕ್ಕಳು ಅಂತ ನೋಡದೆ ಅವನು ಮುಂದೆ ಗೀತೆಯಲ್ಲೂ ಕೂಡ ಮಾತೇನು ಹೇಳಿ, ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ, ನನ್ನವರು ಮತ್ತು ಪಾಂಡವರು ಏನ್ ಮಾಡಿದ್ರು ಅಂದ್ರೆ ಪಾಂಡವರು ನನ್ನವರಲ್ಲ ಅಂತ. ನೀನು ಈ ಬೈಫರ್ಕೇಶನ್ ಯಾಕೆ ಬಂತು? ಅವ್ರು ನಿನ್ನನ್ನು ಅಷ್ಟು ಪ್ರೀತಿಸಿದಾಗ್ಲೂ ನೀನು ಈ ರೀತಿ ಮಾಡೋದು ತಪ್ಪಲ್ವಾ ಅಂತ ವಿದುರ ಅವನನ್ನು ಸ್ವಲ್ಪ ಚೆನ್ನಾಗಿ ಜಾಡಿಸ್ತಾನೆ. ತಪ್ಪು ಮಾಡ್ತಾ ಇದ್ದಿ, ತಮ್ಮ ಅಣ್ಣ ಆದ್ರೆ ಏನು, ತಪ್ಪು ಮಾಡಿದಾಗ ಯಾರು ತಪ್ಪು ಮಾಡಿದ್ದು ತಪ್ಪೇ, ಆ ವಿಷಯದಲ್ಲಿ ನಾವು ಅಲ್ಲಿ ಕಾಂಪ್ರಮೈಸ್ ಆಗ್ಲಿಕ್ಕಿಲ್ಲ. ಅಣ್ಣ ಮಾಡಿದ್ದಲ್ವಾ, ತಪ್ಪು ಸರಿ ಆಗುತ್ತಾ? ಇಲ್ಲ. ಅವನು ಇದಕ್ಕೆ ವಿದುರನನ್ನು ಇಷ್ಟಪಟ್ಟಿದ್ದು ಕೃಷ್ಣ. ಮುಂದೆ ಸಂಧಾನ ಮಾಡುವ ಕಾಲಕ್ಕೆ ಯಾರ ಮನೆಗೂ ಊಟಕ್ಕೆ ಹೋಗ್ಲಿಲ್ಲ, ವಿದುರನ ಮನೆಗೆ ಹೋದ. ಯಾಕೆಂದ್ರೆ ಒಂದು ಇದೊಂದು ನಿಷ್ಠೆ, ತಪ್ಪು ಯಾರು ಮಾಡಿದ ಹಾಗಂತೇಳಿ ಕಣ್ಣಿಗೆ ಕೈ ಹಾಕಿದಾಗ ಮಾತಾಡುದು, ಎದೆಯನ್ನು ಬಗೆಯುವ ಹಾಗೆ ಮಾತಾಡಲ್ಲ. ಅವನು ನ್ಯಾಯವಾಗಿ ಹೇಳ್ದ, ನೀನು ಇದು ತಪ್ಪಲ್ವ ಮಾಡಿದ್ದು, ಅವ್ರೇನ್ ನಿನ್ಗೆ ಅನ್ಯಾಯ ಮಾಡಿದ್ದಾರೆ. ಎಷ್ಟು ಸಿಂಪಲ್ ಆಗಿ ತಮ್ಮ ಬದುಕನ್ನ ನಿಮ್ಮ ಜೊತೆಗೆ ವಿರೋಧ ಕಟ್ಟಿಕೊಳ್ಳದೆ ರಾಜಸೂಯ ಯಾಗವನ್ನು ಮಾಡಿದ್ರು. ಎಂದಾದ್ರೂ ನಿನ್ ಮೇಲೆ ದಂಡೆತ್ತಿ ಬಂದು ರಾಜಸೂಯ ಯಾಗ ಮಾಡುವುದು ಅಂದ್ರೆ ಆ ಕಾಲದ ಎಲ್ಲಾ ರಾಜರನ್ನು ಗೆಲ್ಬೇಕಿತ್ತು. ಆದ್ರೆ ನೀವು ನಮಗೆ ಶತ್ರುಗಳು ಅಂತಾನೆ ಪರಿಗಣನೆ ಮಾಡದೆ ನಿಮ್ಮನ್ನು ಯಾಗದಲ್ಲಿ ಯಜಮಾನ ವರ್ಗದಲ್ಲಿ ಭಾಗಿಯಾಗಿಸಿ ನಿಮ್ಮನ್ನು ಸೇರಿಸ್ಕೊಂಡು ದುರ್ಯೋಧನನನ್ನ ಯಾಗದ ವ್ಯವಸ್ಥೆಯಲ್ಲಿ ಬಂದ ಉಡುಗೊರೆಗಳನ್ನ ನೋಡ್ಕೊಳ್ಳಿಕ್ ಜವಾಬ್ದಾರಿ ಕೊಟ್ಟಿದ್ರು. ಎಷ್ಟು ದೊಡ್ಡ ಜವಾಬ್ದಾರಿ ಅಲ್ಲ, ಅದರೊಳಗೆ ಕೃಷ್ಣನದೊಂದು ಕಿಲಾಡಿತನ ಇದೆ, ಕಳ್ಳನ ಕೈಯಲ್ಲೇ ಕೀ ಕೊಡುವುದು ಅಂತ. ಆದ್ರೆ ವಿಶ್ವಾಸ ಅಂತ ವಿಶ್ವಾಸ ಅಲ್ವಾ. ಹೀಗೆ ಭೀಷ್ಮರನ್ನ, ದ್ರೋಣರನ್ನ, ವಿದುರನನ್ನ, ಧೃತರಾಷ್ಟ್ರನನ್ನ ಎಲ್ಲ ಯಾಗದ ಕಾರ್ಯದಲ್ಲೂ ಅವ್ರು ಬಳಸ್ಕೊಂಡಿದ್ದಾರೆ. ನಿಮ್ಗೂ ಪುಣ್ಯದ ಭಾಗವನ್ನು ಕೊಟ್ಟಿದ್ದಾರೆ. ಇಷ್ಟಾಗಿ ಅವರ ಬೆನ್ನಿಗೆ ಇರಿದು ಬಿಟ್ಟಿ ಅಲ್ವಾ ಅಂತ ವಿದುರ ಅವನನ್ನ ಬೈತಾನೆ. ಬೈದಾಗ ಎಷ್ಟು ಬಿಡಿಸಿ ಹೇಳಿದ್ರು, ನನ್ನ ಮಕ್ಕಳನ್ನ ನನಗೆ ಹಾಗೆ ಬಿಟ್ಟುಕೊಡ್ಲಿಕ್ಕೆ ಆಗಲ್ಲ, ನನಗೆ ಮಕ್ಕಳು ಮತ್ತೆ ಪಾಂಡವರು ಬಂದಾಗ ಮಕ್ಕಳೇ ಮುಖ್ಯ. ಅದು ಯಾರನ್ನು ಬೇಕಾದ್ರೂ ಕೇಳಿ, ಎಲ್ಲಿ ಬೇಕಾದ್ರೂ ಕೇಳಿ. ಎಷ್ಟು ಕಷ್ಟ ಆದ್ರೂ ಇಡೀ ಬಾಯಿಯಲ್ಲಿ ನಾಲಿಗೆ ಯಾವಾಗ್ಲೂ ಹೋಗುದು ಹುಡುಕಾದ ಹಲ್ಲಿನ ಹತ್ರವೇ. ಉಳಿದ ಎಲ್ಲ ಹಲ್ಲು ಚೆನ್ನಾಗಿದ್ರು ಹುಡುಕಾದ ಹಲ್ಲ ಹತ್ರನೇ ಹೋಗ್ತಾರೆ. ಪಾಪ ಅದಕ್ಕೇನೋ ತೊಂದರೆ ಆಗಿದಲ್ಲಿ ಸಿಕ್ಕಾಕೊಳ್ಬಾರ್ದು, ಕಸ ತೆಗಿಬೇಕು ಅಂತ ನಾಲಿಗೆ ಅಲ್ಲಿಗೇ ಹೋಗ್ತಾ ಇರುತ್ತೆ. ಹೇಗೋ ಹಾಗೆ ಹುಡುಕಾದ ಹಲ್ಲಿನ ಕಡೆಗೆ ನಾಲಿಗೆ ಸಾಗುವಂತೆ ನನ್ನ ಮನಸ್ಸು ನನ್ನ ಮಕ್ಕಳ ಕಡೆಗೇನೇ ಸಾಗ್ತಾ ಇರುತ್ತೆ. ನಾನೇನ್ ಮಾಡ್ಲಿ? ಅದರಿಂದಾಗಿ ನನ್ನನ್ನ ನೀನು ಈ ವಿಷಯದಲ್ಲಿ ತಪ್ಪು ಅಂತ ಹೇಳಬೇಡ, ಇದು ನೇಚರ್, ಇದು ಸಮಾಜದ ವ್ಯವಸ್ಥೆಯಲ್ಲಿ ಇರುವುದೇ ಹೀಗೆ, ನಾನು ಅದನ್ನು ಮಾಡಿದ್ದೇನೆ, ಇದನ್ನು ನೀನು ತಪ್ಪು ಅಂತ ಹೇಳಬಾರ್ದು. ಆಗ ವಿದುರನಿಗೆ ಸಿಟ್ಟು ಬರುತ್ತೆ. ಕನಿಷ್ಠ ಪಕ್ಷ ಆಗಿ ಹೋಯ್ತು, ತಪ್ಪಾಗಬಾರ್ದಿತ್ತು ಅಂತನೂ ಹೇಳಲಿಲ್ಲ, ಸಮರ್ಥಿಸಿಕೊಂಡ ಅಲ್ವಾ. ಸಿಟ್ಟು ಬಂದು ಬಿಟ್ಟು ಹೋದ. ಬಿಟ್ಟು ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಚಿಂತೆ ಆಗ್ತಿತ್ತು ಧೃತರಾಷ್ಟ್ರನಿಗೆ. ಧೃತರಾಷ್ಟ್ರ ಕೆಟ್ಟವ ಅಲ್ಲ, ಮಕ್ಕಳ ಪ್ರಭಾವದಿಂದ ಹಾಗೆ ದುರುಳನಂತೆ ವರ್ತಿಸ್ತಾ ಇದ್ದ. ಆದ್ರೆ ಅವನಿಗೆ ಒಳಗೊಳಗೆ ತಾನು ಮಾಡುವುದು ತಪ್ಪು ಅಂತ ಗೊತ್ತಿದೆ. ನಮಗೂ ಕೆಲವೊಂದ್ಸಲ ಹೀಗಾಗುತ್ತೆ, ನಮ್ಗೆ ಆ ಕೆಟ್ಟ ಕೆಲಸ ಮಾಡುವುದಕ್ಕೆ ಇಷ್ಟ ಇರುವುದಿಲ್ಲ. ಆದ್ರೂ ಕೆಲವೊಮ್ಮೆ ಒತ್ತಡಕ್ಕೋ ಅಥವಾ ಇನ್ಯಾರದ್ದೋ ಅಭಿಮಾನವನ್ನು ಉಳಿಸ್ಕೊಳ್ಳಿಕ್ಕೋ ಅಥವಾ ಇನ್ಯಾರನ್ನು ಪ್ಲೀಸ್ ಮಾಡ್ಲಿಕ್ಕೋ ನಾವು ಆ ಕೆಲಸ ಮಾಡಿ ಆಮೇಲೆ ಒಳಗಿನಿಂದ ಬೇಸರ ಪಡ್ತಾ ಇರ್ತೇವೆ. ಒಳಗಿಂದ ಗೊತ್ತಿದೆ ಇದು ತಪ್ಪು ಅಂತ, ಅದಕ್ಕೇನಾದ್ರೂ ಗೊತ್ತಾಗದೆ ಪರಿಹಾರ ಮಾಡಿಕೊಳ್ಳಿಕ್ಕಾದ್ರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ. ಆದ್ರೂ ಹೊರಗಿನ ಪ್ರಭಾವದಿಂದ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಅಂದ್ರೆ ಕೆಲವು ಸಂಬಂಧಗಳು ಹಾಗೆ, ಅವರು ದುಷ್ಟರು ಆದ್ಮೇಲೆ ನಾವು ಬೇಡ ಅಂತ ಬಿಟ್ರೆ ಅವರೇ ಮತ್ತೆ ಬರ್ತಾರೆ. ಒಂದು ಸರ್ತಿ ಅಂತ ವ್ಯಕ್ತಿಗಳ ನಡುವೆ ಸಂಬಂಧವನ್ನು ಬೆಳೆಸಿದ ಮೇಲೆ ಅವರಿಂದ ದೂರ ಆಗುದು ಬಹಳ ಕಷ್ಟ, ಬಿಟ್ರೆ ಮತ್ತೆ ಪರಚ್ತವೆ.
ಹೊಡೆದು ಬಂದು ಹೋಗ್ತಾರೆ, ವಾಪಸ್ ಬಂದು ಹೊಡೆದು ಹೋಗ್ತಾರೆ. ಅದರಿಂದಾಗಿ ಮೊದಲೇ ಆ ಸಂಘವನ್ನು ದೂರದಲ್ಲಿ ಇರುವುದು ಒಳ್ಳೆಯದು. ಆದ್ರೆ ದುರ್ಯೋಧನನ ಕಲಿ ಕಷ್ಟ. ಕಲಿಯೇ ಮಗನಾಗಿ ಬಂದ್ರೆ ಏನ್ ಮಾಡುದು? ದುರ್ಯೋಧನ ಧೃತರಾಷ್ಟ್ರ ತೀರಾ ಅಸಹಾಯಕ. ಅದು ನಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ, ಸಂಧಾನದ ಪರ್ವದಲ್ಲಿ ಗೊತ್ತಾಗುತ್ತೆ. ದೇವರು ಅವನಿಗೆ ಕಣ್ಣು ಕೊಡ್ತಾರೆ. ಅವನು ಯಾವತ್ತೂ ಕಣ್ಣಿಲ್ಲ ಅಂತ ಅರ್ಥವನಲ್ಲ. ಆದ್ರೆ ಕೃಷ್ಣ ಬರ್ತಾನೆ ಅಂತ ಇಡೀ ಊರು ಸಂಭ್ರಮ ಪಟ್ಟಾಗ ಅದೇ ಶಬ್ದ ಕಿವಿಗೆ ಬಿದ್ದಾಗ ಅವನು ಹತ್ತು ಬಿಡ್ತಾನೆ, ಛೇ, ನನಗೊಂದು ಕಣ್ಣಿದ್ದಿದ್ರೆ ಒಂದು ಸರ್ತಿ ಆದ್ರೂ ಕೃಷ್ಣನನ್ನು ನೋಡ್ಬೇಕಿತ್ತು ನಾನು ಅಂತ. ದೇವರು ಹೇಳ್ತಾನೆ, ನೀನು ತುಂಬಾ ಅತ್ತಿ ಅಲ್ವಾ, ನನಗೆ ಗೊತ್ತಾಯ್ತು, ಅದಕ್ಕೋಸ್ಕರ ನಿನ್ಗೆ ವಿಶ್ವರೂಪ ತೋರಿಸ್ತಾ ಇದ್ದೇನೆ ಅಂತ ಕಣ್ಣು ಕೊಟ್ಟು ರೂಪ ತೋರಿಸ್ತಾನೆ. ತೋರಿಸಿದ್ಮೇಲೆ ಹೇಳ್ತೇನೆ, ಇಂಥ ಸತ್ಕರ್ಮ ಮಾಡಿದ ಕಣ್ಣಿಗೆ ಅದು ನಾಶ ಆಗುದು ಬೇಡ, ಇರ್ಲಿ ಅಂತ ನಾನು ಬೇಕಾದ್ರೆ ಬಿಡ್ತೇನೆ ಅಂತಾನೆ. ಆಗ ಧೃತರಾಷ್ಟ್ರನ ಮಾತನ್ನು ನಾವು ಗಮನಿಸಬೇಕು. ಯಾವುದನ್ನು ನೋಡ್ಲೇಬೇಕು, ಅದಕ್ಕೋಸ್ಕರ ಕಣ್ಣು ಬೇಕು. ಅಂಥದ್ದನ್ನು ಈಗ ನೋಡಿ ಆಯ್ತು, ಇನ್ನು ಯಾವ್ದ್ಯಾವುದನ್ನು ನನಗೆ ನೋಡ್ಲಿಕ್ಕೆ ಈ ಕಣ್ಣು ಬೇಡ ದೇವರೇ, ವಾಪಸ್ ತಗೋ ಅಂತ ಹೇಳ್ತಾನೆ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟೂ ಕುರುಡನು, ಸಂತತ ಹರಿಕೃಷ್ಣ ವಾರ್ತೆ ಕೇಳದವ ಜಡಮತಿ ಕಿವುಡನು. ನನಗೆ ಅಂಥ ಕಣ್ಣು ನಿನ್ನನ್ನು ನೋಡುವುದಕ್ಕೆ ಸಿಕ್ಕಿತಲ್ವಾ, ಆ ಭಾಗ್ಯ ಮತ್ತೆ ಆ ಕಣ್ಣಿಗೆ ಬೇರೆ ನನ್ನ ಮಕ್ಕಳ ಮೂರ್ಖ ಮುಖವನ್ನು ನೋಡ್ಲಿಕ್ಕೆ ಇಷ್ಟ ಇಲ್ಲ, ವಾಪಸ್ ತಗೋ ಅಂತಾನೆ. ಅಂದ್ರೆ ಇದು ಧೃತರಾಷ್ಟ್ರನಲ್ಲಿ ಇದ್ದ ಒಳಗಿನಲ್ಲಿ ನಿಜವಾದ ಭಾವನೆ. ವಿದುರನ ಬಗ್ಗೆ ಹತ್ತು ಬಿಟ್ಟ, ಹೇಗಾದ್ರೂ ಮಾಡಿ ಅವನ ಕರೆತನ್ನಿ ಅಂತ ಅತ್ರೆ ಮತ್ತೆ ಕರ್ಕೊಂಡು ಬರ್ಲಿಕ್ಕೆ ವ್ಯವಸ್ಥೆ ಆಯ್ತು. ಬಂದಾಗ ದುರ್ಯೋಧನನಿಗೆ ಮತ್ತೆ ಸಿಟ್ಟು ಬಂದ. ಅವನಿಗೆ ಖುಷಿ ಆಯ್ತು ವಿದುರ ಹೊರಟು ಹೋಗಿದ್ ನೋಡಿ. ಅಬ್ಬಾ, ಒಂದೇ ಒಂದು ಕೀಟ ಈ ಮನೆಯಲ್ಲಿ ಕಿರಿಕಿರಿ ಮಾಡ್ತಿದ್ದ, ಚುಯಿ ಚುಯಿ ಅಂತ ಇತ್ತು ಕಿವಿಯನ್ನ ಬಂದು. ನಾವು ಸ್ವಲ್ಪ ದೊಡ್ಡವರು ಏನಾದ್ರು ಬುದ್ಧಿವಾದ ಹೇಳಿದ್ರೆ ಹಾಗೆ ಹೇಳೋದು, ಯಾವಾಗ್ಲೂ ಇವ್ರು ಏನಾದ್ರೂ ಕಿವಿ ಕೊರಿತಾ ಇರ್ತಾರೆ ಅಂತ. ಇವನಿಗೆ ಹಾಗೆ ಅನಿಸುತ್ತೆ ವಿದುರನ ಬಗ್ಗೆ. ಆದ್ರೆ ಮತ್ತೆ ವಾಪಸ್ ಕರ್ಕೊಂಡು ಬಂದದ್ದು ನೋಡಿ ಸಿಟ್ಟು ಬಂತು. ಗುಟ್ಟಾಗಿ ಒಂದು ಸೈನ್ಯವನ್ನ ತಯಾರು ಮಾಡಿ ಕಾಡಿಗೆ ಹೋಗಿ ಅವರನ್ನು ಹೊಡೆದು ಕೊಂದು ಬರಬೇಕು ಅಂತ ಪ್ಲಾನ್ ಮಾಡಿದ. ಪ್ಲಾನ್ ಮಾಡಿ ಹಿಂದೆ ಒಮ್ಮೆ ಮಾಡಿ ಪೆಟ್ಟಿಂದ ಬಂದಿದ್ದ. ಧೃತರಾಷ್ಟ್ರನ ಅರಮನೆಯಲ್ಲಿ ದ್ರೌಪದಿಯನ್ನ ಗೆದ್ದಾಗ ಪಾಂಡವರು ಅಂತ ಗೊತ್ತಾಯಿತು, ಪಾಂಡವರು ಸತ್ತಿಲ್ಲ ಅಂತ ಗೊತ್ತಾಯ್ತು. ಅವ್ರು ಏನ್ ಅನ್ಕೊಂಡಿದ್ರು, ವಾರಣಾವತದಲ್ಲಿ ಅಗ್ನಿಯ ಶಾಲೆಯಲ್ಲಿ ವಾರಣಾವತದ ಲಾಕ್ಷಾಗ್ರಹದಲ್ಲಿ ಸತ್ತೋಗಿದ್ದಾರೆ ಅನ್ಕೊಂಡಿದ್ರು. ಯಾಕಂದ್ರೆ ಅಲ್ಲಿ ಹೆಣ ಹಾಗೆ ಸಿಕ್ಕಿತ್ತು, ಒಂದು ಹೆಣ್ಣಿನ ಹೆಣ, 5 ಹುಡುಗರ ಹೆಣ, ಒಂದು ಇನ್ನೊಬ್ಬ ಕೆಲಸದವನ ಹೆಣ. ಪಾಂಡವರು ಅನ್ಕೊಂಡಿದ್ರು, ನೋಡಿದ್ರೆ ಇವ್ರು ಬದುಕಿದ್ದಾರೆ. ಕಾಡಲ್ಲಿ ಹೇಗೋ ಹೊರತ ಶಸ್ತ್ರಾಸ್ತ್ರಗಳಿರಲ್ಲ, ವ್ಯವಸ್ಥೆ ಇರಲ್ಲ. ನಾವು ಗುಟ್ಟಾಗಿ ಬಂದು ಒಂದೇ ಸರ್ತಿ ಅವ್ರನ್ನ ಅಟ್ಯಾಕ್ ಮಾಡಿ ಕೊಲ್ಲೋಣ ಅಂತ ಹೊರಟ್ರೆ ಆಗ ವೇದವ್ಯಾಸರು ಬಂದು ತಡೀತಾರೆ. ನೀನು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಿ ಹಿಂದೆ ಮಾಡಿದ ಅವ್ಯವಸ್ಥೆ ಗೊತ್ತಲ್ವಾ, ದ್ರುಪದನ ಮನೆಯಲ್ಲಿ ಪಾಂಡವರು ಅಂತ ಗೊತ್ತಾದಾಗ ಅಟ್ಯಾಕ್ ಮಾಡಿದ್ರು. ಈ ಪಾಂಡವರು 5 ಜನ ಸೇರಿ ಆ ಇಡೀ ಸೇನೆಯನ್ನ ನಿರ್ನಾಮ ಮಾಡಿ ಕಳಿಸ್ಬಿಟ್ಟಿರ್ತಾರೆ. ಧೃತರಾಷ್ಟ್ರನಿಗೂ ಗೊತ್ತಿಲ್ಲ, ಭೀಷ್ಮರಿಗೂ ಗೊತ್ತಿಲ್ಲ, ದ್ರೋಣರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಾಗ ಮಾಡಿದ್ದ. ಆದ್ರೆ ವೇದವ್ಯಾಸರಿಗೆ ಗೊತ್ತಿತ್ತು. ಅವ್ರು ಹೇಳ್ತಾರೆ, ವಿದುರನಿಗೂ ಗೊತ್ತಾಯ್ತು ಆಮೇಲೆ. ಆದ್ರೆ ಹೇಳ್ತಾರೆ, ನೀನು ಈ ತಪ್ಪು ಮಾಡಿದ್ರೆ ಮತ್ತೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಆಕ್ಷೇಪಕ್ಕೊಳಗಾಗ್ತಿ, ಈ ತಪ್ಪು ಮಾಡಬೇಡ ಅಂತ ಹೇಳಿದ ಮೇಲೆ ಕೈ ಹಿಸ್ಕೊಂಡು ಬಂದು ಕೂತ್ಕೊಳ್ತಾನೆ. ಆದ್ರೂ ಒಳಗಿನಿಂದ ಕತ್ತಿ ಮಸಿತಾನೇ ಇರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ. ಪಾಂಡವರ ಮೇಲೆ ನೀನು ಎಷ್ಟು ದ್ವೇಷ ಮಾಡ್ತೀಯೋ ಅಷ್ಟು ನಿನಗೇನೆ ನಿನ್ನ ವಿಷಯದಲ್ಲಿ ನೀನು ವೀಕ್ ಆಗ್ತಾ ಹೋಗ್ತಿ. ನಾವು ಯಾರ ವಿಷಯದಲ್ಲಿ ದ್ವೇಷ ಮಾಡ್ತೇವೋ, ಇದು ಅಸೂಯೆ ಆಗ್ಲಿ ದ್ವೇಷ ಆಗ್ಲಿ, ನಮಗದು ಜೀವನದಲ್ಲಿ ಯಾವತ್ತೂ ಸಿಗಲ್ಲ. ವೇದವ್ಯಾಸರು ಹೇಳ್ತಾರೆ ಈ ಮಾತನ್ನ. ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಯಾರೋ ಒಬ್ಬನ ಸಿರಿವಂತಿಕೆ, ಯಾರೋ ಒಬ್ಬನ ವಿದ್ಯಾವಂತಿಕೆ ಅಥವಾ ಯಾರೋ ಒಬ್ಬನ ಕಲಾವಂತಿಕೆಯನ್ನು ಕಂಡು ನಾವು ಅಸೂಯೆ ಪಡ್ತೇವೆ ಅಥವಾ ದ್ವೇಷ ಮಾಡ್ತೇವೆ ಅಂದ್ರೆ ಆ ಸೌಂದರ್ಯ, ಆ ಕಲಾವಂತಿಕೆ, ಆ ಸಂಪತ್ತು ಅಥವಾ ಆ ಬೆಳವಣಿಗೆ ನಮ್ಗೆ ಯಾವತ್ತೂ ಜೀವನದಲ್ಲಿ ಮತ್ತೆ ಸಿಗಲ್ಲ. ನಮ್ಗೆ ಯಾವ್ದಾದ್ರು ಒಂದು ಸಿಗಬೇಕಾ, ಬೇರೆಯವರಿಗೆ ಸಿಕ್ಕಿದಾಗ ನಾವು ಚಪ್ಪಾಳೆ ತಟ್ಟುವಷ್ಟು ಹೃದಯವಂತರಾಗಬೇಕು. ಯಾವಾಗ ಆ ಹೃದಯವಂತಿಕೆ ಬೆಳೆಯುತ್ತೆ, ತನ್ನಿಂದ ತಾನೇ ನಮಗೂ ಚಪ್ಪಾಳೆ ಬೆಳೆಯುವ 4 ಜನ ನಮ್ಮ ಹಿಂದೆ ಬರ್ತಾರೆ. ನಾವು ಇನ್ನೊಬ್ಬರನ್ನು ಕಂಡು ಕಾಲು ಎಳೆಯುವ ಪ್ರಯತ್ನ ಮಾಡ್ತೇವೆ ಅಂದ್ರೆ ಕೊನೆಯವರೆಗೂ ಕಾಲು ಬುಡದಲ್ಲೇ ಇರ್ತೇವೆ, ಮೇಲೆ ನಿಲ್ಲಿಕ್ಕಾಗುವುದೇ ಇಲ್ಲ. ನಾವು ಕಾಲು ಎಳೆಯೋರಾಗಬಾರ್ದು, ನಾವು ಇನ್ನೊಬ್ಬರನ್ನ ಎಳೆದು ಬೆಳೆಸುವವರಾಗಬೇಕು. ಆವಾಗ ನಮ್ಮ ಬೆಳವಣಿಗೆಯೂ ಆಗುತ್ತೆ ಅನ್ನೋದನ್ನ ತುಂಬ ಬಿಡಿಸಿ ಹೇಳ್ತಾರೆ ವೇದವ್ಯಾಸರು. ಹಾಗೆ ಹೇಳಿದಾಗ್ಲೂ ಅವನ ತಲೆಯಲ್ಲಿ ಹೋಗುವುದೇ ಇಲ್ಲ. ಕೊನೆಗೆ ಮೈತ್ರೇಯರು ಬಂದು ದುರ್ಯೋಧನಿಗೆ ಒಂದಿಷ್ಟು ಬುದ್ಧಿವಾದ ಹೇಳ್ತಾರೆ. ಅವ್ರು ಹೇಳ್ತಾ ಇದ್ರೆ ತೊಡೆ ತಟ್ಟಿಸ್ಕೊಂಡು ಕಾಲೆಲ್ಲ ಆಡಿಸ್ತಾ ಕೂತಿರ್ತಾನೆ. ಇದೆಲ್ಲ ಕೆಟ್ಟ ಸ್ವಭಾವ. ಕೆಲವೊಮ್ಮೆ ನಾವು ಎಲ್ಲಿಯಾದ್ರೂ ಯಾರಾದ್ರೂ ದೊಡ್ಡವರು ಮಾತಾಡುವಾಗ ಕಾಲ್ ಮೇಲೆ ಕಾಲು ಹಾಕೊಳ್ಳು ಅಥವಾ ಕೂತೇ ಇರುವುದು, ಅವ್ರು ಬಂದ ಮೇಲೆ ಕೂತೇ ಇರುವುದು ಮಾಡಬಾರ್ದು. ಇದೆಲ್ಲ ಇವತ್ತು ಗೊತ್ತಿಲ್ಲ ಮನೆಯಲ್ಲಿ. ಏನು ಅಂದ್ರೆ ದೊಡ್ಡವ್ರಿಗೂ ಗೊತ್ತಿಲ್ಲ, ಆದ್ರಿಂದಾಗಿ ಚಿಕ್ಕವರಿಗೂ ಗೊತ್ತಾಗಲ್ಲ. ದೊಡ್ಡವರು ಹೇಳಲ್ಲ, ಅಯ್ಯೋ ಮಕ್ಕಳೆಲ್ಲ ಮಾಡ್ತಾರೆ ಅಂತ. ಸಣ್ಣ ಮಕ್ಕಳು ಸರಿ, ಆದ್ರೆ ಹೇಳ್ಬೇಕು. ದೊಡ್ಡವರು ಬಂದಾಗ ನಾವು ಹೇಗಿರ್ಬೇಕು ಅನ್ನೋದನ್ನು ಹೇಳಿಕೊಡ್ಬೇಕು. ಆದ್ರೆ ಅವನು ಮೈತ್ರೇಯರು ಬಂದಾಗ
ಒಂದು ಅವರ ಮಾತನ್ನ ಅವ್ರು ಮಾತಾಡ್ತಾ ಇದ್ದಾರೆ, ಇವನು ಈ ಕಡೆಯಿಂದ ಕರ್ಣನ ಹತ್ರ ಅದೇನೋ ಉಂಟಲ್ಲ ಅದೇ ಹೀಗೆ ಅದು ನನ್ ಕಿವಿಗೆ ಬೀಳಲಿಲ್ಲ ಅಂತ. ಮಕ್ಕಳು ಮನೇಲಿ ಮಾಡ್ತಿರ್ತಾರೆ, ಗೊತ್ತಿರುತ್ತೆ ದೊಡ್ಡವರಿಗೆ. ಅವ್ರು ಹೇಳ್ತಾ ಇರ್ತಾರೆ, ಅದು ಇಲ್ಲ ಇಲ್ಲ ನಾನು ಅಲ್ಲಿ ತಗೊಂಡು ಹೋಗ್ಬೇಕು, ಇದನ್ನು ತಗೊಂಡು ಹೋಗಿ ಹೊರಟುಬಿಡ್ತಾರೆ ಸೀದಾ. ನಾನು ಯಾರಿಗೆ ಹೇಳ್ತಾ ಇರೋದು, ಗೋಡೆ ಹೇಳ್ತಾ ಇರೋದ ಅಂತ ಮತ್ತೆ ದೊಡ್ಡವರು ಬೈತಾ ಇರ್ತಾರೆ. ಅಂದ್ರೆ ಈ ವರ್ತನೆ ಅಂತ ಅನ್ನೋದು ನಿಧಾನಕ್ಕೆ ಗೊತ್ತೇ ಆಗದ ಹಾಗೆ ಒಳಗಿನಿಂದ ಅವರಿಗೆ ಅವರೇ ಶತ್ರುಗಳಾಗುವ ಹಾಗೆ ಮಾಡಿಕೊಳ್ಳುತ್ತದೆ. ವಿದುರನ ಯಾರು ದುರ್ಯೋಧನನ ಈ ವರ್ತನೆ ಕೊನೆಗೆ ಅವನು ಮೈತ್ರೇಯನಿಂದ ಶಾಪಗ್ರಸ್ತನ ಯಾವ ತೊಡೆಯನ್ನು ಅಲ್ಲಾಡಿಸಿ ನೀನು ದೊಡ್ಡವರು ಬಂದಾಗ ಅವರನ್ನ ಕಾಲ್ ಮೇಲೆ ಕಾಲು ಹಾಕೊಂಡು ಅವಮಾನ ಮಾಡಿದ್ಯೋ ಅದೇ ತೊಡೆಯಲ್ಲಿ ನಿನ್ನ ಸಾವು, ಆ ತೊಡೆ ಮುರಿದೆ ನೀನು ಸತ್ತು ಹೋಗ್ತಿ ಅಂತ ಅವನಿಗೆ ಶಪಿಸ್ತಾನೆ. ಇಷ್ಟಾದ್ರೂ ಅವನಿಗೇನು ತಲೆ ಕೆಡಿಸ್ಕೊಳ್ಳಲ್ಲ, ಇವರೆಲ್ಲ ಬಡ್ಕೊಳ್ತಾ ಇರ್ತಾರೆ, ಇವ್ರಿಗೆ ಶಾಪ ಕೊಡದೆ ಒಂದು ಕೆಲಸ, ನಮ್ಮಂಥವ್ರಿಗೆ ನಾವು ಆರಾಮಾಗಿ ನಮ್ಮ ಜೀವನ ನಡೆಸೋದೇ ಕೆಲಸ, ಇವರನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕು ಅಂತ ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಇಲ್ಲಿಂದ ಮುಂದೆ ಪಾಂಡವರ ಬಗ್ಗೆ ವಿದುರ ಹೋಗಿದ್ನಲ್ವಾ, ಹೋಗಿದ್ದವನಿಗೆ ಅನೇಕ ವಿಷಯಗಳು ಗೊತ್ತಾಯ್ತು. ಧೃತರಾಷ್ಟ್ರ ಕೇಳ್ತಾನೆ, ಪಾಂಡವರು ಏನ್ ಮಾಡ್ತಿದ್ದಾರೆ, ಅವನಿಗೆ ಅಲ್ಲೂ ಚಿಂತೆ, ಅವ್ರು ಏನ್ ಮಾಡ್ತಾರೋ, ಅಲ್ಲಿ ಏನಾಗುತ್ತೋ, ಅವ್ರಿಗೆ ಏನ್ ಸಿಕ್ಬಿಡುತ್ತೋ, ಹಾಗೆ ಹೀಗೆ ಅಂತ. ಇವನು ಬೇಕು ಅಂತ ಅದನ್ನ ಅವತ್ತು ಹೇಳಲ್ಲ, ನೀನು ಇಷ್ಟು ಹೊತ್ತು ನನಗೂ ಕಾಡಿಸಿದ್ದೆಲ್ಲ, ನಾನು ಕೂಡ ನಾಳೆ ಹೇಳ್ತೇನೆ, ನಾಳೆ ನಿಂಗೆ ವಿಷಯ ತಿಳಿಸ್ತೇನೆ ಅಂತ ಅವನು ಅಲ್ಲಿಗೆ ಮಾತನ್ನ ನಿಲ್ಲಿಸ್ತಾನೆ. ನಾವು ಕೂಡ ಏನಾಯ್ತು ಪಾಂಡವರು ಏನ್ ಮಾಡಿದ್ರು ಅಂತ ನಾಳೆ ದಿವಸ ನೋಡೋಣ. ಒಂದು ಭಜನೆ ಮಾಡೋಣ ಎಲ್ಲರೂ ಸೇರಿ. ಪಲ್ಲವಿ ಮಾತ್ರ ಹೇಳಿದ್ರೆ ಸಾಕು, ಉಳಿದಿದ್ದು ನಾನು ಮಧ್ಯದಲ್ಲಿ ಇರ್ತೇನೆ, ಜೊತೆಗೆ ನೀವು ಸೇರಿದ್ರೆ ಸಾಕು. ಗೋವಿಂದ 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 ರಾಮ, ಗೋವಿಂದ 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 ರಾಮ, ಗೋವಿಂದ 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 ರಾಮ, ಗೋವಿಂದ 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 ರಾಮ, ಅಗಣಿತ ಸುಪೂರ್ಣ ನಿರ್ದೋಷ ನಾನಾ ಗುಣಗಣ ಮನಂತಮಕ್ಷಯ್ಯ ದೇಹಂ ಅನವರತಂ ಆದರಾದಂ ಭುಜಾಕ್ಷಂ ಸ್ಮರ ಭವ ಭಯಾಪಹಂ ವಾಸುದೇವಂ, ಗೋವಿಂದ 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 ರಾಮ, ಗೋವಿಂದ 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 ರಾಮ, ಗೋವಿಂದ 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 ರಾಮ, ಗೋವಿಂದ 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 ರಾಮ. ವಿಧಿ ಪವನ ಭೂತ ನಾಥಾಂಡ ಜಾತ ತ್ರಿದಶಪತಿ ಮುಖ್ಯ ವೃಂದಾರಕೇಡ್ಯಂ ಮಕರವಪುಷಾಗಮಂ ಬ್ರಹ್ಮಣೇದಾತ್ ಅಚಲವರನೋದ್ದಧೆ ಕಚ್ಚಪೋಯ क्षितिवलयमोद्धधे सुकरोयो बृहरिरसुरेन्द्र संहारहेण अनवरतम् आदरादं भुजाक्षं स्मर भव भयापहं वासुदेवम् अनवरतम् आदरादं भुजाक्षं स्मर भव भयापहं वासुदेवं, गोविंद 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 राम, गोविंद 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 राम, गोविंद 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 राम, गोविंद 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 राम. वसति चरसूदनो राघवोयो भुवन भरकृन्तनो यादवेन्द्र बलिदिति सुताददौ जिष्णवेयो नरपति कुलान्तको रामदेव खलमति विमोहनो बोधिबुद्ध हलरिपुरलक्ष्य कल्क्यात्मको यः अनवरतम्
आदरादम्बुजाक्षं स्मर भवभयापहं वासुदेवम् अनवरतम् आदरादम्बुजाक्षं स्मर भवभयापहं वासुदेवम् गोविन्द 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 राम 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 गोविन्द राम गोविन्द राम गोविन्द राम कायेन वाचा मनसेन्द्रियैर्वा बुद्ध्यात्मना वा अनुसृतस्वभावात् करोमि यद्यत् सकलं परस्मै नारायणायेति समर्पयामि। अच्युतानन्त गोविन्द नामोच्चारणभीषिताः नश्यन्ति सकला रोगाः सत्यं सत्यं वदाम्यहम्। नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः। नमो ब्रह्मण्यदेवाय।